ಅಧಿಕಾರಿಗಳು ಈಗಾಗಲೇ ಹೊರಟಿರುವಂತಹ ಮಾಹಿತಿ, ಈಗಾಗಲೇ ಕಾರ್ಯಾಚರಣೆ ಆರಂಭಗೊಳ್ತಾ ಇತ್ತು ಸಾಮಾನ್ಯ ದಿನಗಳಲ್ಲಿ. ಆದ್ರೆ ಇವತ್ತು ಒಂದಷ್ಟು ಬದಲಾವಣೆಗಳಾಗಿದೆ ಎನ್ನುವಂತಹ ಮಾಹಿತಿ. ಸೊ ಹೀಗಾಗಿ 9ನೇ ದಿನದ ಕಾರ್ಯಾಚರಣೆ ಏನು ಇವತ್ತು ನಡೆಯುತ್ತೆ, ಸೊ ಅದು ಈಗಾಗಲೇ ಬಹಳಷ್ಟು ವಿಳಂಬ ಆಗಿದೆ. ಆಲ್ಮೋಸ್ಟ್ 11 ಗಂಟೆ ಸುಮಾರಿಗೆ ಬೆಳ್ತಂಗಡಿ SIT ಆಫೀಸ್ನಿಂದ ಅಧಿಕಾರಿಗಳ ತಂಡ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಈ ಒಂದು ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆರಳ್ತಾ ಇದ್ರು. ಆದ್ರೆ ಇವತ್ತು ಈಗ ಆಲ್ಮೋಸ್ಟ್ 12:30 ದಾಟಿದ ಬಳಿಕ ಅಧಿಕಾರಿಗಳು ಈ ಒಂದು ಜಾಗದತ್ತ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇರುವಂತದ್ದು. ಬಹಳಷ್ಟು ಮಂದಿ ಕಾಯ್ತಾ ಇದ್ರು ನೇರ ಪ್ರಸಾರ ಯಾಕೆ ಇನ್ನೂ ಆರಂಭ ಆಗ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ನಾವು ದಿನನಿತ್ಯವೂ ಕೂಡ ಈ ಒಂದು SIT ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿರುವಂತಹ SIT ಆಫೀಸ್ನಿಂದ ಈ ಒಂದು ಜಾಗಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ, ಅಂದ್ರೆ ಅದೇ ಒಂದು ಸಂದರ್ಭದಲ್ಲಿ ನಾವು ನೇರ ಪ್ರಸಾರವನ್ನ ಆರಂಭ ಮಾಡ್ತಾ ಇದ್ದೆವು. ಅದೇ ರೀತಿ ಅಲ್ಲಿ ನಡೆಯುವಂತಹ ದಿನವಿಡಿಯ ಬೆಳವಣಿಗೆಗಳನ್ನ ಕೂಡ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೆವು. ಸೊ ಅದೇ ರೀತಿ ಇವತ್ತು ಕೂಡ ಅಂದ್ರೆ ಪಾಯಿಂಟ್ ನಂಬರ್ 13 ನಾವು ಇನ್ನೊಂದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗವನ್ನ ಮಹಜರು ಮಾಡಿ ಅಲ್ಲಿ ಮಾರ್ಕಿಂಗ್ ಮಾಡಿರುವಂತದ್ದು, ಕ್ರೈಮ್ ಲೈನ್ ಅನ್ನ ಹಾಕಿ ಆ ಒಂದು ಪ್ರದೇಶವನ್ನ ಗುರುತಿಸಿರುವಂತದ್ದನ್ನು ನಾವು ಆ ವಿಂಡೋದಲ್ಲಿ ನೋಡ್ತಾ ಇದ್ದೇವೆ. ಸೊ ಇವತ್ತು ಅಂದುಕೊಂಡ ಹಾಗೆ ನಡೆದ್ರೆ ಅಥವಾ ಈ ಹಿಂದೆ ಆದ ಹಾಗೆ ಪ್ರಕ್ರಿಯೆಗಳು ನಡೆದರೆ ಇವತ್ತು ಪಾಯಿಂಟ್ ನಂಬರ್ 13 ಒಂದು ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆಗಳಾಗಬೇಕು. ಆದ್ರೆ ಪಾಯಿಂಟ್ ನಂಬರ್ 13 ಉತ್ಖನನ ಮಾಡ್ತಾರ ಅಥವಾ ಬೇರೆ ಏನಾದರೂ ಯೋಜನೆಗಳಿದೆಯಾ ಇವತ್ತು SITಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಕುತೂಹಲ ಬಹಳಷ್ಟು ಕೆರಳಿದೆ. ಇದಕ್ಕೆ ಕಾರಣ SIT ಆಫೀಸರ್ಸ್ ಇಲ್ಲಿಂದ ಹೊರಟಿರುವಂತದ್ದು ವಿಳಂಬ ಆಗಿರುವಂತದ್ದು. ಅದೇ ರೀತಿ SIT ಮುಖ್ಯಸ್ಥರಾಗಿರುವಂತಹ ಅಂದ್ರೆ ವಿಶೇಷ ತನಿಖಾ ದಳದ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಕೂಡ ಈಗಾಗಲೇ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಬಹುಶಃ ಅವರು ಆಗಮಿಸಿ ಒಂದು ಮೀಟಿಂಗ್ ಅನ್ನ ನಡೆಸಿದಂತಹ ಹಿನ್ನೆಲೆಯಲ್ಲೇ ಇವರು ಈ ಒಂದು ಕಾರ್ಯಾಚರಣೆಗೆ ತೆರಳೋದು ವಿಳಂಬ ಆಗಿದೆ. ಆಲ್ಮೋಸ್ಟ್ ಈಗ 12:30 ಬಳಿಕ ಅವರು ತೆರಳಿರುವಂತದ್ದು. ಸೊ ಈ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 1.5 ಗಂಟೆ ವಿಳಂಬ ಆಗಿದೆ ಅಧಿಕಾರಿಗಳು ಇಲ್ಲಿಂದ ಹೊರಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬದಲಾವಣೆಗಳನ್ನ ಏನಾದರೂ ಮಾಡಿಕೊಂಡಿದ್ದಾರಾ ಅಥವಾ 13ನೇ ಪಾಯಿಂಟ್ ನಲ್ಲಿ ಎಕ್ಸ್ಹ್ಯೂಮೇಷನ್ ಅನ್ನ ಮಾಡ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಸೊ ಆ ಒಂದು ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗೋದಕ್ಕಿದೆ. ಸೊ ಈಗಾಗಲೇ SIT ಕಚೇರಿಯಿಂದ ಎಲ್ಲರೂ ಕೂಡ ತೆರಳಿದ್ದಾರೆ. ಇನ್ನು ಅವರ ಜೊತೆಗೆ ಪ್ರಣವ್ ಮೊಹಂತಿ ಅವರು ಕೂಡ ಈ ಒಂದು ಜಾಗಕ್ಕೆ ತೆರಳಿದ್ದಾರಾ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಅದಕ್ಕೂ ಕೂಡ ಉತ್ತರವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡುತ್ತೆ ಅನ್ನುವಂಥದ್ದು. ಸೊ ನೀವು ಈಗ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದು SIT ಕಚೇರಿಯಿಂದ ಅಧಿಕಾರಿಗಳ ತಂಡ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳ್ತಾ ಇರುವಂತದ್ದು. ಸೊ ಅಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಮುಂದಕ್ಕೆ ಆ ಒಂದು ಪಾಯಿಂಟ್ಗೆ ತಲುಪುವವರೆಗಿನ ಒಂದು ದೃಶ್ಯವನ್ನೂ ಕೂಡ ನಿಮಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿರಂತರವಾಗಿ ಕೊಡ್ತಾ ಬಂದಿದೆ. ಸೊ ಇವತ್ತು ಕೂಡ ಈ ಒಂದು ವಾಹನವನ್ನ ಫಾಲೋ ಮಾಡಿಕೊಂಡು ನಿಮಗೆ ಒಂದಷ್ಟು ಚಿತ್ರಣವನ್ನ ನೇರ ಪ್ರಸಾರದಲ್ಲಿ ಕೊಡುವಂತಹ ಒಂದು ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ. ಸುದ್ದಿ ನ್ಯೂಸ್ನ ತಂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಆಫೀಸರ್ಸ್ನ ಒಂದು ಓಡಾಟವನ್ನ ಕೂಡ ನಾವು ಗಮನಿಸಬಹುದು. ಇದು SIT ಕಚೇರಿಗೆ ಆಗಮಿಸಿದಂತಹ ಸಂದರ್ಭದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಅಲ್ಲಿಂದ ಈಗಾಗಲೇ ಹೊರಟಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಜಾಗಕ್ಕೆ ತಲುಪ್ತಾರೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಅದೇ ರೀತಿ ಆದ್ರೆ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗುತ್ತಾ ಇವತ್ತು ಅಥವಾ ಬೇರೆ ಏನಾದ್ರೂ ಒಂದು ಪ್ಲಾನಿಂಗ್ ಏನಾದ್ರೂ ಇದೆಯಾ ಅನ್ನುವಂಥದ್ದು. ಅದರ ಜೊತೆಗೆ ಸಾಕ್ಷಿ ದೂರುದಾರನ ವಾಹನವನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಈಗಾಗಲೇ ಇಲ್ಲಿಂದ ಹೊರಟಿದ್ದಾರೆ, ಆ ಒಂದು ಸ್ಥಳದತ್ತ ತಲುಪ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಸ್ಪಾಟ್ಗೆ ತಲುಪ್ತಾರೆ ಅನ್ನುವಂಥದ್ದು. ಎಸ್, ಇಲ್ಲಿಂದ ಒಂದೊಂದೇ ವಾಹನಗಳು ತೆರಳುತ್ತಾ ಇರುವಂತಹ ಫುಟೇಜ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಅಧಿಕಾರಿಗಳ ವಾಹನ ಇಲ್ಲಿಂದ ಆ ಒಂದು ಕಾರ್ಯಾಚರಣೆಯ ಸ್ಥಳದತ್ತ ತೆರಳುತ್ತಾ ಇರುವಂತದ್ದು. ಬಹಳಷ್ಟು ಮಾಧ್ಯಮ ಪ್ರತಿನಿಧಿಗಳು ಬೆಳ್ತಂಗಡಿ SIT ಕಚೇರಿಯಲ್ಲೂ ಕೂಡ ಬೀಡು ಬಿಟ್ಟಿದ್ದಾರೆ. ಇನ್ನೊಂದು ತಂಡದಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಜಾಗದಲ್ಲೂ ಕೂಡ ಬೀಡು ಬಿಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿನ ಪ್ರತಿಯೊಂದು ಹಂತದ ಚಲನವಲನಗಳನ್ನು ಕೂಡ ತೋರಿಸುವಂತಹ ಕೆಲಸಗಳಾಗ್ತಾ ಇದೆ.
ಸೊ ಈಗ ಎಸ್ ನಾವು ಈ ಒಂದು ವಾಹನವನ್ನ ಗಮನಿಸ್ತಾ ಇರುವಂತದ್ದು. ಇದು ಸಾಕ್ಷಿ ದೂರುದಾರ ಜೊತೆಗೆ SIT ಅಧಿಕಾರಿಗಳು ಜೊತೆಗೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವಂತಹ ಇನ್ನಿತರ ಅಧಿಕಾರಿಗಳು ಒಂದು ಜಾಗಕ್ಕೆ ತೆರಳುವಂತಹ ವಾಹನ. ಇಷ್ಟರವರೆಗಿನ ಒಂದು ಕಾರ್ಯಾಚರಣೆಯ ದಿನಗಳನ್ನು ಗಮನಿಸಿದ್ರು ಕೂಡ ಅದೇ ಒಂದು ವಾಹನದಲ್ಲಿ ಬಂದು ಅದೇ ಒಂದು ವಾಹನದಲ್ಲಿ ತೆರಳುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಎಸ್, ಇವತ್ತು ಒಂದಷ್ಟು ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ಬಹುಶಃ ಇನ್ನೊಂದಷ್ಟು ಅಧಿಕಾರಿಗಳು ಕೂಡ ಆ ಒಂದು ಎಕ್ಸಿಬಿಷನ್ ನಡೆಯುವಂತಹ ಜಾಗಕ್ಕೆ ತೆರಳುತ್ತಾರೆ ಎನ್ನುವಂತಹ ಒಂದು ಮಾಹಿತಿ. ಅದರ ಜೊತೆಗೆ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ಪೊಲೀಸರ ವಾಹನ ಕೂಡ ಅತ್ತ ಕಡೆಗೆ ತೆರಳುತ್ತಾ ಇದೆ. ANF ನ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರುವಂತದ್ದು. ಸೊ ಅವರನ್ನ ಕರೆದುಕೊಂಡು ಹೋಗುವಂತಹ ವಾಹನ ಕೂಡ ಸಾಗ್ತಾ ಇರುವಂತದ್ದನ್ನ ನಾವು ಗಮನಿಸಿದ್ವಿ. ಈಗ ನಾವು ನೋಡ್ತಾ ಇರುವಂತದ್ದು ಪಾಯಿಂಟ್ ನಂಬರ್ 13. ಪಾಯಿಂಟ್ ನಂಬರ್ 13 ಅಲ್ಲಿ ನಂಬರಿಂಗ್ ಮಾಡಿ ಅದನ್ನ ಲೇಬಲ್ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇರುವಂತದ್ದು ಎಸ್, ಈಗ ಉಜಿರೆಯಿಂದ ನೇರ ಪ್ರಸಾರದಲ್ಲಿ ಈ ಒಂದು ವಾಹನವನ್ನ ಫಾಲೋ ಮಾಡಿಕೊಂಡು ನಮ್ಮ ಸುದ್ದಿಯ ವಾಹನ ಹೋಗ್ತಾ ಇದೆ. ನೇರ ಪ್ರಸಾರದಲ್ಲಿ ನೀವು ಉಜಿರೆಯ ಮೂಲಕ ಈ ಒಂದು SIT ಅಫಿಷಿಯಲ್ಸ್ ತೆರಳುತ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಉಜಿರೆಯ ಮೂಲಕ ಉಜಿರೆಯನ್ನ ಹಾದು ಹೋಗ್ತಾ ಇದ್ದಾರೆ. ಉಜಿರೆಯಿಂದ ಈ ಒಂದು ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳು. ನಿರಂತರವಾಗಿ ಈ ಎಲ್ಲ ದೃಶ್ಯಗಳನ್ನ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇದೆ. ಅಂದ್ರೆ ಈ ಒಂದು ಕಾರ್ಯಾಚರಣೆಯ ಪ್ರತಿಯೊಂದು ಹಂತದ ಚಟುವಟಿಕೆಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಕ್ಷಣ ಕ್ಷಣದ ಮಾಹಿತಿಗಳನ್ನ ನೇರ ಪ್ರಸಾರದಲ್ಲಿ ನೇರ ದೃಶ್ಯಗಳ ಮೂಲಕ ಒದಗಿಸುವಂತಹ ಕೆಲಸ. ಯಾವುದೋ ದೃಶ್ಯವನ್ನ ತೋರಿಸಿ ಇನ್ಯಾವುದೋ ವಿಚಾರಗಳನ್ನ ಹೇಳುವಂತದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಆ ಕೆಲಸವನ್ನ ಎಂದಿಗೂ ಕೂಡ ಮಾಡಿಲ್ಲ. ಪ್ರತಿಯೊಂದು ಕೂಡ ನೇರ ಪ್ರಸಾರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಥವಾ ಏನೆಲ್ಲ ವಿಚಾರಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ನೇರ ಪ್ರಸಾರದಲ್ಲಿ ನೇರ ದೃಶ್ಯಗಳ ಮೂಲಕವೇ ವೀಕ್ಷಕರ ಮುಂದಿಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗಿರುವಂತದ್ದು. ಸೊ ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ, ಎದುರು ಭಾಗದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮೆರಾ ಪರ್ಸನ್ಸ್ ಹೋಗ್ತಾ ಇದ್ದಾರೆ ವಾಹನದಲ್ಲಿ. ಈ ಒಂದು ರಸ್ತೆಯ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ಅದರ ಹಿಂಭಾಗದಲ್ಲಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬರ್ತಾ ಇರುವಂತಹ ವಾಹನ, ಅದರ ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರನ್ನ ಕರೆದುಕೊಂಡು ಬರ್ತಾ ಇರುವಂತಹ ವಾಹನ, ಅದರ ಜೊತೆಗೆ ಇನ್ನಿತರ ಅಧಿಕಾರಿಗಳನ್ನ ಹೊಂದಿರುವಂತಹ ವಾಹನ ಎಲ್ಲವೂ ಕೂಡ ಒಟ್ಟಾಗಿ ಸಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಸ್, ವಾಹನ ಬರ್ತಾ ಇದೆ. ನಮ್ಮ ವಾಹನ ಒಂದಷ್ಟು ಮುಂದಕ್ಕೆ ಹೋಗಿ ಅಂದ್ರೆ ಬಹಳಷ್ಟು ವೇಗದಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಸೊ ಆ ಒಂದು ವಾಹನ ಬರ್ತಾ ಇರುವಂತದ್ದನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಎಸ್, ಅಲ್ಲಿ ಪೊಲೀಸ್ ವಾಹನ ಬರ್ತಾ ಇರುವಂತದ್ದನ್ನ ಅತ್ಯಂತ ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಉತ್ಖನನ ನಡೆಯುವಂತಹ ಸ್ಥಳದತ್ತ ತೆರಳುತ್ತಾ ಇದ್ದಾರೆ. ದಿನನಿತ್ಯ ಈ ಒಂದು ಬೆಳವಣಿಗೆಯನ್ನು ಕೂಡ ಈ ಒಂದು
ಪ್ರಕ್ರಿಯೆಯನ್ನ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೇರ ಪ್ರಸಾರದಲ್ಲಿ ವೀಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿದೆ. ಎಲ್ರಿಗೂ ಕೂಡ ಇವತ್ತು ಬಹಳಷ್ಟು ಸಂಶಯ ಇತ್ತು, ಯಾಕಾಗಿ ಇನ್ನೂ ಕೂಡ ನೇರ ಪ್ರಸಾರ ಆರಂಭಗೊಂಡಿಲ್ಲ, ಕಾರ್ಯಾಚರಣೆ ಆರಂಭ ಆಗಿದ್ಯಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಬಹುತೇಕರು ಕೇಳ್ತಾ ಇದ್ರು. ಸೊ ಈಗ ನೇರ ಪ್ರಸಾರ ಕೂಡ ಆರಂಭಗೊಂಡಿದೆ. ನೇರ ಪ್ರಸಾರ ಆರಂಭಗೊಂಡಿದೆ ಅಂತ ಹೇಳಿದ್ರೆ SIT ಅಧಿಕಾರಿಗಳು ಬೆಳ್ತಂಗಡಿ ಕಚೇರಿಯಿಂದ ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. ಸೊ ಈಗ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಾಹನ, ಜೊತೆಗೆ ಈ ಒಂದು ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿರುವಂತಹ ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಕಟ್ಟಿಕೊಡ್ತಾ ಇರುವಂತಹ ದೃಶ್ಯಾವಳಿಗಳಿದು. ಒಂದು ಟ್ರಕ್ ಏನಿದೆ, ಆ ಟ್ರಕ್ಕಿನ ಹಿಂಭಾಗದಲ್ಲಿ ಪೊಲೀಸರು ಅಧಿಕಾರಿಗಳನ್ನ ಕರೆದುಕೊಂಡು ಬರ್ತಾ ಇರುವಂತಹ ವಾಹನ ಸಾಕ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಜಾಗಕ್ಕೆ ಈ ತಂಡ ತಲುಪೋದಕ್ಕಿದೆ ಅನ್ನುವಂಥದ್ದು. ಸೊ ಆ ಮೂಲಕ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ವ್ಯಾಪಕವಾದ ಕುತೂಹಲ ಮೂಡಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಎಕ್ಸ್ಹ್ಯೂಮೇಷನ್ ಆಗುತ್ತಾ, ಬೇರೆ ಏನಾದ್ರೂ ಪಾಯಿಂಟ್ ನತ್ತ ಹೋಗ್ತಾರಾ? ಯಾಕಂತ ಹೇಳಿದ್ರೆ ಸೋಮವಾರದ ದಿನವನ್ನ ಗಮನಿಸಿದ್ರೆ ಅದೇ ರೀತಿಯ ಒಂದು ಬೆಳವಣಿಗೆಗಳಾಗಿರುವಂತದ್ದು. ಪಾಯಿಂಟ್ ನಂಬರ್ 11ಕ್ಕೆ ಹೋಗ್ತಾರೆ ಎನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಆವತ್ತು ಪಾಯಿಂಟ್ ನಂಬರ್ 11ರ ಬಳಿಗೆ ಹೋಗಿ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿ ಆ ಬಳಿಕ ನೇರವಾಗಿ ಮೇಲಕ್ಕೆ ಹೋಗುವಂತಹ ಅರಣ್ಯದ ಮೇಲ್ಭಾಗಕ್ಕೆ ತೆರಳಿದ್ರು ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಸೊ ಈಗಾಗಲೇ ಬೆಳ್ತಂಗಡಿಯಿಂದ ಉತ್ಖನನದ ಸ್ಥಳದತ್ತ ಸಾಕ್ಷಿ ದೂರುದಾರನ ಜೊತೆಗೆ SIT ತೆರಳುತ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಜಾಗವನ್ನ ತಲುಪೋದಕ್ಕಿದ್ದಾರೆ. ಇವತ್ತಿನ ಕಾರ್ಯಾಚರಣೆ ಏನು, ಎಲ್ಲಿ, ಎತ್ತ ಅನ್ನುವಂಥ ಬಗ್ಗೆ ವ್ಯಾಪಕವಾದ ಕುತೂಹಲ ಇದೆ. ಸೊ ಆ ಎಲ್ಲ ಕುತೂಹಲಗಳಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂಕ್ತವಾದ ಸ್ಪಷ್ಟವಾದ ಉತ್ತರ ಲಭಿಸೋದಕ್ಕಿದೆ. 9ನೇ ದಿನಕ್ಕೆ ಉತ್ಖನನ ಕಾರ್ಯ ಕಾಲಿಟ್ಟಿರುವಂತದ್ದು. ಜುಲೈ 29ರಿಂದ ಆರಂಭಗೊಂಡಿರುವಂತಹ ಉತ್ಖನನ ಕಾರ್ಯ ಸೊ ನಿರಂತರವಾಗಿ ನಡೆದಿದೆ. ಭಾನುವಾರದ ಒಂದು ವಿರಾಮವನ್ನು ಹೊರತುಪಡಿಸಿದ್ರೆ ಎಲ್ಲಾ ದಿನಗಳಲ್ಲೂ ಕೂಡ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಿರಂತರವಾಗಿ ಶೋಧವನ್ನ ಮಾಡಿದ್ದಾರೆ. ಏನಾದ್ರೂ ಸಿಗುತ್ತಾ, ಸಾಕ್ಷ್ಯಗಳನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತಾ ಎನ್ನುವಂತಹ ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿರುವಂತದ್ದು. ಸೊ ಅದೇ ರೀತಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸೋದಿಕ್ಕೆ ಅಧಿಕಾರಿಗಳ ತಂಡ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ನೇರ ಪ್ರಸಾರದಲ್ಲಿ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಆ ಭಾಗದಿಂದ ಅಧಿಕಾರಿಗಳ ವಾಹನವನ್ನ ಫಾಲೋ ಮಾಡಿಕೊಂಡು ಸುದ್ದಿಯ ವಾಹನ ಕೂಡ ಹೋಗ್ತಾ ಇದೆ. ನಮ್ಮ OB ವ್ಯಾನ್ ಕೂಡ ತೆರಳುತ್ತಾ ಇರುವಂತದ್ದು. ಅಲ್ಲಿನ ದೃಶ್ಯಗಳನ್ನ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡಿದೆ. ಅದರ ಜೊತೆಗೆ ಅಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೇರ ಪ್ರಸಾರದಲ್ಲಿ ಲೈವ್ ಆಗಿ ಎಲ್ಲವನ್ನೂ ಕೂಡ ನೋಡಿದ್ದಾರೆ ವೀಕ್ಷಕರು. ಸೊ ಇವತ್ತು ಕೂಡ ಎಲ್ಲ ಕಾರ್ಯಾಚರಣೆಗಳ ಸಮಗ್ರವಾದ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಮೂಲಕ ಆಗುತ್ತೆ. ಈಗ ವಾಹನ ಸಾಕ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಬರ್ತಾ ಇದೆ, ಆಲ್ಮೋಸ್ಟ್ ತಲುಪ್ತಾ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ಒಂದು ಜಾಗವನ್ನ ತಲುಪೋದಕ್ಕಿದ್ದಾರೆ. ನೇತ್ರಾವತಿ ಸೇತುವೆ ಇರ್ಬೋದು, ನೇತ್ರಾವತಿ ಸ್ನಾನಘಟ್ಟ ಸಮೀಪ ಇರ್ಬೋದು, ಈವರೆಗಿನ ಜಾಗಗಳೆಲ್ಲವೂ ಕೂಡ ಇದೇ ಆಸುಪಾಸಿನಲ್ಲಿ ನೇತ್ರಾವತಿ ಸೇತುವೆ ಹಾಗೂ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಇದ್ದಂತಹ ಜಾಗಗಳು. ಸೊ ಇವತ್ತಿನ ಜಾಗ ಒಂದಷ್ಟು ದೂರದಲ್ಲಿದೆ ಎನ್ನುವಂತಹ ಒಂದು ಮಾಹಿತಿ. ಸೊ ಆ ಒಂದು ಜಾಗಕ್ಕೆ ತೆರಳುತ್ತಾರಾ ಅಥವಾ ಬೇರೆ ಯಾವುದಾದ್ರೂ ಪಾಯಿಂಟ್ಗೆ ಹೋಗ್ತಾರಾ ಎನ್ನುವಂತಹ ಒಂದು ಕುತೂಹಲ ಇದೆ. ಬಹುಶಃ ಕನ್ಯಾಡಿ ಪ್ರದೇಶವನ್ನ ದಾಟಿಕೊಂಡು ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳ ಹಾದಿ. ಸೊ ಎಲ್ಲಿ ಇಳಿತಾರೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಸೊ ಆ ನೆಲೆಯಲ್ಲಿ ಆ ಒಂದು ಪಾಯಿಂಟ್ ನಲ್ಲಿ ಕೂಡ ಬಹಳಷ್ಟು
ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರು ಕುತೂಹಲದಿಂದ ಜಮಾಯಿಸಿದ್ದಾರೆ. ಸೊ ಆ ಎಲ್ಲ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬರ್ತಾ ಇರುವಂತಹ ವಾಹನ ಬರ್ತಾ ಇರುವಂಥದ್ದನ್ನು, ರಸ್ತೆಯಲ್ಲಿ ಸಾಗ್ತಾ ಇರುವಂಥದ್ದನ್ನು ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ನಿರಂತರವಾಗಿ ಈ ಒಂದು ಫಾಲೋ ಮಾಡುವಂತಹ ಪ್ರಕ್ರಿಯೆ ಸುದ್ದಿ ನ್ಯೂಸ್ ಮೂಲಕ ಆಗ್ತಾ ಇದೆ. ಕೇವಲ ಈ ಒಂದು ವಾಹನ ಸಾಗುವಂತಹ ವಿಚಾರ ಅಲ್ಲ, ಅದರ ಜೊತೆಗೆ ಅಲ್ಲಿನ ಒಂದು ಬೆಳವಣಿಗೆಗಳು ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಏನು ಸಿಕ್ಕಿತು ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡು ವೀಕ್ಷಕರ ಮುಂದಿಡುವಂತಹ ಕೆಲಸ. ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಬಂದಿರುವಂಥದ್ದು ವಾಹನ, ಅಧಿಕಾರಿಗಳ ವಾಹನ ಈಗಾಗಲೇ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಆಗಮಿಸಿದೆ. ಸೊ ಇವತ್ತು ಎಲ್ಲಿ ಇಳಿದುಕೊಳ್ತಾರೆ, ಎಲ್ಲಿಗೆ ತೆರಳುತ್ತಾರೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ನಮ್ಮ ವಾಹನ ಕೂಡ ಮುಂದಕ್ಕೆ ಸಾಗ್ತಾ ಇದೆ. ಬಹುಶಃ ಇದೇ ಒಂದು ಪಾಯಿಂಟ್ನಲ್ಲಿ ಪಾಯಿಂಟ್ ನಂಬರ್ 11, 12 ಇತ್ತು ನಿನ್ನೆಯ ಕಾರ್ಯಾಚರಣೆ ನಡೆದಂತಹ ಜಾಗ ಇದು. ಸೊ ಹಾಗಾಗಿ ಇವತ್ತಿನ ಒಂದು ಕಾರ್ಯಾಚರಣೆಯ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಎಸ್, ಪಾಯಿಂಟ್ ನಂಬರ್ 11ರ ಒಂದು ಕಾರ್ಯಾಚರಣೆಗೋಸ್ಕರ ಎಲ್ಲಿ ಇಳಿದುಕೊಂಡಿದ್ರು ಅದೇ ಒಂದು ಜಾಗದಲ್ಲಿ ಇಳಿದುಕೊಂಡಿರುವಂಥದ್ದು, ಅಥವಾ ಅಲ್ಲಿ ವಾಹನವನ್ನ ಸದ್ಯಕ್ಕೆ ನಿಲ್ಲಿಸಿಕೊಂಡಿದ್ದಾರೆ. ಸೊ ಮುಂದಕ್ಕೆ ಏನು ಎತ್ತ ಅನ್ನುವಂಥದ್ದು ಇರುವಂತಹ ಕುತೂಹಲ. ಈ ಒಂದು ಜಾಗವನ್ನು ಗಮನಿಸಿದ್ರೆ ಪಾಯಿಂಟ್ ನಂಬರ್ 13 ಇದರಿಂದ ಒಂದು ಸ್ವಲ್ಪ ದೂರದಲ್ಲಿದೆ. ಅಂದ್ರೆ ಪಾಯಿಂಟ್ ನಂಬರ್ 12 ಏನಿದೆ ಅದರಿಂದ ಸುಮಾರು 200 ಮೀಟರ್ ದೂರದಲ್ಲಿದೆ ಅನ್ನುವಂತಹ ಒಂದು ವಿಚಾರಗಳು. ಸೊ ಹಾಗಾಗಿ ಈಗ ಇವತ್ತು ಪಾಯಿಂಟ್ ನಂಬರ್ 11ರ ಸಮೀಪ, ಅಂದ್ರೆ ಈಗಾಗಲೇ ಉತ್ಖನನ ನಡೆದಿರುವಂತಹ ಪಾಯಿಂಟ್ ನಂಬರ್ 11ರ ಸಮೀಪ ಈಗ ವಾಹನಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಲ್ಲಿಂದ ಎತ್ತ ಹೋಗ್ತಾರೆ, ಬಂಗ್ಲಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಮೇಲ್ಭಾಗಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಅಲ್ಲಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ ಎನ್ನುವಂತಹ ಮಾತುಗಳನ್ನು ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇಂದಿನ ಕಾರ್ಯಾಚರಣೆ ಎಲ್ಲಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕ್ವಶನ್ ಮಾರ್ಕ್. ಎಸ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯಾವ ಹಾದಿಯ ಮೂಲಕ ಒಳಭಾಗಕ್ಕೆ ಹೋಗಿದ್ರೋ ಅದೇ ಒಂದು ಹಾದಿಯ ಮೂಲಕ ಈಗ ಗುಡ್ಡದ ಮೇಲ್ಭಾಗಕ್ಕೆ, ಅಂದ್ರೆ ಅರಣ್ಯದ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಎಸ್, ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ ಈ ಹಿಂದೆ ಕೂಡ ಪಾಯಿಂಟ್ ನಂಬರ್ 11, 12ರ ಕಾರ್ಯಾಚರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಯಾವ ಒಂದು ಜಾಗದಲ್ಲಿ ಇಳಿದುಕೊಂಡಿದ್ರು ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆಯ ನಡುವಿನ ಪ್ರದೇಶ. ಆ ಒಂದು ನಡುವಿನ ಪ್ರದೇಶದಲ್ಲಿ ಒಂದು ಹಾದಿಯನ್ನ ಮಾಡಿಕೊಂಡು ಮೇಲ್ಭಾಗಕ್ಕೆ ತೆರಳುವಂತಹ ಕೆಲಸಗಳಾಗಿತ್ತು. ಅದೇ ಒಂದು ಪಾಯಿಂಟ್ ನಲ್ಲಿ ಇವತ್ತು ಕೂಡ ವಾಹನವನ್ನ ನಿಲ್ಲಿಸಿ ಅಧಿಕಾರಿಗಳೆಲ್ಲರೂ ಕೂಡ ಇಳಿದಿದ್ದಾರೆ. ಅದರ ಜೊತೆಗೆ ಸಾಕ್ಷಿ ದೂರುದಾರನನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಈಗಾಗಲೇ ಗುರುತಿಸಿದಂತಹ ಪಾಯಿಂಟ್ಗಳಿಲ್ಲ. ಈಗ ಇರುವಂತಹ ಪಾಯಿಂಟ್ ನಂಬರ್ 13 ಏನಿದೆ ಅದು ಈ ಒಂದು ಪಾಯಿಂಟ್ ನಂಬರ್ 11, 12ರಿಂದ ಒಂದಷ್ಟು ಸರಿಸುಮಾರು 200 ಮೀಟರ್ ದೂರದಲ್ಲಿರುವಂತಹ ಪಾಯಿಂಟ್ ಎನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ಹಾಗಾಗಿ ಇವರು ಅಲ್ಲಿ ಹಿಡಿದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಇವತ್ತಿನ ಕಾರ್ಯಾಚರಣೆ ಎಲ್ಲಿ ಅನ್ನುವಂಥದ್ದು ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ. ಬಹುಶಃ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಪಡೆದುಕೊಳ್ಳೋಣ. ಸುದ್ದಿ ಚಾನೆಲ್ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆಯವರು ನಿರಂತರವಾಗಿ ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಕಾರ್ಯಾಚರಣೆ ಎಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಎಸ್ ದಾಮೋದರ್, ಬಹಳಷ್ಟು ಕುತೂಹಲ ಇದೆ. ಒಂದಷ್ಟು ವಿಳಂಬ ಆಯಿತು, ಆಲ್ಮೋಸ್ಟ್ 1.5 ಗಂಟೆ ಲೇಟ್ ಆಗಿ ಹೊರಟಿದ್ದಾರೆ ಬೆಳ್ತಂಗಡಿ SIT ಆಫೀಸ್ನಿಂದ. ಅದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆ ಎಲ್ಲಿ ಅನ್ನುವಂಥದ್ದು, ಸೊ ಏನಾಗಿದೆ, ಎಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ಜೊತೆಗೆ ಈ ಒಂದು ವಿಳಂಬ ಆಗೋದಕ್ಕೆ ನಿಖರವಾದ ಕಾರಣಗಳು ಏನು ಅನ್ನುವಂಥದ್ದು. ಅದಕ್ಕಿಂತ ಮೊದಲನೇ ದಿನ ಉತ್ಖನನವೇ ನಡೆದಿರ್ಲಿಲ್ಲ. ಒಂದು ಮೇಲ್ಮೈಯಲ್ಲಿ ಸಿಕ್ಕಂತಹ ಶವದ ಏನು ಭಾಗಗಳಿತ್ತು, ಅವುಗಳನ್ನ ಅವರು ಪರೀಕ್ಷೆಗೆಂದು ತೆಗೆದುಕೊಂಡು ಹೋಗಿದ್ದರು ಅನ್ನುವಂಥದ್ದು. ಇದಾದ ನಂತರ ಇವತ್ತು 13ನೇ ಪಾಯಿಂಟ್ಗೆ ಬರ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ 13ನೇ ಪಾಯಿಂಟ್ಗೆ ಬರೋದು ಡೌಟ್ ಅನ್ನುವಂತಹದ್ದು ಅಲ್ಲಿಯ ವಾತಾವರಣ ಹೇಳ್ತಾ ಇತ್ತು ಗೌತಮ್. ಯಾಕೆಂತಂದ್ರೆ 13ನೇ ಪಾಯಿಂಟ್ ಅಲ್ಲಿ ಶೇಡ್ ನೆಟ್ ಅಳವಡಿಕೆ ಆಗಿರ್ಲಿಲ್ಲ, 13ನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಂತ ತಯಾರಿಗಳಾಗಿರ್ಲಿಲ್ಲ, 13ನೇ ಪಾಯಿಂಟ್ ನಲ್ಲಿ ಇರ್ತಕ್ಕಂತ ಒಂದು ಟ್ರಾನ್ಸ್ಫಾರ್ಮರ್ ಅಥವಾ ಒಂದು ವಿದ್ಯುತ್ ಕಂಬವನ್ನು ತೆಗಿಬೇಕು ಅನ್ನುವಂತಹ ಒಂದಿತ್ತು. ಯಾಕೆಂತಂದ್ರೆ ಅದು 13 ಪಾಯಿಂಟಿನ ಒಳಭಾಗದಲ್ಲಿದೆ. ಅಂತಹ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಆದಂತೆ ಕಾಣ್ತಾ ಇರ್ಲಿಲ್ಲ. ಮತ್ತು 13ನೇ ಪಾಯಿಂಟ್ ನಲ್ಲಿ ಏನೂ ಕೂಡ ಅಳವಡಿಕೆ ಆಗಿರಲಿಲ್ಲ. ಈ ನಡುವೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ರು.
ಪ್ರಣವ್ ಮೊಹಂತಿ ಅವರು ಇಲ್ಲಿ ಆಗಮಿಸಿದಂತ ಸಂದರ್ಭದಲ್ಲಿ ಅವರು ಇಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಯಾಕಿಷ್ಟು ಲೇಟ್ ಆಗ್ತಾ ಇದೆ ಅನ್ನುವಂತಹದನ್ನ ಗಮನಿಸ್ಬೇಕಾಯ್ತು. ಆದ್ರೆ ಇವತ್ತೇನಾಯ್ತು, ಅವರು ಸುಮಾರು 12:30 ತನಕ ಇಲ್ಲಿ ಸಭೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಪ್ರಣವ್ ಮೊಹಂತಿ ಅವರು ಇಲ್ಲಿಯ ತನಕದ ಏನು ಮಂಗಳೂರಿನಲ್ಲಿ ಹೇಳಿಕೆಯನ್ನ ದಾಖಲಿಸಿದ ನಂತರ ಧರ್ಮಸ್ಥಳ ಗ್ರಾಮದ ಸ್ನಾನಘಟ್ಟಕ್ಕೆ ಕರೆತಂದು ಮಹಜರು ಮಾಡಿದ ನಂತರದ್ದು, ಆ ನಂತರ ಉತ್ಖನನ ಕಾರ್ಯ ಹೇಗಾಗ್ತಿದೆ ಅನ್ನುವಂಥದ್ದನ್ನು ಖುದ್ದು ಅವರು ಮೊನ್ನೆ ಬಂದು ಪರಿಶೀಲನೆ ಮಾಡಿದ್ರು. ಅದಾದ ನಂತರ ಇಲ್ಲಿಯ ತನಕ ಏನಾಗಿದೆ ಅನ್ನುವಂಥದ್ದು ಪ್ರಗತಿ ಪರಿಶೀಲನಾ ಸಭೆ ಅನ್ನುವಂತಹದನ್ನ ಮಾಡಿದ್ರು. ಅಂದ್ರೆ ಏನಾಗಿದೆ, ತನಿಖೆಯ ಪ್ರಗತಿ ಎಷ್ಟಾಗಿದೆ, ಯಾವ ರೀತಿಯಾಗಿ ಆ ಒಂದು ತನಿಖೆ ಆಗ್ತಾ ಇದೆ, ಉತ್ಖನನ ಕಾರ್ಯದ ಬಗ್ಗೆ ಯಾವ ಮಾಹಿತಿಗಳಿದಾವೆ, ಮಾಧ್ಯಮದಲ್ಲಿ ಒಂದು ಮಾಹಿತಿಗಳು ಬಂದಿವೆ, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದ್ದೇ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಬಗ್ಗೆ ಏನು ಅಂದ್ರೆ ನಿಜವಾಗಿಯೂ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಅಧಿಕಾರಿಗಳಿಂದ ತಿಳಿಯುವಂತಹ ಪ್ರಯತ್ನವನ್ನು ಮತ್ತು ಅವರ ರಿಪೋರ್ಟ್ ಗಳನ್ನ ನೋಡುವಂತ ಕೆಲಸ, ಅದ್ರ ಜೊತೆಗೆ ಸಭೆಯನ್ನು ನಡೆಸಿದ್ರು. ಎಸಿ ಸ್ಟೆಲ್ಲಾ ವರ್ಗೀಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇದಾದ ನಂತರ ಉತ್ಖನನ ಕಾರ್ಯಕ್ಕೆ ಅಥವಾ ತಾನು ಗುರುತು ಮಾಡಿದ ಸ್ಥಳವನ್ನ ತೋರಿಸುವುದಕ್ಕೆ ಆ ಕಾರ್ಯಕ್ಕೆ ಅಂತಾನೆ ಆಗಮಿಸಿದಂತ ಮುಸುಕುದಾರಿ ವ್ಯಕ್ತಿ ಏನಿದ್ದಾರೆ, ಮಿಸ್ಟರ್ ಎಕ್ಸ್ ಅಂತ ಕರೆಯಲ್ಪಡುವಂತ ವ್ಯಕ್ತಿ, ಆತ ತನ್ನ ವಕೀಲರ ಜೊತೆಗೆ ಹೊರಭಾಗದಲ್ಲಿ ಕಾರ್ನಲ್ಲೇ ಕುಳಿತಿದ್ರು. ಒಳಗೆ ಹೋಗ್ಲಿಲ್ಲ. ಅಲ್ಲಿ ಮೀಟಿಂಗ್ ನಡೀತಾ ಇದ್ದದ್ದು ಅಧಿಕಾರಿಗಳಿಗೆ ಮಾತ್ರ. ಇದಾದ ನಂತರ ಈಗ SIT ಕಚೇರಿಯಿಂದ ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಂಡ ತಲುಪಿದ ನಂತರ ಒಂದು ಏನು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ಪಾಯಿಂಟ್ ನಂಬರ್ 13ಕ್ಕೆ ಆ ತಂಡ ಹೋಗ್ಲಿಲ್ಲ. ಬದಲಾಗಿ ಮೊನ್ನೆ ಪಾಯಿಂಟ್ ನಂಬರ್ 10, 11, 12, 9, 10, 11, 12 ಪಾಯಿಂಟ್ ನಂಬರ್ ಏನಿತ್ತು, ಆ 11ನೇ ಸ್ಪಾಟ್ ಅನ್ನ ಉತ್ಖನನ ಮಾಡುವ ಬದಲು ಅವರು ನೇರವಾಗಿ ಮೇಲ್ಭಾಗಕ್ಕೆ ಹೋಗಿದ್ದನ್ನ ನಾವು ನೆನಪಿಸಿಕೊಳ್ಬಹುದು. ಆ ಭಾಗಕ್ಕೆ ಅವರು ಇವತ್ತು ತೆರಳಿದ್ದಾರೆ ಅನ್ನುವಂಥದ್ದು, ಗುಡ್ಡದ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸುದ್ದಿಯಲ್ಲಿ ತಾವು ನೋಡಬಹುದು. ಆ ಎಲ್ಲ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಾವೀಗ ಗಮನಿಸ್ತಾ ಇದ್ರಿ. ಅವರೀಗ ಆ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಅಲ್ಲೇನಾದ್ರೂ ಮೇಲ್ಮೈಯಲ್ಲಿ ದೇಹ ಅಥವಾ ದೇಹದ ಪಳೆಯುಳಿಕೆಗಳು ಸಿಗುವ ಸಾಧ್ಯತೆಗಳಿದಾವ? ಯಾಕಂದ್ರೆ ಮೊನ್ನೆಯೂ ಕೂಡ ಅದೇ ರೀತಿಯಾಗಿ ಮೇಲ್ಮೈಯಲ್ಲಿ ಒಂದು ದೇಹದ ಪಳೆಯುಳಿಕೆ ಸಿಗಿತ್ತು, ಅದನ್ನ ಸಂಗ್ರಹಿಸಿಕೊಂಡು ಹೋಗಿರುವಂತದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಕೇಳ್ತಾ ಇರುವಂತದ್ದು ಏನು ಎತ್ತ ಯಾವ ರೀತಿಯಲ್ಲಿ ತಾವು ತನಿಖೆಯನ್ನ ಮಾಡ್ತಾ ಇದ್ದೀರಿ ಎನ್ನುವಂತಹದ್ದೊಂದು ಕುತೂಹಲ ಇದೆ ಎಲ್ಲರಿಗೂ. ಅದರ ಜೊತೆಗೆ ಮೇಲ್ಭಾಗಕ್ಕೆ ಹೋಗಿದ್ದಕ್ಕೆ ಕಾರಣ ಏನು? ಮೊನ್ನೆ ಮೇಲ್ಭಾಗಕ್ಕೆ ಹೋದಂತಹ ಅಥವಾ ಅಲ್ಲಿ ಶವ ಸಿಕ್ಕಂತಹ ಸ್ಥಳವನ್ನ ಗುರುತು ನಂಬರ್ 14 ಅಂತ ಮಾಡಲಾಗಿದೆ. ಹಾಗಾದ್ರೆ ಇವತ್ತು 15ನೇ ಗುರುತ ಅದು, ಅಥವಾ 14ನೇ ಗುರುತಿನಲ್ಲಿ ಏನಾದ್ರೂ ಮತ್ತೆ ಹುಡುಕಾಟ ನಡೆಸ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಅನುಮಾನಕ್ಕೆ ಕಾರಣ. ಅದರ ಜೊತೆಗೆ ಇವತ್ತು 13ನೇ ಉತ್ಖನನ ಕಾರ್ಯ ಬಹುತೇಕ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಉತ್ಖನನ ಕಾರ್ಯವನ್ನ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಬದಲಾಗಿ ಇಲ್ಲಿಂದ ನೇರವಾಗಿ ಮೇಲ್ಭಾಗಕ್ಕೆ, ಗುಡ್ಡದ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಅಲ್ಲಿ ಉತ್ಖನನ ಮಾಡ್ತಾರೋ ಅಥವಾ ಅಲ್ಲಿ ಏನಾದ್ರೂ ಮೇಲ್ಮೈಯಲ್ಲಿ ಸಿಗುವಂತಹದ್ದ ಅಥವಾ ಏನಾದ್ರು ಸಿಗುವ ಸೂಚನೆಗಳಿದಾವ? ಆ ರೀತಿಯ ಗುಸುಗುಸುಗಳು ತುಂಬಾ ಹರಿದಾಡ್ತಿದ್ದೇವೆ ಗೌತಮ್, ಯಾವ್ದನ್ನು ನಾವು ನಂಬೋದು ಬೇಡ. ಬದಲಾಗಿ ಅಂತ ಗುಸುಗುಸುಗಳು ಇದಾವಂತೆ, ಇದೆಯಂತೆ ಅನ್ನುವಂಥದ್ದು. ಆದ್ರೆ ಆ ಗುಸುಗುಸುಗಳನ್ನ ನಾವು ನಂಬುವ ಅಗತ್ಯ ಇಲ್ಲ. ಬದಲಾಗಿ ಈಗ ಆ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಇಲ್ಲಿಂದ ಅಧಿಕಾರಿಗಳು 13ನೇ ಸ್ಪಾಟಿಗೆ ಅಗಿಯಕ್ಕೆ ಬರ್ತಾರೆ ಅನ್ನೋದು ನಿರೀಕ್ಷೆಗಳಿತ್ತು. ಮಾಧ್ಯಮಗಳು ಒಂದಷ್ಟು ಜನ 13ನೇ ಸ್ಪಾಟ್ ನಲ್ಲೇ ನಿಂತಿದ್ರು. ಆದ್ರೆ ಏಕಾಏಕ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿರುವಂತದ್ದು ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆಯಲ್ಲಿ ಅದೊಂದು ಆಗಿದೆ. ಇತ್ತ ಕಡೆ SIT ಕಚೇರಿಗೆ ಕಿರುತೆರೆಯ ನಟ, ಈ ಹಿಂದಿನ ಪತ್ರಕರ್ತನೂ ಕೂಡ ಆಗಿದ್ದಂತಹ, ಈಗಲೂ ಪತ್ರಕರ್ತ ಉದ್ಯೋಗವನ್ನು ಕೂಡ ಮಾಡ್ತಿರುವಂತಹ ಕಿರಿಕೀರ್ತಿ ಅವರು ಆಗಮಿಸಿದ್ದಾರೆ. ಅವರು ಆಗಮಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹ ಫೇಕ್ ನ್ಯೂಸ್ ಗಳ ಬಗ್ಗೆ ತಡೆಯೊಡ್ಬೇಕು. SIT ಮೂಲಗಳು ಅಂತ ಹೇಳ್ತಾ, SIT ಅವರು ಹೇಳ್ತಾರೆ ಮೂಲಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ ಬಹಳಷ್ಟು ಬೇರೆ ಬೇರೆ ರೀತಿಯಂತ ನ್ಯೂಸ್ ಗಳನ್ನ ಹಬ್ಬಿಸುವಂತ ಕೆಲಸಗಳಾಗ್ತಾ ಇದ್ದಾವೆ. ಅದಕ್ಕೆ ತಡೆಯೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ದೂರನ್ನ ನೀಡೋದಕ್ಕೆ ಕಿರಿಕೀರ್ತಿ ಈಗಾಗಲೇ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿರುವಂತದ್ದು. ಅವರು ದೂರು ನೀಡ್ಲಿಕ್ಕೆ ಒಳಭಾಗಕ್ಕೆ ಹೋಗಿದ್ದಾರೆ, ಹೊರಭಾಗಕ್ಕೆ ಇನ್ನೂ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಈಗ ನಾನು ಬೆಳ್ತಂಗಡಿಯ SIT ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಒಳಭಾಗಕ್ಕೆ ಕಿರಿಕೀರ್ತಿ ಹೋಗಿರುವಂತದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ.
ಅದರ ಜೊತೆಗೆ ಅಲ್ಲಿಯ ಡೆವಲಪ್ಮೆಂಟ್ ಏನಾಗ್ತಿದೆ ಅಂತಂದ್ರೆ ಅಲ್ಲಿ ಮೇಲ್ಭಾಗಕ್ಕೆ ಈಗಾಗಲೇ ತೆರಳಿದ್ದಾರೆ. ಇನ್ನು ನಾವು ಕೂಡ ಇಲ್ಲಿಂದ ಕೆಲವೇ ನಿಮಿಷಗಳಲ್ಲಿ ನೇತ್ರಾವತಿನ ತಲುಪ್ತೇವೆ. ನಮ್ಮ ತಂಡ ತಲುಪಿದೆ. ನಮ್ಮ ತಂಡ ಕೊಡ್ತಾ ಇರುವಂತಹ ಸಂಪೂರ್ಣ ಅಪ್ಡೇಟ್ ಅನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿಯೂ ಕೂಡ ಉತ್ಖನನ ಮಾಡ್ತಾರ, ಕಾರ್ಮಿಕರು ಹೋಗಿದಾರ ಅನ್ನುವಂತ ಮಾಹಿತಿಗಳು ಇನ್ನು ಸಂಗ್ರಹ ಆಗಬೇಕು. ಈಗಾಗಲೇ ನಿಮಗೆ ದೃಶ್ಯಗಳಲ್ಲಿ ತಾವು ನೋಡಿರ್ತೀರಿ, ಅಲ್ಲಿ ಈಗಾಗಲೇ ಅಧಿಕಾರಿಗಳು ಬಂದು ಮೇಲ್ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಆ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಮತ್ತಷ್ಟು ಅಪ್ಡೇಟ್ ಗಳನ್ನ ಗೌತಮ್ ಕೊಡ್ತೀವಿ. ಇಲ್ಲಿ SIT ಕಚೇರಿಯಿಂದ ನಾವು ಮತ್ತೆ ನೇತ್ರಾವತಿಯ ಕಡೆಗೆ ತೆರಳಬೇಕು. ಈಗಾಗಲೇ ನಮ್ಮ ತಂಡ ಅಲ್ಲಿ ತೆರಳಿ ಅಲ್ಲಿಯ ನೇರ ಪ್ರಸಾರದ ದೃಶ್ಯಗಳನ್ನು ನಿಮಗೆ ಕೊಡ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ ಗೌತಮ್. ಎಸ್ ಇನ್ನು ಈ ನಡುವೆ ಪ್ರಣವ್ ಮೊಹಂತಿ ಅವರು ಇಡೀ ದಿನ ಇಲ್ಲಿ ಇರ್ತಾರೆ ಅಥವಾ ಒಂದು ಸ್ಥಳಕ್ಕೆ ಭೇಟಿ ಕೊಡುವಂತ ಚಾನ್ಸಸ್ ಏನಾದ್ರು ಇದೆಯಾ ಅನ್ನುವಂಥದ್ದು ಈಗ ದಾಮೋದರ್? ಪ್ರಣವ್ ಮೊಹಂತಿ ಅವರು ಆ ಸ್ಥಳದಲ್ಲಿ ಏನಾದ್ರೂ ಕಳೆಬರಗಳು ಲಭಿಸಿದ್ರೆ ಭೇಟಿ ನೀಡಲೂಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ. ಯಾಕಂತಂದ್ರೆ ಮೊನ್ನೆಯೂ ಕೂಡ ಅಷ್ಟೇ ಅಲ್ಲೊಂದಷ್ಟು ಉತ್ಖನನ ಕಾರ್ಯ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಭೇಟಿ ಕೊಟ್ಟಂತದ್ದು. ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೋ ಅಥವಾ ಮೇಲ್ಭಾಗಕ್ಕೆ ಅಧಿಕಾರಿಗಳು ಹೋಗಿ ಮೇಲ್ಮೈಯಲ್ಲಿ ಏನಾದ್ರೂ ಸಿಗುತ್ತೋ ಅನ್ನುವಂತ ನೋಡ್ಬೇಕು. ಅದೆಲ್ಲ ಆದ ನಂತರವಷ್ಟೇ ಆ ಒಂದು ಮಾಹಿತಿ ಸಿಗ್ಲಿಕ್ಕಿದೆ. ಓಕೆ ದಾಮೋದರ್, ಎಸ್, ತಾವು ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿಂದ ಇನ್ನೊಂದಷ್ಟು ಮಾಹಿತಿಯನ್ನ ನಾವು ಪಡೆದುಕೊಳ್ತೇವೆ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಗಾಗಿ. ಇನ್ನೊಂದು ಡೆವಲಪ್ಮೆಂಟ್ ಕಂಡು ಬರ್ತಾ ಇದೆ. ಉಪ್ಪಿನ ಮೂಟೆಗಳನ್ನ ಅಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಅಥವಾ ಒಂದು ದೃಶ್ಯವನ್ನ ಕೂಡ ನಾವು ನೇರವಾಗಿ ಗಮನಿಸ್ತಾ ಇದ್ದೇವೆ. ಸೊ ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸೋಮವಾರದ ಅಂದ್ರೆ ಆಗಸ್ಟ್ 4ರ ಒಂದು ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ಆವತ್ತು ಅಧಿಕಾರಿಗಳು ಇಲ್ಲಿಂದ ಪಾಯಿಂಟ್ ನಂಬರ್ 11 ಉತ್ಖನನ ಮಾಡಬೇಕಿತ್ತು ಅಂದುಕೊಂಡ ಹಾಗಿದ್ರೆ, ಆದ್ರೆ ಅವತ್ತು ಪಾಯಿಂಟ್ ನಂಬರ್ 11ರ ಬದಲು ಬಂಗ್ಲೆಗುಡ್ಡೆಯ ಅರಣ್ಯದಲ್ಲಿ ಮೇಲ್ಭಾಗಕ್ಕೆ ಹೋಗಿದ್ರು, ಗುಡ್ಡದ ಮೇಲ್ಭಾಗಕ್ಕೆ ತೆರಳಿದ್ರು. ಸೊ ಅಲ್ಲಿ ಒಂದಷ್ಟು ಅಂದ್ರೆ ಒಂದು ಮೃತದೇಹದ ಕಳೇಬರ ಪತ್ತೆಯಾಗಿತ್ತು, ಅಸ್ಥಿಪಂಜರದ ಕೆಲವೊಂದು ಭಾಗಗಳು, ಕೆಲವೊಂದಷ್ಟು ಮೂಳೆಗಳು ಪತ್ತೆಯಾಗಿತ್ತು ಅನ್ನುವಂಥದ್ದು. ಸೊ ಆ ಒಂದು ಮಾಹಿತಿ ಬರ್ತಾ ಇದ್ದ ಹಾಗೆ ಕೆಳಭಾಗದಿಂದ 2 ಮೂಟೆ ಉಪ್ಪನ್ನ ತರಿಸಿಕೊಂಡಿದ್ರು ಮೇಲ್ಭಾಗಕ್ಕೆ ಕಾರ್ಮಿಕರ ಮೂಲಕ. ಸೊ ಅದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು, ಊಹಾಪೋಹಗಳಿಗೆ ಕಾರಣ ಆಯಿತು. ಸಂಜೆ ವೇಳೆಗೆ ಅಧಿಕಾರಿಗಳು ಆ ಒಂದು ಕಳೇಬರಗಳನ್ನ ಸಂಗ್ರಹ ಮಾಡಿಕೊಂಡು ಕೆಳಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕಳೇಬರ ಸಿಕ್ಕಿರುವಂತದ್ದು ಸ್ಪಷ್ಟ ಆಗಿತ್ತು. ಸೊ ಈಗಿನ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಿದ್ರೆ, ಸೊ ಅಲ್ಲಿ 2 ಮೂಟೆ ಉಪ್ಪನ್ನ ಸ್ಟಾಕ್ ಮಾಡಿ ಇಡಲಾಗಿದೆ. ಅದರ ಜೊತೆಗೆ ನೀರಿನ ಕ್ಯಾನ್ಗಳು ಕೂಡ ಇದೆ. ಸೊ ಇದನ್ನ ಕೂಡ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಒಂದು ಲಕ್ಷಣಗಳು ಗೋಚರ ಆಗ್ತಾ ಇರುವಂತದ್ದು. ಸೊ ಹಾಗಿದ್ದಾಗ ಈಗ ಮೇಲ್ಭಾಗಕ್ಕೆ ತೆರಳಿರುವಂತದ್ದು ಎಲ್ಲಿಗೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಅಂದ್ರೆ ಸೋಮವಾರದ ದಿನ ತೆರಳಿದಂಥವರು ಪಾಯಿಂಟ್ ನಂಬರ್ 14 ಎನ್ನುವಂತ ಒಂದು ಹೊಸ ಪಾಯಿಂಟ್ ಅನ್ನ ಗುರುತಿಸಿದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಇರುವಂತದ್ದು. ಸೊ ಹಾಗಿದ್ದಾಗ ಸಾಕ್ಷಿ ದೂರುದಾರ ಏನಾದ್ರೂ ಬೇರೆ ಜಾಗವನ್ನ ತೋರಿಸಿದ್ದಾನ ಅಥವಾ ಈ ಒಂದು ಪಾಯಿಂಟ್ ಯಾವುದು, ಯಾರು ಕೊಟ್ಟಿರುವಂತಹ ಮಾಹಿತಿ ಇತ್ಯಾದಿ ಪ್ರಶ್ನೆಗಳೆಲ್ಲವೂ ಕೂಡ ಕಾಡ್ತಾ ಇದೆ. ಆದ್ರೆ ಆ ಒಂದು ಪ್ರಶ್ನೆಗೆ ಕೂಡ ಮುಂದಿನ ಹಂತದಲ್ಲಿ ಉತ್ತರ ದೊರಕೋದಕ್ಕಿದೆ. ಅಂದ್ರೆ ಮೊನ್ನೆ ಹೋಗಿರುವಂತಹ ಪಾಯಿಂಟ್ ಹೊಸ ಪಾಯಿಂಟ್ ಅನ್ನುವಂಥದ್ದು. ಸೊ ಅಲ್ಲಿಗೆ ಯಾಕೆ ಹೋದ್ರು ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರ ನಮಗೆ ಕನ್ಫ್ಯೂಸ್ ಆಗಿದೆ, ಬೇರೆ ಜಾಗವನ್ನ ತೋರಿಸ್ತೇನೆ ಎನ್ನುವಂತ ಹಿನ್ನೆಲೆಯಲ್ಲಿ ಕರೆದುಕೊಂಡು ಹೋಗಿರಬಹುದು, ಆ ಸಂದರ್ಭದಲ್ಲಿ ಆ ಕಳೇಬರ ಪತ್ತೆಯಾಗಿರಬಹುದು ಎನ್ನುವಂತಹ ಒಂದು ಮಾತುಗಳು ಕೂಡ ಇರುವಂತದ್ದು. ಸೊ ಆ ಬಗ್ಗೆ ಯಾವುದೇ ಸ್ಪಷ್ಟವಾದ ನಿಖರವಾದ ಮಾಹಿತಿಯನ್ನು ಇದುವರೆಗೂ ಕೂಡ SIT ಕೊಟ್ಟಿಲ್ಲ. ಆದ್ರೆ ಅಲ್ಲಿ ಕಳೇಬರ ಸ್ಪಷ್ಟ ಪತ್ತೆಯಾಗಿರುವಂತದ್ದು ಸ್ಪಷ್ಟ. ಕಲ್ಲುಗಳ ನಡುವಿನಲ್ಲಿ ಆ ಒಂದು ಕಳೇಬರ ಪತ್ತೆಯಾಗಿದೆ. ಅದ್ರ ಜೊತೆಗೆ ಹಗ್ಗವೂ ಕೂಡ ಪತ್ತೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೊ ಈಗ ಆವತ್ತು ಕೂಡ ಒಂದು ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗಿತ್ತು. ಸೊ ಈಗ ನಾವು ಗಮನಿಸಿದ್ರು ಕೂಡ ಅಲ್ಲಿ 2 ಮೂಟೆ ಇದೆ, 2 ಮೂಟೆ ಉಪ್ಪು ಇದೆ. ಅದರ ಜೊತೆಗೆ
ವಾಟರ್ ಕ್ಯಾನ್ಗಳು ಕೂಡ ಇದೆ. ಅಂದ್ರೆ ವಾಟರ್ ಕ್ಯಾನ್ಗಳನ್ನ ಈ ಹಿಂದೆ ಕೂಡ ಕಾರ್ಮಿಕರು ತೆಗೆದುಕೊಂಡು ಹೋಗ್ತಾ ಇದ್ರು ಆ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ, ಕುಡಿಯೋದಕ್ಕೆ ಬೇಕಾಗುತ್ತೆ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಜೊತೆಗೆ ಒಂದೆರಡು ದಿನಗಳ ಒಂದು ಬೆಳವಣಿಗೆಯಲ್ಲಿ ಊಟವನ್ನು ಕೂಡ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದೇ ರೀತಿ ನೀರನ್ನು ಕೂಡ ಆ ಜಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳು ಆಗಿರುವಂತದ್ದು ಈ ಹಿಂದೆ. ಸೊ ಇವತ್ತು ಕೂಡ ನೀರಿನ ಕ್ಯಾನ್ನ ಜೊತೆಗೆ ಉಪ್ಪಿನ ಮೂಟೆಯನ್ನ ಅಲ್ಲಿ ಇಟ್ಟಿದ್ದಾರೆ. ಅದನ್ನ ತೆಗೆದುಕೊಂಡು ಹೋಗ್ತಾರಾ ಅನ್ನುವಂತಂದ್ರೆ ಏನಾದ್ರೂ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಮೂಡಿದೆ. ಇವತ್ತಿನ ಪಾಯಿಂಟ್ ಯಾವುದು, ಹೊಸ ಜಾಗವನ್ನೇನಾದ್ರೂ ಮತ್ತೆ ಗುರುತು ಮಾಡಿಕೊಂಡಿದ್ದಾರಾ, ಏನು ಎತ್ತ ಅನ್ನುವಂಥದ್ದು. ಸೊ ಆ ಒಂದು ಪ್ರಶ್ನೆಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೆ ಉತ್ತರ ಲಭಿಸೋದಕ್ಕಿದೆ. ಸೊ ಈಗಾಗಲೇ ಸುದ್ದಿ ಚಾನೆಲ್ನ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಬೆಳವಣಿಗೆಗಳು ಕೂಡ ಅತ್ತ ಕಡೆಯಿಂದ ಈ ಒಂದು ಉತ್ಖನನದ ಪ್ರಕ್ರಿಯೆಗಳು ನಡೀತಾ ಇದ್ರೆ, ಇತ್ತ ಕಡೆಯಿಂದ ಬೇರೆ ಬೇರೆ ರೀತಿಯ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಈ ನಡುವೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಎನ್ನುವಂಥವರು ನಾನು ಕೂಡ ಒಂದು ಹೆಣವನ್ನ ಹೂಳುವಂಥದ್ದನ್ನ ನೋಡಿದ್ದೇನೆ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ದೂರನ್ನ ಕೊಟ್ಟಿದ್ರು. ಸೊ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವನ್ನ ಈಗಾಗಲೇ ಒಂದು ಪ್ರಕರಣ ಅದು ಕೂಡ SIT ಗೆ ವರ್ಗಾವಣೆಯಾಗಿರುವಂಥದ್ದು. ಸೊ ಅದು ಒಂದು ಬೆಳವಣಿಗೆ ಆಗಿದ್ರೆ, ಈ ನಡುವೆ ಮತ್ತೊಂದು ಬೆಳವಣಿಗೆ, ಕಿರಿಕೀರ್ತಿ ಪತ್ರಕರ್ತ ಜೊತೆಗೆ ಕಿರುತೆರೆಯ ಕಲಾವಿದ ಕೂಡ ಹೌದು, ಅವರು ಈಗ SIT ಆಫೀಸಿಗೆ ಬಂದು ಒಂದು ದೂರನ್ನ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ SIT ಆಫೀಸ್ನ ಒಳಗಡೆ ತೆರಳಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಅವರ ದೂರಿನ ಬಗ್ಗೆಯೂ ಕೂಡ ಏನು ಎತ್ತ, ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಏನೇನಿದೆ ವಿಚಾರಗಳು, ಅದನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ಹಂತ ಹಂತದಲ್ಲಿ ಮಾಡ್ತೇವೆ. ಸೊ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಗಾಳಿ ಸುದ್ದಿಗಳನ್ನಾಗ್ಲಿ ವದಂತಿಗಳನ್ನಾಗ್ಲಿ ನೇರವಾಗಿ ನಾವು ವೀಕ್ಷಕರ ಮುಂದೆ ಇಡೋದಿಲ್ಲ. ಯಾವುದೇ ಮಾಹಿತಿಯನ್ನ ಖಚಿತಪಡಿಸಿಕೊಂಡು ಅದು ನಿಖರ ಸತ್ಯಕ್ಕೆ ಹತ್ತಿರವಾದಂತಹ ವಿಚಾರ ಅನ್ನುವಂಥದ್ದಿದ್ರೆ ಮಾತ್ರ ಅದನ್ನ ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಬಂದಿರುವಂಥದ್ದು. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಇದೇ ರೀತಿಯ ಒಂದು ಬದ್ಧತೆಯನ್ನ ಈ ಒಂದು ವಿಚಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತೋರಿಸಿಕೊಂಡು ಬಂದಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೂ ಸಂಬಂಧಪಟ್ಟ ಹಾಗೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾನಾ ಬಗೆಯ ಊಹಾಪೋಹಗಳು ವದಂತಿಗಳು ಹರಿದಾಡ್ತಾ ಇರುವಂಥದ್ದು. ಆದ್ರೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನಷ್ಟೇ ಒದಗಿಸುತ್ತೆ. ಯಾವುದೇ ಆತುರಕ್ಕೆ ಧಾವಂತಕ್ಕೆ ಬೀಳದೆ ಇರುವಂತಹ ಸುದ್ದಿಯನ್ನ ಖಚಿತಪಡಿಸಿಕೊಂಡು, ಸಾಧ್ಯ ಆದಷ್ಟು ಮಟ್ಟಿಗೆ ಖಚಿತಪಡಿಸಿಕೊಂಡು ಸತ್ಯಕ್ಕೆ ಹತ್ತಿರವಾದ ಮಾಹಿತಿಯನ್ನೇ ಒದಗಿಸುತ್ತೆ ಅನ್ನುವಂಥದ್ದನ್ನು ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಎಸ್, ಆ ಒಂದು ಜಾಗದಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಹಂತದಲ್ಲಿ ಅಲ್ಲಿ ಶೇಖರಣೆಯಾಗಿರುವಂತಹ, ಅಂದ್ರೆ ಸ್ಟಾಕ್ ಇಟ್ಟಿರುವಂತಹ ಉಪ್ಪಿನ ಗೋಣಿಯನ್ನ ನಾವು ಗಮನಿಸಿದ್ವಿ. ಈಗ ಕೆಳಭಾಗದ ಒಂದಷ್ಟು ದೃಶ್ಯಗಳನ್ನು ನಮ್ಮ ಕ್ಯಾಮೆರಾ ಪರ್ಸನ್ಸ್ ಅಲ್ಲಿಂದ ತೋರಿಸ್ತಾ ಇದ್ದಾರೆ. ಭದ್ರತೆ ಯಾವ ರೀತಿ ಇದೆ, ಬಂದೋಬಸ್ತ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೀವೀಗ ನೇರ ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲಿ ಶಸ್ತ್ರಸಹಿತವಾದ ಸಿಬ್ಬಂದಿಗಳನ್ನ ಭದ್ರತೆಗಾಗಿ, ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ವಾಹನ ಕೂಡ ಅಲ್ಲಿ ನಿಂತಿದೆ. ಅದರ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಈ ಒಂದು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು. ಎಲ್ಲರೂ ಕೂಡ ನಿರಂತರವಾಗಿ ಈ ಒಂದು ಬಂದೋಬಸ್ತನ್ನ ಏರ್ಪಡಿಸುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಸೊ ಆವತ್ತು ಅಳವಡಿಕೆ ಮಾಡಿರುವಂತಹ ಶೇಡ್ ನೆಟ್ ಏನಿದೆ ಇನ್ನೂ ಕೂಡ ಇದೆ. ಸೋಮವಾರವೇ ಅಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಅಲ್ಲಿ ನಡೆಯುವಂತಹ ಕಾರ್ಯಾಚರಣೆಯ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವ ನೆಲೆಯಲ್ಲಿ ಈ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡಿದ್ರು. ಅದಾದ ಬಳಿಕ ನಿನ್ನೆ ಈ ಒಂದು ಪಾಯಿಂಟ್ ನಲ್ಲಿ ಎಕ್ಸ್ಹ್ಯೂಮೇಷನ್ ಆಗಿತ್ತು. ಪಾಯಿಂಟ್ ನಂಬರ್ 11ರಲ್ಲಿ ಬೆಳಗ್ಗಿನ ಅವಧಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಶೋಧ ನಡೆಸಿದಂತಹ ಅಧಿಕಾರಿಗಳು ಅಲ್ಲಿ ಏನು ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಒಂದು ಊಟದ ವಿರಾಮವನ್ನ ಪಡೆದುಕೊಂಡು ಮತ್ತೆ ಪಾಯಿಂಟ್ ನಂಬರ್ 12ರ ಎಕ್ಸ್ಹ್ಯೂಮೇಷನ್ ನಡೆಸಿದ್ರು. ಅಲ್ಲಿ ಕೂಡ ಯಾವುದು ಕಳೆ ಬರಗಳು ಅವಶೇಷಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಆ ಕಾರ್ಯಾಚರಣೆಯನ್ನ ಕೂಡ ಮುಕ್ತಾಯ ಮಾಡಲಾಗಿತ್ತು. ಸೊ ಆ ಮೂಲಕ ನಿನ್ನೆಯ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ ಅಧಿಕಾರಿಗಳು ವಾಪಸ್ ಆಗಿದ್ರು. ಎಸ್, ಈ ನಡುವೆ ಕೆಳಗಿನಿಂದ ಇನ್ನೊಂದಷ್ಟು ಸಿಬ್ಬಂದಿಗಳನ್ನ ಕರೆಸಿಕೊಳ್ತಾ ಇರುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಮುಖ್ಯವಾಗಿ ANF ಸಿಬ್ಬಂದಿಯನ್ನ ಮೇಲಕ್ಕೆ ಕರೆಸಿಕೊಳ್ತಿದ್ದಾರಾ ಎನ್ನುವಂತಹ ಒಂದು
ಪ್ರಶ್ನೆ ಕಾಡ್ತಾ ಇರುವಂತದ್ದು. ಬಹುಶಃ ಆಗಸ್ಟ್ 4ರ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರು ಕೂಡ ಇದೇ ರೀತಿಯ ಒಂದು ಸಂಶಯ ಕಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವತ್ತು ಕೂಡ ಒಂದಷ್ಟು ಸಿಬ್ಬಂದಿಗಳನ್ನ ಕರೆಸಿಕೊಂಡಿದ್ರು. ಸೊ ಇವತ್ತು ಕೂಡ ಒಂದಷ್ಟು ANF ಸಿಬ್ಬಂದಿಗಳನ್ನ ಕರೆಸಿಕೊಂಡಿರುವ ಹಾಗೆ ಕಾಣ್ತಾ ಇದೆ. ಸೊ ಆ ಬಗ್ಗೆ ಏನು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನಮಗೆ ಮಾಹಿತಿ ಲಭಿಸುತ್ತೆ. ಸೊ ಸದ್ಯಕ್ಕೆ ಅಲ್ಲಿನ ದೃಶ್ಯಗಳನ್ನು ನಾವು ಗಮನಿಸಿದ್ರೆ ಶಸ್ತ್ರ ಸಹಿತವಾಗಿ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಮೀಸಲು ಪಡೆಯ ಪೊಲೀಸರನ್ನ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಠಾಣೆಗಳ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಅಲ್ಲಿ ಬಂದೋಬಸ್ತ್ಗಾಗಿ ನಿಯೋಜನೆ ಆಗಿರುವಂಥದ್ದು, ಕರ್ತವ್ಯ ನಿರತರಾಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನು ಎತ್ತ ಅನ್ನುವಂತಹ ಒಂದು ಕುತೂಹಲದಿಂದ ಅಲ್ಲಿ ಸೇರಿರುವಂಥದ್ದನ್ನು ನಾವು ನೋಡಬಹುದು. ಅದೇ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿದ್ದಾರೆ. ರಾಷ್ಟ್ರೀಯ ರಾಜ್ಯ ಮಟ್ಟದ ಮಾಧ್ಯಮಗಳು ಕೂಡ ಅಲ್ಲಿ ಇದ್ದುಕೊಂಡು ಅಲ್ಲಿನ ಒಂದು ವರದಿಯನ್ನ ಮಾಡ್ತಾ ಇದ್ದಾರೆ. ಅನೇಕ ತಂಡಗಳಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳು ಕೂಡ ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿನ SIT ಆಫೀಸ್ ಆಗಿರ್ಬೋದು ಅಲ್ಲಿ ಕಾರ್ಯಾಚರಣೆ ನಡೆಯುವಂತಹ ಪ್ರದೇಶ, ಅಂದ್ರೆ ಕಾರ್ಯಾಚರಣೆ ನಡೆಯುವಂತಹ ಪ್ರದೇಶಕ್ಕೆ ತೆರಳೋದಕ್ಕೆ ಅವಕಾಶ ಇಲ್ಲ. ಆದರೆ ರಸ್ತೆ ಬದಿಯಲ್ಲಿ ಎಲ್ಲಿ ಪಕ್ಕ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ, ಸಾಧ್ಯ ಆದಷ್ಟು ಹತ್ತಿರದ ಮಟ್ಟಿಗೆ ಎಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅಲ್ಲಿ ದಿನವಿಡೀ ನಿಂತು ಕಾದು ಅಲ್ಲಿನ ಬೆಳವಣಿಗೆಗಳನ್ನ ಹೊರಜಗತ್ತಿಗೆ ತಿಳಿಸುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು. ಸೊ ಅಲ್ಲಿಂದ ತೆರಳ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಒಂದಷ್ಟು ಸಿಬ್ಬಂದಿಗಳು ಮೇಲ್ಭಾಗಕ್ಕೆ ತೆರಳ್ತಾ ಇದ್ದಾರೆ ಆ ಒಂದು ದಾರಿಯ ಮೂಲಕ. ಬಹುಶಃ ಅವರು ಇವತ್ತು ಕೂಡ ಮೇಲ್ಭಾಗಕ್ಕೆ ತೆರಳ್ತಾ ಇದ್ದಾರೆ ಎನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಇವತ್ತು ಕೂಡ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂತಹ 2 ಪಾಯಿಂಟ್ನ ಕಾರ್ಯಾಚರಣೆ ಈಗಾಗಲೇ ಅಂತ್ಯಗೊಂಡಿದೆ. ಸೊ ಹಾಗಾಗಿ ಇವತ್ತು ಅವರು ತೆರಳಿರುವಂತಹ ಜಾಗದ ಬಗ್ಗೆ ಬಹಳಷ್ಟು ಕುತೂಹಲ. ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು, ಯಾಕಾಗಿ ಹೋಗಿದ್ದಾರೆ, ಹೊಸ ಜಾಗವನ್ನು ಏನಾದರೂ ಐಡೆಂಟಿಫೈ ಮಾಡಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಪಾಯಿಂಟ್ ನಂಬರ್ 13ರ ಎಕ್ಸ್ಹ್ಯೂಮೇಷನ್ ಇವತ್ತು ಆಗ್ಬೇಕಾಗಿತ್ತು. ಅವರ ಒಂದು ಅಥವಾ ಎಲ್ಲರೂ ಕೂಡ ಅಂದುಕೊಂಡ ಪ್ರಕಾರ ಬಹುಶಃ SIT ಅಧಿಕಾರಿಗಳ ಒಂದು ಈ ಹಿಂದಿನ ಯೋಜನೆ ಕೂಡ ಅದೇ ರೀತಿ ಇದ್ದಿರಬಹುದು ಎನ್ನುವಂತಹ ಒಂದು ಮಾತುಗಳು ಕೂಡ ಇದೆ. ಆದರೆ ಬದಲಾಗಿದೆ. ಈ ನಡುವೆ SIT ಅಂದ್ರೆ ಈ ಒಂದು ತನಿಖೆಯ ನೇತೃತ್ವವನ್ನು ವಹಿಸಿರುವಂತಹ SIT ವಿಶೇಷ ತನಿಖಾ ದಳದ ಮುಖ್ಯಸ್ಥರಾಗಿರುವಂತಹ ಹಿರಿಯ ಅಧಿಕಾರಿ ಪ್ರಣವ್ ಮೊಹಂತಿ ಅವರು ಇಲ್ಲಿಗೆ ಬೆಳಗ್ಗೆ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿ ಸಭೆಯನ್ನ ನಡೆಸಿರುವಂಥದ್ದು. ಆ ಸಭೆಯ ಹಿನ್ನೆಲೆಯಲ್ಲೇ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಗೆ ತೆರಳುವಲ್ಲಿ ವಿಳಂಬ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ದಾಮೋದರ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಆ ಸಭೆಯಲ್ಲಿ ಏನು ಚರ್ಚೆ ಆಯಿತು, ಒಂದು ರಿಪೋರ್ಟ್ ಅನ್ನ ಖಂಡಿತ ಪಡೆದುಕೊಂಡಿರ್ತಾರೆ. ಏನಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಆಗಿದೆ, ಏನೆಲ್ಲ ಸಿಕ್ಕಿದೆ ಇತ್ಯಾದಿ ಡೀಟೇಲ್ಸ್ ಅನ್ನ ಖಂಡಿತವಾಗ್ಲೂ ಅವರು ಪಡೆದುಕೊಂಡಿರ್ತಾರೆ. ಈ ನಡುವೆ ಅವರು ಮೊದಲ ಹಂತದಲ್ಲಿ ಒಂದು ಪ್ರಾಥಮಿಕ ಹಂತದಲ್ಲಿ ತನಿಖೆಯಲ್ಲಿ ಏನೇನಾಗ್ತಾ ಇದೆ, ಏನೆಲ್ಲ ಕಂಡು ಬರ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳನ್ನ ಗೃಹ ಸಚಿವರು ಹಾಗೇನೆ CMಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸ ಆಗಿತ್ತು. DG IGP ಅವರು ಕೂಡ ಈ ಬಗ್ಗೆ CMಗೆ ಹಿಂದೆಯೇ ಮಾಹಿತಿ ಕೊಟ್ಟಿದ್ರು. ಪ್ರಾಥಮಿಕ ಹಂತದಲ್ಲಿ ಏನೇನು ಆಗಿದೆ, ಏನೇನೆಲ್ಲ ಕಂಡು ಬಂದಿದೆ ಅನ್ನುವಂಥ ಬಗ್ಗೆ. ಸೊ ಆ ಬಳಿಕದ ಬೆಳವಣಿಗೆಗಳ ಬಗ್ಗೆ ಇನ್ನೊಂದಷ್ಟು ಸಭೆಯನ್ನ ನಡೆಸುವಂತಹ ಸಲುವಾಗಿ ಬಹುಶಃ ಅವರು ಇವತ್ತು ಬಂದಿದ್ದಾರೆ, ಸಭೆಯನ್ನ ನಡೆಸಿದ್ದಾರೆ. ಸೊ ಆ ಸಭೆಯ ಬಳಿಕ ಅಧಿಕಾರಿಗಳು ಈಗ ಕಾರ್ಯಾಚರಣೆಗೆ ತೆರಳಿದ್ದಾರೆ. ಸೊ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಕುತೂಹಲ. ಸೊ ಆ ಕುತೂಹಲಕ್ಕೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ದೊರಕುತ್ತೆ. ಅಲ್ಲಿನ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಿರಂತರವಾಗಿ ಮಾಹಿತಿ ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗುತ್ತೆ. ಸೊ ನಾವು ದೃಶ್ಯಗಳಲ್ಲಿ ನೋಡಿದ್ರೆ ಅಲ್ಲಿ ಭದ್ರತೆಯನ್ನ ಒದಗಿಸಿರುವಂಥದ್ದು, ಶಸ್ತ್ರಾಸ್ತ್ರ ಸಹಿತವಾದ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಸೊ ಅದೇ ರೀತಿ ಮೇಲ್ಭಾಗದಲ್ಲಿ ಉಪ್ಪಿನ ಮೂಟೆಗಳು ಜೊತೆಗೆ ವಾಟರ್ ಕ್ಯಾನ್ಗಳು ಅಲ್ಲಿ ಇಟ್ಟಿರುವಂಥದ್ದು ಕೂಡ ನಾವು ಗಮನಿಸಬಹುದಾದಂತಹ ವಿಚಾರ. ಸೊ ಎಲ್ಲರ ಒಂದು ಕುತೂಹಲ ಕೆರಳಿದೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಸೊ ಎಲ್ಲರ ಆ ಎಲ್ಲ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಹಂತದಲ್ಲಿ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ.
ಕಾರ್ಯಾಚರಣೆಗೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಬಂದಂತಹ ಸಂದರ್ಭದ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇರುವಂಥದ್ದು. SIT ಪ್ರಮುಖ ಅಧಿಕಾರಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಇರಬಹುದು, ಅವರ ಜೊತೆಗೆ ಸಾಕ್ಷಿ ದೂರುದಾರ, ಅದರ ಜೊತೆಗೆ ಇನ್ನಿತರ ಅಧಿಕಾರಿಗಳು ಈ ಒಂದು ಕರ್ತವ್ಯಕ್ಕೆ ನಿಯೋಜನೆಗೊಂಡಂಥವರು ವಾಹನದಿಂದ ಇಳಿದು ಆ ಒಂದು ದಾರಿಯ ಮೂಲಕ ಕಾಡಿನ ಒಳಭಾಗಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಸಾಕ್ಷಿ ದೂರುದಾರ ತೆರಳಿರುವಂಥದ್ದು ಆಗ ನೇರ ಪ್ರಸಾರದಲ್ಲಿ ಕೂಡ ನಾವು ಗಮನಿಸಿದ್ದೇವೆ. ಸೊ ಇದೀಗ ಇನ್ನೊಂದಷ್ಟು ಸ್ಪಷ್ಟವಾದ ಚಿತ್ರಣವನ್ನ ತಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನ ಈ ಮೂಲಕ ನಾವು ಮಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದೇ ಒಂದು ಹಾದಿಯಲ್ಲಿ ತೆರಳಿರುವಂಥದ್ದು. ಅದರ ಜೊತೆಗೆ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಕೂಡ ತೆರಳಿರುವಂಥದ್ದು. ಒಳಭಾಗದ ದೃಶ್ಯಗಳು ಒಳಭಾಗದ ಮೂಲಕ ತೆರಳುತ್ತಾ ಇರುವಂಥದ್ದನ್ನು ದಯಮ್ಮ ಅವರು ತೆರಳುತ್ತಾ ಇದ್ದಾರೆ. ಅದೇ ರೀತಿ ಸಾಕ್ಷಿ ದೂರುದಾರ ಮುಸುಕುದಾರಿಯಾಗಿ ಇವತ್ತು ಕೂಡ ಬಂದಿರುವಂಥದ್ದು. ಎಂದಿನ ಹಾಗೆ ತನ್ನ ವಕೀಲರ ವಾಹನದಲ್ಲಿ SIT ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ SIT ಮುಖ್ಯಸ್ಥರು ಬಂದಿದ್ರು, ಸಭೆಯನ್ನ ನಡೆಸ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಈ ಮುಸುಕುದಾರಿ ವ್ಯಕ್ತಿ ತನ್ನ ವಕೀಲರ ಜೊತೆಗೆ ವಾಹನದಲ್ಲಿ ಇದ್ರು ಎನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ದಾಮೋದರ್ ಕೊಟ್ಟಿದ್ದಾರೆ. ಆ ಬಳಿಕ ಸಭೆ ಮುಗಿದ ಬಳಿಕ ಕಾರ್ಯಾಚರಣೆಗೆ ಇವರು ಹೊರಟು ನಿಂತಹ ಸಂದರ್ಭದಲ್ಲಿ ಅವರ ವಾಹನದಲ್ಲಿ ಬಂದಿರುವಂಥದ್ದು ಈ ಒಂದು ಜಾಗಕ್ಕೆ. ಸೊ ಈಗಾಗಲೇ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಸೊ ಅಲ್ಲಿ ಏನಾಗ್ತಾ ಇದೆ, ಏನು ಎತ್ತ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ ಈ ಒಂದು ಕಾರ್ಯಾಚರಣೆಗೆ ನಿಯೋಜನೆಯಾಗಿರುವಂತಹ ತಂಡದಲ್ಲಿ. ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರಿರ್ಬೋದು, ಜೊತೆಗೆ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಸೋಕೋ, FSL, ಅದೇ ರೀತಿ ANF, ಅದೇ ರೀತಿ ಗರುಡ ಪಡೆ, ಅಂದರೆ ಯಾರೆಲ್ಲ ಈ ಒಂದು ಕರ್ತವ್ಯದಲ್ಲಿ ಭದ್ರತೆಗಾಗಿರ್ಬೋದು ಅಥವಾ ವಿಧಿವಿಜ್ಞಾನ ತಜ್ಞರಾಗಿರ್ಬೋದು, ಅಲ್ಲಿನ ಒಂದು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ತಂಡ ಆಗಿರ್ಬೋದು, ಯಾರೆಲ್ಲ ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿದ್ದಾರೋ ಎಲ್ಲರೂ ಕೂಡ ತೆರಳಿರುವಂಥದ್ದು. ಈಗಾಗಲೇ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಸೊ ಏನಾಗ್ತಾ ಇದೆ ಅಲ್ಲಿ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಆ ಒಂದು ಮಾಹಿತಿಗಳು ಬಂದಂತಹ ತಕ್ಷಣವೇ ಅದನ್ನು ಖಚಿತಪಡಿಸಿಕೊಂಡು ವೀಕ್ಷಕರ ಮುಂದೆ ಇಡುವಂತಹ ಕೆಲಸ ಆಗುತ್ತೆ. ಸೊ ನೋಡ್ತಾ ಇದ್ದೀರಿ, ಎಲ್ಲ ಆಫಿಷಿಯಲ್ಸ್ ಅಲ್ಲಿ ಈಗಾಗಲೇ ತೆರಳಿದ್ದಾರೆ. ಪಾಯಿಂಟ್ ನಂಬರ್ 13ರ ಎಕ್ಸಿಬಿಷನ್ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳಿತ್ತು. ಯಾಕಂತ ಹೇಳಿದರೆ ಜುಲೈ 28ರಂದು ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು SIT ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಆತ ಗುರುತಿಸಿದ್ದಂಥದ್ದು 13 ಜಾಗಗಳನ್ನು, ನೇತ್ರಾವತಿ ಸ್ನಾನಘಟ್ಟ ಹಾಗೂ ನೇತ್ರಾವತಿ ಸೇತುವೆ ಸಮೀಪದಲ್ಲೇ ಇದ್ದಂತಹ 13 ಜಾಗಗಳನ್ನು ಸಾಕ್ಷಿ ದೂರುದಾರ ಗುರುತಿಸಿದ್ದು, ತೋರಿಸಿದ್ದು, ನಾನು ಇಲ್ಲಿ ಹೋಗ್ತಿರುವಂಥದ್ದು ಎನ್ನುವಂಥ ಮಾಹಿತಿಯನ್ನು ಕೊಟ್ಟದ್ದು. ಸೊ ಆ ಜಾಗಗಳನ್ನು ಗುರುತಿಸಿ ಮಾರ್ಕಿಂಗ್ ಮಾಡುವಂಥ ಕೆಲಸಗಳಾಗಿತ್ತು. ಅಲ್ಲಿಗೆ ಆ ಪ್ರದೇಶವನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳಾಗಿತ್ತು. ರಾತ್ರಿ ವೇಳೆ ಅಂದರೆ ಯಾವೆಲ್ಲ ಜಾಗದಲ್ಲಿ ಎಕ್ಸ್ಹೂಮೇಷನ್ ಪ್ರಕ್ರಿಯೆ ಬಾಕಿ ಇದೆಯೋ ಆ ಎಲ್ಲ ಜಾಗಗಳಲ್ಲೂ ಕೂಡ ರಾತ್ರಿ ANFನ ಶಸ್ತ್ರಸಹಿತ ಸಿಬ್ಬಂದಿಗಳ ಒಂದು ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಅಂದಿನಿಂದ ಅಂದರೆ ಆವತ್ತು ಆತ ಗುರುತಿಸಿದಂತಹ ಜಾಗಗಳು 13. ಸೊ ಮೊದಲ ಹಂತದಲ್ಲಿ 13 ಜಾಗಗಳ ಎಕ್ಸ್ಹೂಮೇಷನ್ ನಡೆಯುತ್ತೆ ಎನ್ನುವಂಥ ಒಂದು ವಿಚಾರವನ್ನು ಹೇಳಿದರು. ಅದೇ ರೀತಿ 29ರಿಂದ ಈ ಒಂದು ಉತ್ಖನನದ ಕೆಲಸಕ್ಕೆ ಮುಂದಾಗಿದ್ದರು. ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಆತನ ಜೊತೆಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ AC ಸ್ಟೆಲ್ಲಾ ವರ್ಗೀಸ್, ಅದೇ ರೀತಿ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಅದೇ ರೀತಿ ಸೋಕೋ, ಅದೇ ರೀತಿ ಫಾರೆನ್ಸಿಕ್, ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಎಲ್ಲರ ಒಂದು ಭಾಗವಹಿಸುವಿಕೆಯಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇತ್ತು. ಅವರೆಲ್ಲರ ಸಮ್ಮುಖದಲ್ಲಿ, ಅವರೆಲ್ಲರ ಸಮಕ್ಷಮದಲ್ಲಿ ಇಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಜೊತೆಗೆ ಕಾರ್ಮಿಕರು ಇವತ್ತು ಕೂಡ ತೆರಳಿದ್ದಾರೆ. ಸರಿಸುಮಾರು 10ರಿಂದ 12 ಮಂದಿ ಕಾರ್ಮಿಕರು ಈಗಾಗಲೇ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಮಳೆ ಕೂಡ ಒಂದಷ್ಟು ಬಿಡುವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಮಳೆಯ ಒಂದು ಲಕ್ಷಣಗಳು ಈಗ ಕಂಡು ಬರ್ತಾ ಇಲ್ಲ. ನಿನ್ನೆ ಕೂಡ ಬೆಳಗ್ಗಿನ ವೇಳೆ ಮಳೆ ಬರುವಂತಹ ಯಾವುದೇ ಲಕ್ಷಣಗಳು ಕೂಡ ಇರಲಿಲ್ಲ. ಆದರೆ ಸಂಜೆಯ ವೇಳೆಗೆ ಧಾರಾಕಾರ ಮಳೆ ಸುರಿದಿತ್ತು. ಸೊ ಅದರ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿದರು. ಪಾಯಿಂಟ್ ನಂಬರ್ 11 ಮತ್ತು 12ರ ಎಕ್ಸ್ಹೂಮೇಷನ್ ಪ್ರಕ್ರಿಯೆ ಆಗಸ್ಟ್ 5 ಅಂದರೆ ನಿನ್ನೆ ನಡೆದಿರುವಂಥದ್ದು. ಆ
ಎಕ್ಸ್ಹುಮೇಷನ್ನ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಳೇಬರಗಳಾಗಲಿ, ಯಾವುದೇ ರೀತಿಯ ಕುರುಹುಗಳು ಅಲ್ಲಿ ಕಂಡು ಬಾರದ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶವನ್ನು ಮತ್ತೆ ಸೀಲ್ ಮಾಡಿ ಅಲ್ಲಿಂದ ತೆರಳಿದ್ರು. ಆ ಮೂಲಕ ನಿನ್ನೆಯ ಕಾರ್ಯಾಚರಣೆ ಆಲ್ಮೋಸ್ಟ್ 4:15 ಸುಮಾರಿಗೆ ಮುಕ್ತಾಯಗೊಂಡಿತ್ತು. 5 ಗಂಟೆಯ ಸುಮಾರಿಗೆ 5 ಕಾಲರ ಸುಮಾರಿಗೆ ಅಧಿಕಾರಿಗಳೆಲ್ಲರೂ ಕೂಡ ಆ ಒಂದು ಜಾಗದಿಂದ ವಾಪಸ್ ಆಗಿದ್ರು. ಸೊ ಆ ಬಳಿಕ ಇವತ್ತಿನ ಕಾರ್ಯಾಚರಣೆ ಅಂದರೆ 1 ಪಾಯಿಂಟ್ ಉಳಿದುಕೊಂಡಿತ್ತು. ಸಾಕ್ಷಿ ದೂರುದಾರ ತೋರಿಸಿದಂತಹ ಪಾಯಿಂಟ್ಗಳನ್ನು ನಾವು ಪರಿಗಣನೆ ಮಾಡಿದರೆ 13 ಪಾಯಿಂಟ್ಗಳನ್ನು ತೋರಿಸಿ ಅದನ್ನು ಮಹಜರು ಮಾಡುವಂತಹ ಕೆಲಸಗಳಾಗಿದ್ದಂಥದ್ದು. ಸೊ 13 ಜಾಗಗಳ ಒಂದು ಉತ್ಖನನ ಮೊದಲಿಗೆ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ 13ನೇ ಪಾಯಿಂಟ್ಗೆ ಇವತ್ತು ಹೋಗಿಲ್ಲ. ಸೊ ಇವತ್ತು ಬೇರೆ ಒಂದು ಪಾಯಿಂಟ್ಗೆ ತೆರಳಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಒಳಭಾಗಕ್ಕೆ ಹೋಗಿದ್ದಾರೆ, ಬಹುಶಃ ಮೇಲ್ಭಾಗಕ್ಕೆ ಹೋಗಿರಬಹುದು ಎನ್ನುವಂಥ ಲೆಕ್ಕಾಚಾರಗಳು. ಸೊ ಅಲ್ಲಿ ಯಾಕೆ ಹೋಗಿದ್ದಾರೆ, ಯಾವ ಪಾಯಿಂಟ್ನಲ್ಲಿ ಇವತ್ತು ಏನಾಗುತ್ತೆ ಅಂದರೆ ಹೊಸ ಜಾಗವನ್ನು ಈ ಸಾಕ್ಷಿ ದೂರುದಾರ ತೋರಿಸ್ತಾ ಇರುವಂಥದ್ದ, ಅಥವಾ ಬೇರೆ ಏನಾದರೂ ಉದ್ದೇಶಗಳಿದೆಯಾ, ಅಥವಾ ಬೇರೆ ಏನಾದರೂ ಕಳೇಬರಗಳು ಸಿಕ್ಕಿರಬಹುದಾ ಇತ್ಯಾದಿ ಎಲ್ಲವೂ ಕೂಡ ಪ್ರಶ್ನೆಗಳಿದೆ. ಸೊ ಅವೆಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟವಾದ ಉತ್ತರ ಲಭಿಸೋದಕ್ಕಿದೆ. ಸೊ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಮುಂದಿನ ಹಂತದಲ್ಲಿ ಏನೇನು ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಗಳನ್ನು ಕೂಡ ನಿರಂತರವಾಗಿ ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಮೂಲಕ ನಡೆಯುತ್ತೆ. ಸೊ ನಿರಂತರವಾಗಿ ಮಾಹಿತಿ ಕೊಡುವಂತಹ ಕೆಲಸವನ್ನು, ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡುವಂತಹ ಕೆಲಸವನ್ನು ಸುದ್ದಿ ನ್ಯೂಸ್ ಮಾಡುತ್ತೆ.
ಈಗಾಗಲೇ ನಾವು ಹೇಳಿದ ಹಾಗೆ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ನಡೀತಾ ಇದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು. ಸೊ ಈಗಾಗಲೇ ಕಿರಿಕೀರ್ತಿಯವರು SIT ಕಚೇರಿಗೆ ಬಂದಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಗೆ ಬಂದು SIT ಅಧಿಕಾರಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಅವರು SIT ಕಚೇರಿಗೆ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ವಿಡಿಯೋಗಳನ್ನ ಕೂಡ ನಾವು ಗಮನಿಸಿದ್ದೇವೆ. ಆ ಒಂದು ದೃಶ್ಯವನ್ನ ಕೂಡ ನಾವು ನೋಡ್ತಾ ಇರುವಂಥದ್ದು. ಸೊ ಹಾಗಿದ್ದಾಗ ಅವರು ದೂರನ್ನ ಕೊಟ್ಟಿರುವಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿಗಳ ಬಗ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರಗಳಿರುವಂಥದ್ದು. ಸೊ ಅವರು ಕೊಟ್ಟಿರುವಂತಹ ದೂರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಸ್ವತಃ ಕಿರಿಕೀರ್ತಿ ಅವರೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಂದ ನೇರವಾಗಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ, ಕಿರಿಕೀರ್ತಿ ಸರ್ ನಮಸ್ತೆ. 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 ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಹೇಳಿ. ಎಸ್, ದೂರನ್ನ ಕೊಟ್ಟಿರುವಂತದ್ದು ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದೀರಿ, ದೂರನ್ನ ಕೊಟ್ಟಿರುವಂತದ್ದು. ಸೊ ಏನು ತಮ್ಮ ಒಂದು ದೂರಿನ ಪ್ರಮುಖ ವಿಚಾರಗಳು ಅಂತ? ಇಲ್ಲ ಅಂದ್ರೆ ಈ ಕಳೆದ 8 ದಿನಗಳಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ, ಈ ಕೆಲಸದಲ್ಲಿ SIT ಯಾವುದೇ ಮಾಹಿತಿಯನ್ನ ಯಾರಿಗೂ ಕೊಡಲ್ಲ ಅಂತ ನಾವು ನಂಬಿದ್ವಿ. ಆದ್ರೆ ಕೆಲವು ಆಯ್ದ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅಂತ ಕರೆಸಿಕೊಳ್ಳುವ ಕೆಲವರು ಏಕಾಏಕಿ ಪ್ರತಿದಿನ ಸಂಜೆ ಆದ ಕೂಡಲೇ 1 ಗಂಟೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ವಿಡಿಯೋ ಮಾಡೋದು, SIT ಮೂಲಗಳಿಂದ, ಬಲ್ಲ ಮೂಲಗಳಿಂದ, ಪೊಲೀಸ್ ಮೂಲಗಳಿಂದ, ಗೊತ್ತಿರುವ ಮೂಲಗಳಿಂದ ಅಂತ ಹೇಳಿ ಪ್ರತಿದಿನ ಸಾಯಂಕಾಲ ಒಂದು 6 ಶವ ಸಿಕ್ಕಿದೆ, 3 ಶವ ಸಿಕ್ಕಿದೆ, 4 ಶವ, ಆ ಶವಕ್ಕೆ ಮರ್ಯಾದೆ ಇಲ್ಲಿದ್ದಂಗೆ ಶವ ಸಿಗ್ತದೆ ಅವರಿಗೆ. ನಮಗನ್ನಿಸ್ತು ಇಷ್ಟು ಕಾನ್ಫಿಡೆಂಟ್ ಆಗಿ ಇವ್ರು ಹೇಳ್ತಾ ಇದ್ದಾರೆ ಅಂತ ಆದ್ರೆ ನಾವು ಯಾಕೆ ಈ ಮಾಹಿತಿಯನ್ನ SIT ಅವರಿಂದ ನಾವು ಕೂಡ ಪಡಿಬಾರದು ಅಂತ ನಮಗನ್ನಿಸ್ತು. ಅದಕ್ಕೆ ನಾವು SIT ಅವ್ರಿಗೆ ಕೇಳಿದ್ವಿ, ಸರ್ ಆಯ್ದ ಕೆಲವರಿಗೆ ಮಾತ್ರ ಯಾಕೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ, ನಮಗೂ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ವಿ. ತಪ್ಪೇನಿದೆ? ಅದಕ್ಕೆ ಅವ್ರು ಹೇಳಿದ್ರು, ಸರ್ ನಿಮಗೆ ಅಂತಲ್ಲ ಸರ್, SIT ಯಾವುದೇ ಕಾರಣಕ್ಕೂ ಯಾರಿಗೂ ಮಾಹಿತಿಯನ್ನು ಕೊಡುವುದಿಲ್ಲ. ಹಾಗಾದ್ರೆ ಇಲ್ಲಿ ತನಕ ಇವರು ಕೊಟ್ಟ ಮಾಹಿತಿಗಳೆಲ್ಲ ಸುಳ್ಳು ಅಂತ ಆಯ್ತಲ್ಲ. ಏನಕ್ಕೆ ಆ ಸುಳ್ಳುಗಳನ್ನು ಹೇಳಿ ಜನರನ್ನು ನಂಬಿಸುವ, ಜನರನ್ನ ದಿಕ್ಕು ತಪ್ಪಿಸುವ, ಜನರ ಭಾವನೆಗಳ ಮೇಲೆ ಆಟ ಆಡುವ ಕೆಲಸವನ್ನ, ಅವರ ನಂಬಿಕೆಗೆ ದ್ರೋಹ ಮಾಡುವಂತ ಕೆಲಸವನ್ನ ಯಾಕೆ ಮಾಡ್ಬೇಕು? ಲಕ್ಷಾಂತರ ಜನ ಇವರನ್ನು ನಂಬಿ ಫಾಲೋವರ್ಸ್ ಗಳನ್ನ ಇವ್ರು ಕ್ರಿಯೇಟ್ ಮಾಡ್ಕೊಂಡ ಮೇಲೆ ಲಕ್ಷಾಂತರ ವ್ಯೂಸ್ ಗಳು ಬರ್ತಿದ್ದಾಗ ಜನರಿಗೆ ಸತ್ಯವನ್ನ ಹೇಳುವ ಕೆಲಸ ಇವ್ರು ಮಾಡೋದು ಬಿಟ್ಬಿಟ್ಟು ಏಕಾಏಕಿ ನೇರ ಇವ್ರುಗಳು ಮಾಡ್ತಾ ಇರುವ ಈ ಕೆಲಸ ಇದೆಯಲ್ಲ, ಸಂಜೆ ಆದ ಕೂಡಲೇ ನಮಗೆ ಬಂದ ಮಾಹಿತಿಯ ಪ್ರಕಾರ 3 ಶವ ಸಿಕ್ಕಿದೆ, ಅದರಲ್ಲೊಂದು ಹೆಂಗಸಿನದ್ದು, ಅದರಲ್ಲೊಂದು 16 ವರ್ಷದ ಹುಡುಗಿಯದ್ದು, ಕೆಂಪು ಕಲರ್ ಸೀರೆ ಸಿಕ್ಕಿದೆ, ಹಸಿರು ಕಲರ್ ಬ್ಲೌಸ್ ಸಿಕ್ಕಿದೆ, ಯಾಕೆ ಮಾಡ್ಬೇಕಿದನ್ನ ಅನ್ನೋದು ನನ್ನ ವಾದ. ಸೊ ಅದೇ ನಿಟ್ಟಿನಲ್ಲಿ ನಾನು ಇವತ್ತು SIT ಆಫೀಸಿಗೆ ಬಂದು ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ. ನೋಡಿ ಸರ್, ಇಂತಿಂತ ಚಾನೆಲ್ ನವರು ನಿಮ್ಮ ಮೂಲಗಳಿಂದ ಬರ್ತಿರುವ ಮಾಹಿತಿಯನ್ನು ಅನುಸರಿಸಿ ಆಧರಿಸಿ ಇಷ್ಟೆಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ಇನ್ಮೇಲೆ ನಮಗೂ ಕೊಡಬೇಕು ಅಂತಂದಾಗ ಅವರು ಯಾವುದೇ ಕಾರಣಕ್ಕೂ ನಾವು ಮಾಹಿತಿಯನ್ನ ಕೊಡ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ. ಅಂಡ್ ಇದನ್ನ ನಾವು ಸಹಿತ ಮಾನಿಟರ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದು ಏನೇನಾಗುತ್ತೆ, ಈಗ ನಮ್ಮ ಪ್ರಿಯಾರಿಟಿ ಬೇರೆ ಇದೆ, ಆ ಪ್ರಿಯಾರಿಟಿಯಲ್ಲಿ ಇದೀವಿ ಅಂತ ಹೇಳಿದ್ದಾರೆ. ಹಾಗೂ ಕಾನೂನಾತ್ಮಕವಾಗಿ ಮುಂದುವರೆದು ಇದನ್ನು ಏನ್ ಮಾಡ್ಬೇಕು ನೆಕ್ಸ್ಟ್ ನಾವು ಅನ್ನೋದನ್ನು ಸಹಿತ ನಮಗೊಂದಿಷ್ಟು ಕಾನೂನು ಟಿಪ್ಸ್ ಸಹಿತ ಅವ್ರು ಕೊಟ್ಟಿದ್ದಾರೆ. ಸೊ ಆ ಮೂಲಕ ಮುಂದುವರಿರಿ, ಇದಕ್ಕೆ ಒಂದು ಅಂತ್ಯ ಹಾಡಬಹುದು ಅಂತ ನಾವು ಆ ಕಾರ್ಯವನ್ನು ಮುಂದುವರಿಸ್ತಾ ಇದೀವಿ. ಓಕೆ, ಸೊ ಅಂದ್ರೆ ಈಗ SIT ಅವರು ಯಾರಿಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ 100%. ವೆರಿ ಕಾನ್ಫಿಡೆನ್ಶಿಯಲ್, ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಯಾವ ಮಾಹಿತಿಯನ್ನು ಯಾವ ಮಾಧ್ಯಮಕ್ಕೂ ಕೊಡ್ತಾ ಇಲ್ಲ. ಹಂಗೆಲ್ಲಾದ್ರೂ ನಾವು ಮಾಹಿತಿಯನ್ನು ಕೊಡ್ಲೇಬೇಕು ಅಂತಾದ್ರೆ ನಾವು ಪ್ರೆಸ್ ಮೀಟ್ ಮಾಡಿ ಕೊಡ್ತೀವಿ ಅಂತ. ಓಕೆ, ಸೊ ಆ ಚಾನ್ಸಸ್ ಬಗ್ಗೆ ಏನಾದ್ರು ಹೇಳಿದ್ದಾರೆ ಈಗ? ಅಂದ್ರೆ ಬಹುಶಃ ಈಗ ಪ್ರೈಮರಿ ಹಂತದಲ್ಲಿದೆ, ಅಂದ್ರೆ ಪ್ರಾಥಮಿಕ ಹಂತದಲ್ಲೇ ಎಲ್ಲವೂ ಕೂಡ ಸಾಗ್ತಾ ಇದೆ. ಈ ಹಂತದಲ್ಲಿ ಯಾವುದೇ ರೀತಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಅವರಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂದ್ರೆ ಇದೆಲ್ಲವೂ ಕೂಡ ಊಹಾಪೋಹಗಳ ಆಧಾರದಲ್ಲೇ ಆಗ್ತಾ ಇರುವಂತಹ ವಿಚಾರಗಳನ್ನುವಂಥದ್ದು ಅಲ್ಲಿ ಹೇಳ್ಬಹುದಾ ಅಂತ? ತಳ್ಳಿ ಹಾಕುವಂತೆಯೇ ಇಲ್ಲ. 100% ಇದು ಊಹಾಪೋಹ. ಅವರಿಗೆ ಮನ್ಸಿಗೆ ಬಂದ ನಂಬರು, ಮನ್ಸಿಗೆ ಬಂದ ಕಲರು, ಮನ್ಸಿಗೆ ಬಂದ ವ್ಯಕ್ತಿ, ಮನ್ಸಿಗೆ ಬಂದ ವಯಸ್ಸು, ನೀವೇ ಯೋಚನೆ ಮಾಡಿ. ಒಂದು ಹಸಿರು ಪರದೆಯನ್ನ ಅಡ್ಡ ಹಾಕೊಂಡು ಆ ಕಡೆ ಅವ್ರು ಕೆಲಸ ಮಾಡ್ತಾ ಇದ್ರೆ, ಈ ಕಡೆ ಒಬ್ಬ ವ್ಯಕ್ತಿ ಅಲ್ಲಿ ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿದೆ ಅನ್ನೋದನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ? ಆಮೇಲೆ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, SIT ಇಂದ ಆ ತರದ ಮಾಹಿತಿ ಸೋರಿಕೆ ಆಗಿದೆ ಅಂತ ಗೊತ್ತಾದ್ರೆ ಅಂತ ಅಧಿಕಾರಿಯನ್ನ ಯಾವುದೇ ಕಾರಣಕ್ಕೆ ಇಟ್ಕೊಳ್ಳಲ್ಲ ಅನ್ನೋದನ್ನ. ಆಮೇಲೆ SIT ಅಂತಹ ಒಂದು ತನಿಖಾ ಸಂಸ್ಥೆ ಒಳಗಡೆ ಕೆಲಸ ಮಾಡ್ಬೇಕಾದ್ರೆ ಯಾರು ಸಹಿತ ಯೂಟ್ಯೂಬ್ ಚಾನೆಲ್ಗಳಿಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಕ್ಷುಲ್ಲಕ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಇನ್ಫಾರ್ಮೇಶನ್ ಏನಿದ್ರು ಅಫಿಷಿಯಲ್ ಆಗಿ ಐದರ್ ಪ್ರೆಸ್ ಸ್ಟೇಟ್ಮೆಂಟ್ ಆರ್ ಪ್ರೆಸ್ ಮೀಟ್ ನ ಮೂಲಕ ಆಗುತ್ತೆ. ಎಕ್ಸಾಕ್ಟ್ಲಿ. ಅದರ ಜೊತೆಗೆ ಈಗ ಬಹುಶಃ ಒಂದಷ್ಟು ಟಿಪ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರಿ. ಸೊ ನಿಮ್ಮ ಮುಂದಿನ ನಡೆ ಏನು, ಅಥವಾ ತಾವು ಅವರು ನಮಗೆ ಏನ್ ಗೈಡ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾವು ಮುಂದುವರಿತೀವಿ ಮುಂದಿನ ದಿನಗಳಲ್ಲಿ. ನಮ್ದೇನ್ ನೋಡಿ, ನಮಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಕೋಪ ಇಲ್ಲ, ಯಾರ ಮೇಲೆ ಸಿಟ್ಟಿಲ್ಲ. ಆದ್ರೆ
ಸೈದ್ಧಾಂತಿಕವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇರ್ಬೇಕಾದ್ರೆ, ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಸುಳ್ಳುಗಳನ್ನ ಹೇಳಿ ಜನರ ಹಾದಿ ತಪ್ಪಿಸುವ ಕೆಲಸವನ್ನು ಮಾಡಬಾರದು ಅನ್ನುವ ಕಾರಣಕ್ಕೆ, ಯಾವುದೇ ಕಾರಣಕ್ಕೂ ಇಂಥದ್ದು ಮಿಸ್ಟೇಕ್ ಗಳನ್ನ ಮತ್ತೆ ಮತ್ತೆ ಪುನರ್ ಮಾಡಬೇಡಿ ಅನ್ನುವ ಕಾರಣಕ್ಕೆ ಅವ್ರಿಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ತುಂಬಾ ದಿನ 8 ದಿನಗಳಿಂದ ನೋಡಿ 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 ಕಾದು 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 ಎಲ್ಲ ವಿಡಿಯೋ ಕ್ಲಿಪ್ಸ್ ಗಳನ್ನ ತಗೊಂಡು ಹಿಡ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಈ ನಿರ್ಧಾರವನ್ನು ಮಾಡಿದ್ವಿ. ಓಕೆ, ಈಗ ನೀವು ಕೂಡ ಡೀಟೇಲ್ ಆಗಿ ಗಮನಿಸ್ತಾ ಇದ್ದೀರಿ ಈ ಒಂದು ಕಾರ್ಯಾಚರಣೆಗಳನ್ನ. ಸೊ ಈಗ SIT ಒಂದು ಕಾರ್ಯಾಚರಣೆಯ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಏನು ಅನ್ನುವಂಥದ್ದು? ಈಗ SIT ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. SIT ಯಲ್ಲಿ ಅದ್ಭುತ ಅಧಿಕಾರಿಗಳಿದ್ದಾರೆ, ಅವರು ಮೋಸ್ಟ್ ಎಫಿಷಿಯಂಟ್ ಅಂಡ್ ಪ್ರೊಫೆಷನ್. ಸೊ ಈ ತರಹದ ಅಧಿಕಾರಿಗಳಿದ್ದಾಗ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಟಾರ್ಗೆಟ್ ಏನಿದ್ರು ಇವಾಗ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಥವಾ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಡೀತಾ ಇದೆ. ವರ್ಡಿಕ್ಟ್ ಬರುವವರೆಗೆ ಇದಕ್ಕೆ ನಾವೇ ತೀರ್ಪು ಕೊಡಕ್ಕೆ ನಾವ್ ಯಾರು ಅಲ್ಲ. ವರ್ಡಿಕ್ಟ್ ಬರುವವರೆಗೆ ಕಾಯುವುದು ನಮ್ ಕೆಲಸ. ಆ ಕಾಯುವ ಕೆಲಸವನ್ನ ನಾವು ಮಾಡಬೇಕು, ನಾವು ಮಾಡ್ತೀವಿ. ಅಂಡ್ SIT ಅವ್ರ ಮೇಲೆ ನಂಬಿಕೆ ಇದೆ. ಇದರಲ್ಲಿ ಏನ್ ತೀರ್ಪು ಬಂದ್ರು ನಾವು ಅದನ್ನ ಖಂಡಿತವಾಗಿ ಕಣ್ಣು ಮುಚ್ಕೊಂಡು ಒಪ್ಕೋತೀವಿ. ಎಸ್, ಈಗ ನೀವು ಕೊಟ್ಟಿರುವಂತಹ ದೂರನ್ನ ಅವರು ರಿಸೀವ್ ಮಾಡಿದ್ದಾರೆ ಅಂದ್ರೆ ಅದನ್ನ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡ್ಬಿಟ್ಟೆ ಬಂದಿದ್ದೀನಿ ನಾನು ದೂರನ್ನ. ಓಕೆ ಓಕೆ, ರಿಜಿಸ್ಟರ್ ಬರೀ ನಾನೊಂದು ಕಾಪಿ ಕೊಟ್ಬಿಟ್ಟು ಬಂದಿಲ್ಲ, ನಾನು ಒಂದು ರಿಜಿಸ್ಟರ್ ಮಾಡಿ ಸೈನ್ ತಗೊಂಡು ಬಂದಿದ್ದೀನಿ. ಓಕೆ, ಸೊ ಅಂದ್ರೆ ನಿಮ್ಮ ದೂರು ಅಫಿಷಿಯಲ್ ಆಗಿ SIT ಅಲ್ಲಿ ರಿಜಿಸ್ಟರ್ ಆಗಿದೆ. ಎಸ್, ಎಕ್ಸಾಕ್ಟ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಕಿರಿಕೀರ್ತಿ ಅವರೇ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಸಿದು ಕಿರಿಕೀರ್ತಿ ಪತ್ರಕರ್ತರು ಕೂಡ ಹೌದು, ಜೊತೆಗೆ ಕಿರುತೆರೆಯಲ್ಲೂ ಕೂಡ ಗುರುತಿಸಿಕೊಂಡಂತಹ ವ್ಯಕ್ತಿ. ಅವರು SITಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ, ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ SIT ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಮೂಳೆಗಳು ಸಿಕ್ಕಿದೆ, ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ, ಜೊತೆಗೆ ಒಂದಷ್ಟು ಬಟ್ಟೆಗಳು ಸಿಕ್ಕಿದೆ, ಹಾಗೆ ಹೀಗೆ. ಇದು SITಯ ಮೂಲಗಳ ಮಾಹಿತಿ ಎನ್ನುವಂತಹ ನೆಲೆಯಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಅಂತಹ ಮಾಹಿತಿಗಳನ್ನ ನಮಗೂ ಕೊಡಿ ಅನ್ನುವಂಥ ಒಂದು ವಿಚಾರವನ್ನ SIT ಅಧಿಕಾರಿಗಳ ಮುಂದೆ ಇಟ್ಟಿರುವಂಥದ್ದು. ಸೊ ಅದೇ ಒಂದು ನಿಟ್ಟಿನಲ್ಲಿ ದೂರನ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಆ ಒಂದು ದೂರಿಗೆ ಈಗ SIT ಅಧಿಕಾರಿಗಳು ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ನಾವು ಯಾರಿಗೂ ಕೂಡ ಅಂತ ಒಂದು ಮಾಹಿತಿಯನ್ನ ಕೊಡೋದಿಲ್ಲ, ಯಾರಿಗೂ ಕೂಡ ಆ ರೀತಿ ಒಂದು ಮಾಹಿತಿಯನ್ನ ಕೊಡುವಂತಹ ಕೆಲಸಗಳನ್ನ ನಾವು ಮಾಡಿಲ್ಲ ಅನ್ನುವಂಥದ್ದು. ಇನ್ ಕೇಸ್ ಅಂತಹ ಒಂದು ಮಾಹಿತಿಗಳು ಸೋರಿಕೆ ಆಗಿದ್ದೇ ಹೌದು ಅಂತಾದ್ರೆ ಅಂತಹ ಅಧಿಕಾರಿಗಳ ವಿರುದ್ಧ ನಾವು ಕ್ರಮವನ್ನು ಕೂಡ ಕೈಗೊಳ್ಳೋದಕ್ಕೆ ಸಿದ್ಧರಿದ್ದೇವೆ ಎನ್ನುವಂತಹ ಒಂದು ಮಾಹಿತಿಯನ್ನ ಅಥವಾ ಒಂದು ಆ ವಿಚಾರವನ್ನ SIT ಅಫಿಷಿಯಲ್ಸ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೂಡ ಕಿರಿಕೀರ್ತಿ ಅವರು ಈಗ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಅದೇ ರೀತಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ ಒಂದು ಪ್ರಕ್ರಿಯೆಗಳು ಏನು ಎತ್ತ ಅಥವಾ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ SIT ಅಫಿಷಿಯಲ್ಸ್ ಒಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ನಮ್ಮ ಪ್ರಯಾರಿಟಿ ಈಗ ಸದ್ಯಕ್ಕೆ ಇದರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಇದೆ. ಸೊ ನಾವು ಆ ನೆಲೆಯಲ್ಲಿ ಒಂದು ಕಾರ್ಯಪ್ರವೃತ್ತರಾಗಿದ್ದೇವೆ, ಆ ನೆಲೆಯಲ್ಲಿ ನಾವು ಗಮನವನ್ನ ಕೇಂದ್ರೀಕರಿಸಿದ್ದೇವೆ. ಸೊ ಮುಂದಿನ ಹಂತಗಳಲ್ಲಿ ಇತ್ಯಾದಿ ವಿಚಾರಗಳು ಏನೆಲ್ಲ ಇದೆಯೋ ಅದೆಲ್ಲದರ ಬಗ್ಗೆಯೂ ಕೂಡ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ. ಖಂಡಿತವಾಗ್ಲೂ ಯಾವ ವಿಚಾರವನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ, ಯಾವುದನ್ನು ಕೂಡ ಬಿಡುವಂತಹ ವಿಚಾರಗಳಿಲ್ಲ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಕ್ಕೆ ಪರಿಗಣಿಸ್ತೇವೆ ಅನ್ನುವಂಥ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕಿರಿಕೀರ್ತಿ ಅವರು ಈಗ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟಿರುವಂತಹ ದೂರು ಏನಿದೆ ಅದು ರಿಜಿಸ್ಟರ್ ಆಗಿದೆ, ಅಂದ್ರೆ ಅದನ್ನ ಆಫಿಷಿಯಲಿ ಆ ಒಂದು SIT ಸ್ವೀಕಾರ ಮಾಡಿದೆ ಅನ್ನುವಂಥದ್ದು ಕೂಡ ಅವರು ಹೇಳಿರುವಂತಹ ಮಾಹಿತಿ. ಸೊ ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಇನ್ನೊಂದು ಡೆವಲಪ್ಮೆಂಟ್. ಹಂತ ಹಂತವಾಗಿ ಬೆಳವಣಿಗೆಗಳಾಗ್ತಾ ಇದೆ. SIT ಹೆಲ್ಪ್ಲೈನ್ ಅನ್ನ ಕೂಡ ತೆರೆದಿತ್ತು, ಜೊತೆಗೆ ವಿಳಾಸವನ್ನು ಕೂಡ ಕೊಟ್ಟಿತ್ತು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ SIT ಆಫೀಸ್, ಅಂದ್ರೆ ಅಲ್ಲಿರುವಂತಹ ಪ್ರವಾಸಿ ಬಂಗಲೆಯಲ್ಲಿ ಈ ಒಂದು SIT ಕಚೇರಿಯನ್ನು ತೆರೆಯಲಾಗಿದ್ದು ಅಲ್ಲಿನ ವಿಳಾಸವನ್ನ ಕೂಡ ಕೊಟ್ಟಿದ್ರು. ಸೊ ಏನೇ ದೂರುಗಳಿದ್ರು ಕೂಡ, ಏನೇ ವಿಚಾರಗಳನ್ನ ಮಾಹಿತಿಗಳನ್ನ ತಿಳಿಸುವುದಿದ್ರು ಕೂಡ ಆ ಒಂದು ಸಹಾಯವಾಣಿಗೆ ತಿಳಿಸಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ SIT ಈಗಾಗಲೇ ಕೊಟ್ಟಿತ್ತು. ಸೊ ಅದರ ಜೊತೆಗೆ ಒಂದಷ್ಟು ಬೆಳವಣಿಗೆಗಳು ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಜಯಂತ ಟಿ ಅವರು ಒಂದು ದೂರನ್ನ ಕೊಟ್ಟಿರುವಂಥದ್ದು. ಸೊ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೊಟ್ಟಂತಹ ದೂರನ್ನ ಈಗ ಆ ಒಂದು ದೂರು ಈಗ SITಗೆ ರವಾನೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಸೊ
ಇವತ್ತು ಕಿರಿಕೀರ್ತಿಯವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಮುಖ್ಯವಾಗಿ ಯೂಟ್ಯೂಬ್ನಲ್ಲಿ ಒಂದಷ್ಟು ಹರಿದಾಡ್ತಾ ಇರುವಂತಹ ವಿಡಿಯೋಗಳು, ಅದು SIT ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಅಂತ ಹೇಳಿಕೊಂಡು ಮಾಡಲಾಗ್ತಾ ಇರುವಂತಹ ವಿಡಿಯೋಗಳ ಬಗ್ಗೆ ಒಂದಷ್ಟು ದೂರನ್ನ ಕೊಟ್ಟಿರುವಂಥದ್ದು, ಒಂದಷ್ಟು ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ. ಸೊ ನಮಗೂ ಕೂಡ ಅಂತಹ ಒಂದು ಮಾಹಿತಿಯನ್ನು ಕೊಡಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಅಥವಾ ಇಂತಹ ಒಂದು ಪ್ರಕ್ರಿಯೆಗಳನ್ನು ನಾವು ಮಾಡಿಲ್ಲ, ನಾವು ಯಾರಿಗೂ ಮಾಹಿತಿಯನ್ನ ಕೊಟ್ಟಿಲ್ಲ ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ SIT ಅಫಿಷಿಯಲ್ಸ್ ತಮಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕಿರಿಕೀರ್ತಿ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ದಿನದಿಂದ ದಿನಕ್ಕೆ ಒಂದಷ್ಟು ತಿರುವುಗಳನ್ನು, ಒಂದಷ್ಟು ಬೆಳವಣಿಗೆಗಳನ್ನು ಕೂಡ ಕಾಣ್ತಾ ಇದೆ. ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಕೂಡ ಇದೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಈಗ ಎಲ್ಲರ ಗಮನ ಇರುವಂಥದ್ದು ಉತ್ಖನನದತ್ತ. ಉತ್ಖನನ ಯಾವಾಗ ಆಗುತ್ತೆ, ಅದರ ಫಲಿತಾಂಶ ಯಾವಾಗ ಬರುತ್ತೆ ಇತ್ಯಾದಿ ಎಲ್ಲವೂ ಕೂಡ ದಿನವಿಡೀ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಸೊ ಆಯಾ ದಿನದ ಒಂದು ಕಾರ್ಯಾಚರಣೆಗಳನ್ನು ಪರಿಗಣನೆ ಮಾಡಿದರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಆ ದಿನದ ಬೆಳವಣಿಗೆಗಳು ಎನ್ನುವಂಥದ್ರ ಬಗ್ಗೆ. ಸೊ ಇವತ್ತಿನ ಒಂದು ಬೆಳವಣಿಗೆಯನ್ನ ಗಮನಿಸಿದರೆ ಈಗಾಗಲೇ ಸರಿಸುಮಾರು 12:15 ಸುಮಾರಿಗೆ ಬೆಳ್ತಂಗಡಿಯಿಂದ ಹೊರಟಂತಹ SIT ಅಧಿಕಾರಿಗಳ ತಂಡ ಸಾಕ್ಷಿ ದೂರುದಾರನ ಜೊತೆಗೆ ಸ್ಥಳಕ್ಕೆ ತೆರಳಿದ್ದಾರೆ. ಅಲ್ಲಿಂದ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಬಂಗ್ಲಗುಡ್ಡ ಅರಣ್ಯ ಪ್ರದೇಶ ಏನಿದೆ ಅದರ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು ನಾವು ಗಮನಿಸಿದ್ದೇವೆ. ಆದರೆ ಎಲ್ಲಿಗೆ ಹೋಗಿದ್ದಾರೆ, ಎಕ್ಸಾಕ್ಟ್ ಪಾಯಿಂಟ್ ಯಾವುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ದೊಡ್ಡ ಪ್ರಶ್ನೆ. ಅಲ್ಲಿ ಈ ಹಿಂದೆ ಯಾವುದೇ ಒಂದು ಸ್ಥಳವನ್ನು ಗುರುತಿಸಿದ್ದಂತಹ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನು ಈಗಾಗಲೇ ಆತ ಗುರುತಿಸಿರುವಂತಹ ಜಾಗಗಳನ್ನು ಗಮನಿಸಿದ್ರೆ 13 ಜಾಗಗಳು, ಅದರಲ್ಲಿ 12 ಜಾಗಗಳ ಎಕ್ಸ್ಹುಮೇಷನ್ ಈಗಾಗಲೇ ಆಗಿದೆ. ಒಂದು ಪಾಯಿಂಟ್ ಇದೆ, ಅದು ಈಗಾಗಲೇ ನಿನ್ನೆ ನಡೆದಿರುವಂತಹ ಪಾಯಿಂಟ್ ನಂಬರ್ 12 ಏನಿದೆ ಅದರಿಂದ ಕೆಲವೇ ಮೀಟರ್ ದೂರದಲ್ಲಿದೆ ಅನ್ನುವಂಥದ್ದು. ಆ ಒಂದು ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ. ಪಾಯಿಂಟ್ ನಂಬರ್ 13ರಲ್ಲಿ ಮಾರ್ಕಿಂಗ್ ಮಾಡಿರುವಂತಹ ಪ್ರದೇಶ, SIT ಗುರುತಿಸಿರುವಂತಹ ಜಾಗ ಎಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಅಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಗಳಾಗ್ತಾ ಇಲ್ಲ. ಅಂದ್ರೆ ಅದಕ್ಕೆ ಪೂರಕ ವ್ಯವಸ್ಥೆಗಳನ್ನು ಕೂಡ ಇವತ್ತು ಮಾಡಿಕೊಂಡಿರಲಿಲ್ಲ. ಮುಖ್ಯವಾಗಿ ಅಳವಡಿಕೆ ಆಗಬೇಕಾದ್ದು ಶೇಡ್ ನೆಟ್. ಅಲ್ಲಿ ಒಳಭಾಗದ ದೃಶ್ಯಗಳು ಹೊರಭಾಗಕ್ಕೆ ಕಾಣಬಾರದು. ಆ ಗೌಪ್ಯತೆ ಹಿನ್ನೆಲೆಯಲ್ಲಿ ಮಾಡಬೇಕಾದಂತಹ ವ್ಯವಸ್ಥೆಗಳನ್ನ ಯಾವುದನ್ನು ಕೂಡ ಮಾಡಿಕೊಂಡಿರಲಿಲ್ಲ. ಅದೇ ರೀತಿ ಅಧಿಕಾರಿಗಳು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದಿರಲಿಲ್ಲ, ಅಥವಾ ಕಾರ್ಮಿಕರು ಕೂಡ ಆ ಭಾಗದಲ್ಲಿ ಕಂಡು ಬಂದಿರಲಿಲ್ಲ. ಹೀಗಾಗಿ ಬಹಳಷ್ಟು ಕುತೂಹಲ ಇತ್ತು ಇವತ್ತು ಇವರ ಕಾರ್ಯಾಚರಣೆ ಏನು. ಅದರ ಜೊತೆಗೆ ಅಧಿಕಾರಿಗಳು ಆ ಜಾಗಕ್ಕೆ ತಲುಪೋದು ಕೂಡ ವಿಳಂಬ ಆಗಿತ್ತು. ಅಂದ್ರೆ ಅಲ್ಲಿ ನಿಂತು ಕಾಯ್ತಾ ಇದ್ದವರು ಯಾಕೆ ಇನ್ನೂ ಬಂದಿಲ್ಲ, ಇವತ್ತು ಉತ್ಖನನ ಇದೆಯಾ ಇಲ್ವಾ ಇತ್ಯಾದಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಆದ್ರೆ ಇಲ್ಲಿ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ SIT ಕಚೇರಿಗೆ ಬಂದು ಅಧಿಕಾರಿಗಳ ಜೊತೆಗೆ, ಒಂದು SIT ಟೀಮ್ನ ಜೊತೆಗೆ ಒಂದಷ್ಟು ಮಾತುಕತೆಯನ್ನ, ಒಂದಷ್ಟು ಚರ್ಚೆಯನ್ನ, ಒಂದಷ್ಟು ಸಭೆಯನ್ನ ನಡೆಸಿದಂತಹ ಬಳಿಕ ಇವರು ಜಾಗಕ್ಕೆ ತೆರಳಿರುವಂಥದ್ದು. ಸೊ ಹಾಗಾಗಿ ಸುಮಾರು 1.5 ಗಂಟೆಗಳ ವಿಳಂಬ ಆಗಿದೆ ಅನ್ನುವಂಥದ್ದು ನಾವು ನೋಡಿದ್ದೇವೆ. ಸೊ ಈಗಾಗಲೇ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಏನಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗೋದಕ್ಕಿದೆ. ಆ ಒಂದು ಮಾಹಿತಿಯನ್ನು ಕೂಡ ನಿರಂತರವಾಗಿ ಕ್ಷಣದ ಅಪ್ಡೇಟ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಎಸ್, ದೃಶ್ಯಗಳನ್ನ ಗಮನಿಸಿದ್ರೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡಿರುವ ಹಾಗೆ ಕಾಣ್ತಾ ಇದೆ. ಊಟವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಾರ್ಮಿಕರು. ಅಲ್ಲಿ ವಾಹನದ ಮೂಲಕ ಅಲ್ಲಿಯವರೆಗೆ ಪಾತ್ರೆಗಳಲ್ಲಿ ಊಟವನ್ನ ತಂದು ಬಳಿಕ ಅಲ್ಲಿಂದ ಈಗ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಗುಡ್ಡಕ್ಕೆ ಹೋದಂತ ಸಂದರ್ಭದಲ್ಲಿ ಮೇಲ್ಭಾಗದ ಅಲ್ಲಿ ಕಳೆಬರ ಪತ್ತೆಯಾದಂತಹ ಕಾರ್ಯಾಚರಣೆ ನಡೆದಂತಹ ದಿನವನ್ನ ನಾವು ಪರಿಗಣಿಸಿದ್ರೆ ಆಗಸ್ಟ್ 4 ಸೋಮವಾರದಂದು ನಡೆದಂತಹ ಒಂದು ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ಆವತ್ತು ಬೆಳಗ್ಗೆ ಮೇಲ್ಭಾಗಕ್ಕೆ ತೆರಳಿದ್ರು ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಕಾರ್ಯಾಚರಣೆಯನ್ನ ನಡೆಸೋದಿಕ್ಕೆ. ಅಲ್ಲಿಂದ ವಾಪಸ್ ಬರುವಾಗ ಆಲ್ಮೋಸ್ಟ್ 7-7:30 ಆಗಿತ್ತು. ಅಂದ್ರೆ ಊಟ ತಿಂಡಿಯನ್ನು ಕೂಡ ಬಿಟ್ಟು ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ದೆವು. ಅಲ್ಲಿ ಬೆಳಗ್ಗೆ ಹೋದವರು ಆ ನಡುವೆ ಮಧ್ಯ ವಾಪಸ್ ಊಟದ ವಿರಾಮ ತೆಗೆದುಕೊಂಡು ಕೆಳಗೆ ಬಂದಿರಲಿಲ್ಲ. ನಿರಂತರವಾಗಿ ಅಲ್ಲಿನ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ರು. ಒಂದು ಅಸ್ಥಿಪಂಜರದ ಒಂದಷ್ಟು ಮೂಳೆಗಳು ಪತ್ತೆಯಾದಂತಹ ಬಗ್ಗೆ ಆವತ್ತು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದನ್ನ 2 PVC ಪೈಪ್ಗಳಿರ್ಬೋದು, ಇನ್ನೊಂದಷ್ಟು ಬಾಕ್ಸ್ಗಳಲ್ಲಿ ಕಲೆಕ್ಟ್ ಮಾಡಿಕೊಂಡು ಬಂದು ಅದನ್ನ ಅಲ್ಲಿಂದ ಸೀಲ್ ಮಾಡಿಕೊಂಡು ತಂದು ಪ್ರಯೋಗಾಲಯಕ್ಕೆ FSLಗೆ ಕಳುಹಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಬಹುಶಃ ಆ ಒಂದು ಪ್ರಕ್ರಿಯೆ ಒಂದಷ್ಟು ಸಮಯವನ್ನ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆವತ್ತು ಊಟ ತಿಂಡಿಯನ್ನ ಬಿಟ್ಟು ಎಲ್ಲರೂ ಕೂಡ ಒಂದು ಸೇವಾ ತತ್ಪರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಆದರೆ ಇವತ್ತು ಬಹುಶಃ ಈಗ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಊಟವನ್ನ ಸೇವಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ಆ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರಿಸುವಂತಹ ಸಾಧ್ಯತೆಗಳಿದೆ. ಈ ನಡುವೆ ಬೇರೆ ಯಾವುದೇ ರೀತಿಯ ಚಲನವಲನಗಳು, ಬೆಳವಣಿಗೆಗಳು ಅಲ್ಲಿ ಕಂಡು ಬರ್ತಾ ಇಲ್ಲ. ಬಂದಂತಹ ಅಧಿಕಾರಿಗಳು ಸರಿಸುಮಾರು 12:30 ಹೊತ್ತಿಗೆ ಬೆಳ್ತಂಗಡಿಯಿಂದ ಹೊರಟು ಆ ಸ್ಥಳವನ್ನು ತಲುಪಿದ್ದಂತಹ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ಮೇಲ್ಭಾಗಕ್ಕೆ ತೆರಳಿದ್ರು ಅರಣ್ಯ ಪ್ರದೇಶದಲ್ಲಿ. ಆ ಬಳಿಕ ಏನಾಗಿದೆ ಅನ್ನುವಂಥದ್ದು ಎಲ್ಲರ ಒಂದು ಕುತೂಹಲಕ್ಕೆ ಕಾರಣ ಆಗಿತ್ತು. ಅದೇ ಸಂದರ್ಭದಲ್ಲಿ ಅಲ್ಲಿ 2 ಮೂಟೆ ಉಪ್ಪನ್ನು ಕೂಡ ಸಂಗ್ರಹಿಸಿಕೊಂಡು ಇಟ್ಟುಕೊಂಡಿದ್ದಾರೆ, ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಸೊ ಹಾಗಾಗಿ ಏನು ಎತ್ತ ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇದ್ದಂತಹ ಪ್ರಶ್ನೆ. ಸೊ ಆ ಬಳಿಕ ಯಾವುದೇ ರೀತಿಯ ಬೆಳವಣಿಗೆಗಳು, ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಅಲ್ಲಿ ನಡೆದಿಲ್ಲ. ಸೊ ಈಗ ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಾರ್ಮಿಕರು ಈಗಾಗಲೇ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ ನೇರ ಪ್ರಸಾರದಲ್ಲಿ. ಇದು ನೇರ ಪ್ರಸಾರದಲ್ಲಿ ಬರ್ತಾ ಇರುವಂತಹ ದೃಶ್ಯ. ಈಗಾಗಲೇ 2:30 ಆಗ್ತಾ ಬಂದಿದೆ. ಸೊ ಈಗ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲೇ ಅವರು ಊಟವನ್ನು ಮುಗಿಸಿಕೊಳ್ತಾರೆ ಎನ್ನುವಂತಹ ಒಂದು ಲೆಕ್ಕಾಚಾರ. ಆ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ. ವಾಪಸ್ ಯಾವಾಗ ಆಗ್ತಾರೆ ಅನ್ನುವಂಥದ್ದು ಇರುವಂತಹ ಒಂದು ಕುತೂಹಲ. ಯಾಕಂತ ಹೇಳಿದ್ರೆ ಸೋಮವಾರದಂದು ಆಗಸ್ಟ್ 4 ದಿನವನ್ನು ನಾವು ಪರಿಗಣನೆ ಮಾಡಿದ್ರೆ ಬೆಳಗ್ಗೆ ಬೇಗ ಹೋಗಿದ್ರು. ಆಲ್ಮೋಸ್ಟ್ 11 ಗಂಟೆ ಸುಮಾರಿಗೆ ಬೆಳ್ತಂಗಡಿಯಿಂದ ಹೊರಟು 11:30 ಸುಮಾರಿಗೆ ಮೇಲ್ಭಾಗಕ್ಕೆ ತೆರಳಿದ್ರು. ಆವತ್ತು ಬರುವಾಗಲೇ 7 ಗಂಟೆ ಆಗಿತ್ತು. ಅದು ಕೂಡ ಊಟ ತಿಂಡಿ ಯಾವುದನ್ನು ಕೂಡ ಮಾಡದೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ಶೋಧವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಷ್ಟು ಹೊತ್ತು ತಗುಲಿತ್ತು. ಹಾಗಿದ್ರೆ ಇವತ್ತು ಎಷ್ಟೊತ್ತಾಗ್ಬೋದು ಅಲ್ಲಿಂದ ಬರೋದು ಅನ್ನುವಂಥದ್ದು ಕೂಡ ಇರುವಂತಹ ಲೆಕ್ಕಾಚಾರ. ಈ ನಡುವೆ ಅಲ್ಲಿ ಏನಾದರೂ ಸಿಕ್ಕಿದ್ಯಾ ಅಥವಾ ಅದರ ಒಂದು ಸಂಗ್ರಹಣಾ ಕಾರ್ಯಗಳು ನಡೀತಾ ಇದೆಯಾ, ಇದ್ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಉತ್ತರಗಳಿಲ್ಲ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಬಗ್ಗೆಯೂ ಕೂಡ ಸ್ಪಷ್ಟವಾದ ಮಾಹಿತಿಗಳು ಏನು ಅನ್ನುವಂಥದ್ದು ತಿಳಿದು ಬರೋದಕ್ಕಿದೆ. ಈ ನಡುವೆ ಕಿರಿಕೀರ್ತಿಯವರು ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿ ಅಲ್ಲಿ ದೂರನ್ನ ಕೂಡ ಒಂದು ಕೊಟ್ಟಿದ್ದಾರೆ. ಈ ಒಂದಷ್ಟು SIT ಮೂಲಗಳ ಮಾಹಿತಿ ಅನ್ನುವಂಥ ಒಂದು ಅಂತ ಹೇಳಿಕೊಂಡು ಒಂದಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ ಅನ್ನುವಂಥ ವಿಚಾರಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ. ಸೊ ಆ ಎಲ್ಲ ಮಾಹಿತಿಗಳನ್ನು ನಮಗೂ ಕೂಡ ಹಂಚಿಕೊಳ್ಬೇಕು, ನಮಗೂ ಕೂಡ ಕೊಡಬೇಕು ಇತ್ಯಾದಿ ವಿಚಾರಗಳನ್ನು ಉಲ್ಲೇಖ ಮಾಡಿಕೊಂಡು ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕಿರಿಕೀರ್ತಿಯವರು ಈಗ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಸೊ ಅದಾದ ಬಳಿಕ ಈಗ ಅಲ್ಲಿಂದ ತೆರಳಿರುವಂಥದ್ದು ಅಂದರೆ ದೂರನ್ನ ನೀಡಿರುವಂಥದ್ದನ್ನು ದೃಢಪಡಿಸಿದ್ದಾರೆ. ಅವರಿಗೆ ಆ ದೂರನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಎಸ್, ಇನ್ನೊಂದು ವಿಂಡೋದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಅಲ್ಲಿನ ದೃಶ್ಯಗಳನ್ನ. ಅಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಈಗಾಗಲೇ ಊಟವನ್ನು ತೆಗೆದುಕೊಂಡು ಹೋದ್ರು. ಅಲ್ಲಿ ಜೊತೆಗೆ ನೀರಿನ ಬಾಟಲ್ಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಅದೇ ಒಂದು ವಾಹನದಲ್ಲಿ. ಸೊ ಅದನ್ನು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಈಗಾಗಲೇ ಕಾರ್ಮಿಕರು ಊಟದ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ.
ಇದ್ದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಊಟವನ್ನು ಮುಗಿಸಿಕೊಂಡು ಮತ್ತೆ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳುವಂತಹ ವಿಚಾರ ದಟ್ಟವಾಗಿ ಕಂಡು ಬರ್ತಾ ಇದೆ. ಆ ನಡುವೆ ಕೆಳಗಡೆ ಇಳಿಯೋದು ಡೌಟ್ ಅನ್ನುವಂಥದ್ದು. ಇಲ್ಲದಿದ್ದರೆ ನಿನ್ನೆ ಊಟದ ವಿರಾಮವನ್ನು ಪಡೆದುಕೊಂಡಿದ್ರು. ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನವನ್ನು ಆರಂಭ ಮಾಡಿದ್ರು ಬೆಳಗ್ಗೆ ಬಂದು. ಮಧ್ಯಾಹ್ನದ ವೇಳೆಗೆ ಆ ಒಂದು ಪಾಯಿಂಟ್ನ ಕಾರ್ಯಾಚರಣೆಯನ್ನು ಮುಗಿಸಿ ಅಲ್ಲಿ ಸಿಗಲಿಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಆ ಪಾಯಿಂಟ್ಗೆ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡಿ ಊಟಕ್ಕೆ ತೆರಳಿದ್ರು. ಊಟದ ವಿರಾಮವನ್ನು ಪಡೆದುಕೊಂಡಿದ್ರು. ಆದರೆ ಇವತ್ತು ಕಾರ್ಯಾಚರಣೆಗೆ ತೆರಳಿದಂಥವರು ಈಗ ಊಟಕ್ಕಾಗಿ ಕೆಳಗಡೆ ಬರುವಂತಹ ಪ್ರಮೇಯ ಇಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಕಾರ್ಮಿಕರು ಮೇಲ್ಭಾಗಕ್ಕೆ ಊಟವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಒಂದು ಸೆಟ್ ತೆಗೆದುಕೊಂಡು ಹೋಗಿ ಈಗ ಇನ್ನುಳಿದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಿಕ್ಕೆ ಬಹುಶಃ ವಾಪಸ್ ಬರ್ತಾ ಇದ್ದಾರೆ. ಕಾರ್ಮಿಕರನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ನೇರ ಪ್ರಸಾರ ಇದು, ನೇರ ಪ್ರಸಾರದಲ್ಲಿ ಕಾಣ್ತಾ ಇರುವಂತಹ ದೃಶ್ಯಗಳು. ಸೊ ಈಗ ಅಲ್ಲಿಂದ ಬಂದವರು ಈಗ ಇನ್ನೊಂದಷ್ಟು ಅಂದರೆ ನೀರಿನ ಬಾಟಲ್ಗಳಿರ್ಬೋದು ಅಥವಾ ಇನ್ನೊಂದಷ್ಟು ಐಟಮ್ಗಳಿದೆ ತೆಗೆದುಕೊಂಡು ಹೋಗೋದಿಕ್ಕೆ. ಸೊ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂಥದ್ದು. ವಾಹನ ನಿಂತಿದೆ, ಆ ವಾಹನದಲ್ಲಿ ಊಟವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಅದನ್ನು ಈಗ ಒಂದು ಸೆಟ್ ತಗೊಂಡು ಹೋದ್ರು. ಕೆಲವೊಂದು ಪಾತ್ರೆಗಳನ್ನು ಹೊತ್ತುಕೊಂಡು ಹೋಗೋದನ್ನು ನಾವು ಗಮನಿಸಿದ್ವಿ ನೇರ ಪ್ರಸಾರದಲ್ಲಿ, ನೇರ ದೃಶ್ಯಗಳಲ್ಲಿ. ಸೊ ಈಗ ಇನ್ನೊಂದಷ್ಟು ಐಟಮ್ಗಳಿದೆ, ಅದನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಹೊತ್ತುಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಇದು ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆ ನಡುವಿನ ಒಂದು ಪ್ರದೇಶ. ಪಾಯಿಂಟ್ ನಂಬರ್ 11 ಮತ್ತು 12 ಗುರುತಿಸಿರುವಂತಹ ಜಾಗ ಇದು. ಅಲ್ಲಿ ಪಕ್ಕದಲ್ಲಿ ಶೇಡ್ ನೆಟ್ ಕೂಡ ಇದೆ. ಬಹುಶಃ ನಿನ್ನೆ ಎಲ್ಲ ಇದೇ ಒಂದು ಪಾಯಿಂಟ್ನ ಮೂಲಕ ಕಾರ್ಯಾಚರಣೆ ನಡೆಯುವಂತಹ ಪ್ರದೇಶಕ್ಕೆ ತೆರಳಿರುವಂಥದ್ದು. ಸೊ ಇವತ್ತು ಕೂಡ ಅದೇ ಒಂದು ಹಾದಿಯ ಮೂಲಕ ಅದೇ ಒಂದು ಪ್ರದೇಶದಲ್ಲಿ ಇಳಿದುಕೊಂಡು ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಸೊ ನೀವು ನೋಡಬಹುದು ಕಾರ್ಮಿಕರು ಊಟಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡು ಅಲ್ಲಿ ವಾಹನದ ಮೂಲಕ ಬಂದಂತಹ ಊಟದ ವ್ಯವಸ್ಥೆಯನ್ನು ಈಗ ಪಾತ್ರೆಗಳಲ್ಲಿ ನೀರಿನ ಬಾಟಲ್ಗಳಾಗಿರ್ಬೋದು ಅಥವಾ ಊಟಕ್ಕೆ ಸಂಬಂಧಪಟ್ಟ ಐಟಮ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇದು ಅಲ್ಲಿ ಇವತ್ತು ಕಾರ್ಯಾಚರಣೆ ಮುಂದುವರಿದಿದೆ. ಸೊ ಊಟದ ವಿರಾಮವನ್ನು ಪಡೆದುಕೊಂಡು ಕೆಳಗಡೆ ಬರುವುದಿಲ್ಲ ಯಾರು ಕೂಡ, ಅಲ್ಲೇ ಊಟ ತಿಂಡಿಯನ್ನು ಮುಗಿಸಿಕೊಳ್ತಾರೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಈ ನಡುವೆ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ. ಸೊ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಮಾಹಿತಿಗಳು ಸಿಕ್ಕಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಏನಾದರೂ ಮಾಹಿತಿ ಸಿಗಬಹುದಾ ಅನ್ನುವಂಥದ್ದು. ಅದೇ ರೀತಿ ಅಲ್ಲಿ ಇಟ್ಟಿರುವಂತಹ ಉಪ್ಪಿನ ಮೂಟ ಕೂಡ ಅಲ್ಲೇ ಇದೆ, ಅದನ್ನು ಕೂಡ ಇನ್ನೂ ತೆಗೆದುಕೊಂಡು ಹೋಗಿಲ್ಲ. ಸೊ ಹಾಗಿದ್ದಾಗ ಏನು ಎತ್ತ ಅನ್ನುವಂಥದ್ದು ಕೂಡ ಆ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರಗಳು. ಸೊ ಆ ಬಗ್ಗೆ ಕೂಡ ಬಹಳಷ್ಟು ಕುತೂಹಲ ಇದೆ. ಆ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತೇವೆ. ಅಲ್ಲಿ ದಾಮೋದರ್ ದೊಂಡೋಲೆ ಅವರಿದ್ದಾರೆ, ಚಾನಲ್ ಮುಖ್ಯಸ್ಥರು. ಅಲ್ಲಿನ ಪ್ರತಿಯೊಂದು ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸೊ ಈ ನಡುವೆ SIT ಕಚೇರಿಯಲ್ಲೂ ಕೂಡ ಏನಾಗ್ತಾ ಇದೆ, ಸಭೆಯ ಬಗ್ಗೆ ಏನಾದರೂ ಮಾಹಿತಿ ಲಭಿಸುತ್ತಾ ಎನ್ನುವಂಥದ್ದನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆ ಬಳಿಕ ಈಗ ಘಟನೆಗೆ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಇನ್ನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಈಗ ಈ ಒಂದು ಪ್ರದೇಶದಲ್ಲಿ ಇದ್ದುಕೊಂಡು ಅಲ್ಲಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಸೊ ಈಗಿನ ಡೆವಲಪ್ಮೆಂಟ್ ಏನು ಎತ್ತ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಸೊ ಅಲ್ಲಿನ ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂತಹ ಒಂದು ಕೆಲಸವನ್ನು ಮಾಡೋಣ. ಸೊ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗಬೇಕಿತ್ತು, ಎಲ್ಲರೂ ಅಂದುಕೊಂಡ ಹಾಗೆ ಆಗಿದ್ರೆ. ಆದರೆ ಪಾಯಿಂಟ್ ನಂಬರ್ 13ರತ್ತ ಇವತ್ತು ತೆರಳಿಲ್ಲ. ಸೊ ಬೇರೆ ಒಂದು ಜಾಗಕ್ಕೆ ತೆರಳಿರುವಂಥದ್ದು. ಸೊ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ. ಎಲ್ಲರೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಗಮನಿಸ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ಅಲ್ಲಿ ಏನಾದರೂ ಬೆಳವಣಿಗೆಗಳು ಕಂಡು ಬಂದಿದೆಯಾ, ಅಪ್ಡೇಟ್ಸ್ ಏನಾದರೂ ಇದೆಯಾ ಕೇಳೋಣ. ದಾಮೋದರ್ ದೊಂಡೋಲೆ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ದಾಮೋದರ್. ಗೌತಮ್, ಇದೀಗಾಗಲೇ SIT ಅಧಿಕಾರಿಗಳು ಒಂದು ಸುತ್ತಿನ ಮೀಟಿಂಗ್ ಅನ್ನು ಮುಗಿಸಿ ಮೀಟಿಂಗ್ ನಂತರ ಇದೀಗ ಧರ್ಮಸ್ಥಳದ ಸ್ನಾನಘಟ್ಟದ ಕಡೆಗೆ ಹೋಗಿರುವಂತದ್ದು. ಅಲ್ಲಿ ಆ ಸ್ನಾನಘಟ್ಟದ ಒಂದು ಪಾಯಿಂಟ್ ನಂಬರ್ 8, 9, 10, 11, 12 ಪಾಯಿಂಟ್ ನಂಬರ್ ಏನಿದೆ, ಆ ಪಾಯಿಂಟ್ ನಂಬರದಲ್ಲಿ ಮೇಲ್ಭಾಗಕ್ಕೆ ಅಂದ್ರೆ ಮೊನ್ನೆ 11ರ ಉತ್ಖನನ ಮಾಡೋ ಬದಲು ಗುಡ್ಡೆಯ ಮೇಲೆ ಹೋಗಿದ್ರು, ತಮಗೆ ನೆನಪಿದೆ ಅನ್ಸುತ್ತೆ. ಆ ಗುಡ್ಡೆಯ ಮೇಲ್ಭಾಗಕ್ಕೆ ಅವರು ಈಗಾಗಲೂ ಇವತ್ತು ಕೂಡ ಹೊರಟಿರುವಂತದ್ದು. ಬಹಳ ಮುಖ್ಯವಾಗಿ ಮೊನ್ನೆ 11ನೇ ಉತ್ಖನನ ಮಾಡದೆ ಮೇಲ್ಭಾಗಕ್ಕೆ ಹೋದಾಗ ಅಲ್ಲಿ ಕಲ್ಲಿನ ಎಡೆಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿತ್ತು. ಅದಕ್ಕೆ ತಕ್ಕಂತೆ ಆ ನಂತರ ಉಪ್ಪಿನ ಗೋಣಿಗಳು
ಮೇಲ್ಭಾಗಕ್ಕೆ ಹೋಗಿರೋದು. ಆ ನಂತರ ವಾಪಸ್ಸು ಬರುವಾಗ ಅಧಿಕಾರಿಗಳು ಎಲ್ಲವನ್ನು ಕೂಡ ಸಂಗ್ರಹಿಸಿಟ್ಟುಕೊಂಡು ಮೂಲೆಗಳನ್ನು ಸಂಗ್ರಹಿಸಿಟ್ಟುಕೊಂಡು ತಂದಿರುವಂತದ್ದು. ಕೆಲವೊಂದು ಮಾಹಿತಿಗಳ ಪ್ರಕಾರ 140ರಷ್ಟು ಮೂಲೆಗಳು ಇದ್ವು ಅನ್ನುವಂಥದ್ದು. ಮನುಷ್ಯನ ದೇಹದಲ್ಲಿ 206 ಮೂಳೆಗಳು ಇರುತ್ತೆ, ಅದರಲ್ಲಿ 140ರಷ್ಟು ಮೂಳೆಗಳನ್ನ ಸಂಗ್ರಹಿಸಲಾಗಿತ್ತು, ಇದ್ವು ಅನ್ನುವಂಥದ್ದು ಮಾಹಿತಿಗಳು. ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅದರ ಜೊತೆಗೆ ಅಲ್ಲಿ ಮೇಲ್ಭಾಗದಿಂದ ಮೂಳೆಗಳನ್ನ ತಂದಿರುವಂತದ್ದು, ತಂದು ಪೊಲೀಸ್ ವೆಹಿಕಲ್ ನಲ್ಲಿ ಇಟ್ಕೊಂಡು ಅದನ್ನ FSL ಗೆ ಕಳುಹಿಸಿರುವಂತದ್ದು ನಾವು ನೋಡಿದ್ದೇವೆ, ಅದನ್ನ ವರದಿ ಮಾಡಿದ್ದೇವೆ. ಇದೀಗ ಇವತ್ತು ಮೇಲ್ಭಾಗಕ್ಕೆ ಹೋಗಿದ್ದಕ್ಕೆ ಬಹಳಷ್ಟು ಕುತೂಹಲ ಕೇಳಿಸಿದೆ. ಯಾಕೆಂತಂದ್ರೆ ಮೊದಲು ಅವರು ಗುರುತಿಸಿರುವಂತಹ 13 ಗುರುತುಗಳನ್ನ ಉತ್ಖನನ ಮಾಡದೆ ನೇರವಾಗಿ ಮೊನ್ನೆ 11ನೇ ಗುರುತನ ಉತ್ಖನನ ಮಾಡದ ಮೇಲೆ ಹೋಗಿದ್ರು. ಇವತ್ತು 13ನೇ ಗುರುತನ ಉತ್ಖನನ ಮಾಡದ ಮೇಲೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ DIG ಅನುಕೇತ್ ಅವರು ನೇತ್ರಾವತಿಯ ಸ್ಥಳಕ್ಕೆ ಆಗಮಿಸಿದ್ರು. ಆಗಮಿಸಿದ್ದು ಮಾತ್ರ ಅಲ್ಲ, ನೇತ್ರಾವತಿಯ 13ನೇ ಪಾಯಿಂಟ್ ನತ್ತ ಆಗಮಿಸಿ ಅದನ್ನು ಒಂದು ವೀಕ್ಷಣೆ ಮಾಡಿ ಹೋದ್ರು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈಗಾಗ DIG ಅನುಚೇತ್ ಅವರು ಬೆಳ್ತಂಗಡಿಯ SIT ಕಚೇರಿಯಲ್ಲಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟಕ್ಕೆ ತೆರಳಿ ಅಲ್ಲಿಯ 13ನೇ ನಂಬರ್ ಗುರುತಿನಿಂದ ಆ ಗುರುತನ್ನ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಯಾಕಂತಂದ್ರೆ ಆ 13ನೇ ನಂಬರ್ ಗುರುತು ಏನೋ ಕ್ರೈಮ್ ಲೈನ್ ಅನ್ನು ಹಿಡಿದಿದ್ದಾರೆ. ನಾವೀಗ ದೃಶ್ಯವನ್ನು ಇದ್ರೆ ನೋಡ್ಬೋದು. ಆ ಕ್ರೈಮ್ ಲೈನ್ ಎಳೆದಂತಹ ಒಳಭಾಗದಲ್ಲಿ ವಿದ್ಯುತ್ ಕಂಬಗಳು ಕೂಡ ಇದಾವೆ ಗೌತಮ್. ವಿದ್ಯುತ್ ಕಂಬಗಳು ಕೂಡ ಇರೋದ್ರಿಂದ ಅವುಗಳನ್ನ ತೆಗಿಬೇಕಾ, ಅವುಗಳನ್ನ ತೆಗೆಯದೆ ಉತ್ಖನನ ಮಾಡೋದಕ್ಕೆ ಸಾಧ್ಯನಾ, ಈ ಎಲ್ಲ ಒಂದು ಲೆಕ್ಕಾಚಾರ ಇರ್ಬೋದು, ಅಥವಾ ಯಾವ ರೀತಿಯಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಳ್ಳುವುದು ಅನ್ನೋದು ಇರ್ಬೋದು. ಮತ್ತು ಪರದೆ ಹಾಕೋದಾದ್ರೆ ಇಲ್ಲಿ ಚಪ್ಪರದ ರೀತಿಯಲ್ಲಿ ಒಂದು ಶೀಟ್ ಅನ್ನು ಅಳವಡಿಸಿ ಸುತ್ತಲೂ ಶೀಟ್ ಅನ್ನು ಅಳವಡಿಸಿ ಹಾಕೋದು ಅಥವಾ ಶೇಡ್ ನೆಟ್ ಅನ್ನು ಅಳವಡಿಸೋದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ರೀತಿಯಂತ ಮಾಹಿತಿಯನ್ನ ಸಂಗ್ರಹಿಸಿರ್ಬೋದು. ಅದ್ರ ಜೊತೆಗೆ ಆ ಸ್ಥಳಕ್ಕೆ ಬಂದಿರುವಂತಹ DIG ಅನುಚೇತ್ ಅವರು ಅವರ ಸಹ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ್ರು. ಅದನ್ನ ವೀಕ್ಷಣೆ ಮಾಡಿ ವಾಪಸ್ಸು ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿದ್ದಾರೆ. ಇದೀಗ ಬೆಳ್ತಂಗಡಿಯ SIT ಕಚೇರಿಯಲ್ಲಿಯೂ ಕೂಡ SITಯ ಮುಖ್ಯಸ್ಥ ಮೊಹಾಂತಿ ಅವರು ಇರುವಂತದ್ದು. SITಯ ಮುಖ್ಯಸ್ಥ ಮೊಹಾಂತಿ ಮತ್ತು DIG ಅನುಚೇತ್ ಅವರು ಜೊತೆಗಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಕಿರಿಕೀರ್ತಿ ಮತ್ತು ಮೈಸೂರಿನ ವಿಕಾಸ್ ಶಾಸ್ತ್ರಿ ಇವರು ಒಂದಷ್ಟು ಯೂಟ್ಯೂಬ್ ನಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಕಿರಿಕೀರ್ತಿ ಇತ್ತೀಚೆಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಅಥವಾ ಧರ್ಮಸ್ಥಳದ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತನಾಡಿದ್ರು. ಜೊತೆಗೆ ಅವರು ಇವತ್ತು ಬಂದು SIT ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡಿಕೊಟ್ರು. ಏನು ಅಂತಂದ್ರೆ SIT ಮೂಲಗಳು ಕೆಲವರಿಗೆ ಮಾತ್ರ ಸುದ್ದಿ ಕೊಡ್ತಾ ಇದೆಯಾ, SIT ಮೂಲಗಳು ಅನ್ನುವಂತಹ ಹೆಸರಿನಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ ಅಲ್ಲಿ ಅಷ್ಟು ಸಿಕ್ಕಿದೆ ಇಷ್ಟು ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ನಿಜವಾ? ಇದು ನಿಜವಾದ್ರೆ ನಮಗೂ ಕೂಡ ಮಾಹಿತಿ ಕೊಡಿ. SIT ಮೂಲಗಳು ಅಂದ್ರೆ ಯಾರು? SIT ಮೂಲಗಳು ಅಂತ ಹೇಳ್ಕೊಂಡು ಅವರಿಗೆ ಅವರ ಇಚ್ಛಾನುಸಾರ ಅವರು ಮಾಹಿತಿಗಳನ್ನ ಜನರಿಗೆ ಕೊಡ್ತಾ ಹೋಗಬಹುದಾ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರು. ಜೊತೆಗೆ ಅವರು ತಮ್ಮ ದೂರಿನಲ್ಲಿ ಕೆಲವರ ಹೆಸರುಗಳನ್ನು, ಮುಖ್ಯವಾಗಿ ಗಿರೀಶ್ ಮಟ್ಟಣ್ಣನವರವರ ಹೆಸರು, ಅದರ ಜೊತೆಗೆ ಕೆಲವೊಂದು ಯೂಟ್ಯೂಬರ್ಸ್ ಗಳ ಹೆಸರುಗಳನ್ನ ಉಲ್ಲೇಖಿಸಿ ದೂರನ್ನ ನೀಡಿದ್ದಾರೆ. ಆ ದೂರು ದಾಖಲಾಗ್ತದೋ ಅಥವಾ ಅದನ್ನ SIT ಅಧಿಕಾರಿಗಳು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದರ ಜೊತೆಗೆ SIT ಅಧಿಕಾರಿಗಳು ಇವರಿಗೆ ಒಂದು ಮಾಹಿತಿಯನ್ನು ಒದಗಿಸಿರುವಂತದ್ದು. ನಾವು ಈ ಬಗ್ಗೆ ಯಾವುದೇ ಒಂದು ಸಂಸ್ಥೆಗಳಿಗಾಗ್ಲಿ, ಯಾವುದೇ ಸಂಘಟನೆಗಳಿಗಾಗ್ಲಿ, ಯಾವುದೇ ಮಾಧ್ಯಮಗಳು, ಮೈನ್ ಸ್ಟ್ರೀಮ್ ಇರ್ಬೋದು, ಇನ್ನಿತರ ಮಾಧ್ಯಮಗಳಿಗಾದ್ರೂ ಇರ್ಬೋದು, ಮಾಹಿತಿಯನ್ನ ಒದಗಿಸಿಲ್ಲ, ಮಾಹಿತಿಯನ್ನ ಒದಗಿಸ್ತಾ ಇಲ್ಲ. ನಾವು ಎಲ್ಲ ಆದನಂತ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿರ್ಬೇಕು. ಅದನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಅದರ ಜೊತೆಗೆ ಮಾಧ್ಯಮಗಳು ವರದಿ ಮಾಡ್ತಾ ಇರೋದ್ರ ಬಗ್ಗೆ ಅವರು ಮಾತನಾಡ್ತಾ, ಅಂದ್ರೆ ಮಾಧ್ಯಮಗಳು ಕಣ್ಣಾರೆ ಕಂಡಿದ್ದನ್ನ ವರದಿ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ಕಾಣುತ್ತೆ ಅದನ್ನ ವರದಿ ಮಾಡ್ತಾ ಇದ್ದಾರೆ. ಕಪೋಲ ಕಲ್ಪಿತವಾದಂತಹ ವರದಿಗಳನ್ನ ಮಾಡ್ತಾ ಇಲ್ಲ. ಬದಲಾಗಿ ಕೆಲವರು ಸಂಜೆ ಆದ್ರೆ ಸಾಕು ಅಲ್ಲಿ ಒಳಭಾಗದಲ್ಲಿ ದೂರುದಾರನನ್ನ ಅಧಿಕಾರಿಗಳು ಯಾವ ರೀತಿ ಪ್ರಶ್ನೆ ಮಾಡಿದ್ರು, ಅವರು ಮಾಡಿದಂತ ಪ್ರಶ್ನೆಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಇದು ಹೇಗೆ ಸಾಧ್ಯ, ಇದೆಲ್ಲ ಲೀಕ್ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿಕೊಂಡು ಅವರು ಇಲ್ಲಿ
ಬಂದು ದೂರನ್ನ ನೀಡಿರುವಂತದ್ದು. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಪ್ರಶ್ನೆ ಮಾಡಿರುವಂತದ್ದು. ಇದೀಗ ನಾವು ನೇತ್ರಾವತಿಯ ಕಡೆಯ ಅಪ್ಡೇಟ್ ಗಳನ್ನ ಕೊಡುವುದಾದ್ರೆ ಅಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಈಗಾಗಲೇ ಊಟದ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಊಟವನ್ನ ತೆಗೆದುಕೊಂಡು ಹೋಗೋದಕ್ಕೆ ಊಟವನ್ನು ಈಗಾಗಲೇ ಗುಡ್ಡದ ಮೇಲೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೊನ್ನೆ ಅಂದ್ರೆ ಆ ಒಂದು ದೇಹದ ಅಸ್ಥಿಪಂಜರ ಸಿಕ್ಕ ಹೊತ್ತು ಅವರು ಊಟವೂ ಕೂಡ ಮಾಡಿರ್ಲಿಲ್ಲ. ಮೇಲ್ಭಾಗಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಬದಲಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟ ರೆಡಿ ಆಗಿದ್ರು ಕೂಡ ಅದನ್ನ ತೆಗೆದುಕೊಂಡು ಹೋಗಿರ್ಲಿಲ್ಲ. ಅಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವತ್ತು ಊಟ ಇಲ್ಲದೆ ಸಂಜೆ 6:30 ಗಂಟೆಯ ತನಕ ಅವರು ಅಲ್ಲಿ ಕಳೆದಿದ್ರು. ಆ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಇವತ್ತು ಕೂಡ ಗುಡ್ಡದ ಮೇಲ್ಭಾಗಕ್ಕೆ ಅವರು ಹೋದಾಗ ಮಧ್ಯಾಹ್ನ ಇವತ್ತು ಊಟಕ್ಕೆ ಏನು ಮಾಡ್ತಾರೆ, ವ್ಯವಸ್ಥೆ ಹೇಗ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು. ಅದರ ಜೊತೆಗೆ ಸುಮಾರು 12:30 ಗಂಟೆಗೆ ಅವರು ಕಾರ್ಯಾಚರಣೆಯನ್ನ ಆರಂಭಿಸಿದ್ದು. ಇಲ್ಲಿಂದ ಮೀಟಿಂಗ್ ಮುಗಿಸಿ ತದ ಬಳಿಕ ಮುಸುಕುದಾರಿಯನ್ನ ಕರೆದುಕೊಂಡು ನೇರವಾಗಿ ನೇತ್ರಾವತಿಗೆ ಕರೆದುಕೊಂಡು ಹೋಗಿರುವಂತದ್ದು. ಅದಾದ ನಂತರ ನೇತ್ರಾವತಿಯ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿರುವಂತದ್ದು. ಬಹಳ ಮುಖ್ಯವಾಗಿ ಇನ್ನೊಂದು ಮಾತು, ನೇತ್ರಾವತಿಯ ಗುಡ್ಡದ ಮೇಲ್ಭಾಗದಲ್ಲಿ ಇವತ್ತು ಹೋದ ಜಾಗ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಅಸ್ಪಷ್ಟ. ಯಾಕೆಂತಂದ್ರೆ ಮೊನ್ನೆ ಹೋದ ಜಾಗವನ್ನ 14ನೇ ಗುರುತು ಎಂದು ನಮೂದಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಹಾಗಾದ್ರೆ ಇವತ್ತು ಹೋದ ಜಾಗದಲ್ಲಿ 15ನೇ ಗುರುತು ಅನ್ನುವಂಥದ್ದನ್ನು ನಮೂದಿಸ್ತಾರ ಅನ್ನುವಂತಹದ್ದು ಇದೀಗ ಪ್ರಶ್ನೆ. ಅದು ಪ್ರಶ್ನೆಯಾಗಿ ಉಳಿಯುತ್ತೆ. ಸಂಜೆ ಅಷ್ಟೊತ್ತಿಗಾಗೋ ಒಂದು ಚಿಕ್ಕದಾದಂತಹ ಕನ್ಫರ್ಮೇಶನ್ ಬರ್ಬೋದು ಅಥವಾ ಒಂದು ಮಾಹಿತಿಗಳು ಹೊರಬೀಳಬಹುದು. ಆದ್ರೆ ಇವತ್ತು ಕೂಡ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುದ್ದಿ ನ್ಯೂಸೇ ತೋರಿಸಿದಂತೆ, ನಾವೇ ತೋರಿಸಿರುವ ರೀತಿಯಲ್ಲಿ ನಿಮಗೆ ಅಲ್ಲಿ ಕಾಣ್ತಾ ಇರಬಹುದು ಗೌತಮ್, ಉಪ್ಪಿನ ಗೋಣಿಗಳಿತ್ತು. ಈಗಾಗಲೇ ಉಪ್ಪಿನ ಗೋಣಿಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಎನ್ನುವಂಥದ್ದು. ಅದು ರೆಡಿ ಮಾಡಿ ಇಟ್ಟಾಗ ಒಂದಷ್ಟು ಅನುಮಾನಗಳು ಬರುವುದು ಸಹಜ. ಯಾಕಂತಂದ್ರೆ 6ನೇ ಸ್ಪಾಟ್ ಏನಿದೆ, 6ನೇ ಸ್ಪಾಟ್ ನಲ್ಲಿಯೂ ಕೂಡ ಇಂತಹದ್ದೇ ರೀತಿಯಲ್ಲಿ ಉಪ್ಪಿನ ಗೋಣಿಗಳನ್ನ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಮೂಳೆಗಳು ಸಿಕ್ಕಿವೆ, ಅಸ್ಥಿ ಪಂಜರದ ಕೆಲವು ಕಲೆಬರಗಳು ಸಿಕ್ಕಿವೆ ಅನ್ನುವಂಥದ್ದು ನನಗೆ ಗೊತ್ತಾಗಿತ್ತು. ಅದಾದ ನಂತರ ಯಾವತ್ತೂ ಕೂಡ ಉಪ್ಪಿನ ಗೋಣಿಗಳು ಅಲ್ಲಿ ಕಾಣಿಸಿರ್ಲಿಲ್ಲ. ಅದರ ಬದಲಾಗಿ 14ನೇ ಗುರುತು ಅಂದ್ರೆ ಒಮ್ಮೆ ಏಕಾಏಕಿ ಗುಡ್ಡೆಯ ಮೇಲ್ಭಾಗಕ್ಕೆ ಹೋದಂತಹ ದಿವಸ 2 ಮೂಟೆ ಉಪ್ಪು ತೆಗೆದುಕೊಂಡು ಹೋದಾಗಲೇ ಅದು ಅಲ್ಲಿ ಕಳೆಬರಗಳು ಸಿಕ್ಕಿವೆ ಅನ್ನುವಂಥದ್ದು ಮಾಹಿತಿ ಬಂತು. ಅದಕ್ಕೆ ಸ್ಪಷ್ಟವಾಗುವಂತ ರೀತಿಯಲ್ಲಿ ಕಳೆಬರಗಳನ್ನ ಸಂಗ್ರಹಿಸಿಕೊಂಡು FSL ನ ಅಧಿಕಾರಿಗಳು ವಾಪಸ್ಸು ಕೆಳ ಬರುವಾಗ ಆ ವಿಜುವಲ್ಸ್ ಕೂಡ ನಮಗೆ ಲಭ್ಯವಾಗಿತ್ತು. ಆದ್ರಿಂದ ಇವತ್ತು ಕೂಡ ಉಪ್ಪಿನ ಮೂಟೆಗಳ ದೃಶ್ಯಗಳು ನಮಗೆ ಕಂಡು ಬಂದಿವೆ. ಇನ್ನೂ ಕೂಡ ಉಪ್ಪಿನ ಮೂಟೆಗಳು ಅಲ್ಲೇ ಇದೆಯಾ ಅಥವಾ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಾರಾ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದರೆ ಉಪ್ಪಿನ ಮೂಟೆಗಳನ್ನ ಈಗಾಗಲೇ ಸಂಗ್ರಹಿಸಿ ಇಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ಗೌತಮ್. ಅಂದ್ರೆ ಈಗ ಹೇಳಿ ಅಂದ್ರೆ ಈಗ ಬಹುಶಃ ಇವತ್ತು ಊಟದ ವಿರಾಮ ಅನ್ನುವಂಥದ್ದನ್ನ ತೆಗೆದುಕೊಳ್ಳೋದಿಲ್ಲ, ಊಟ ಮುಗಿಸಿ ಮತ್ತೆ ಅಲ್ಲೇ ಕಾರ್ಯಾಚರಣೆ ಮುಂದುವರಿಬಹುದು ಅನ್ನುವಂಥದ್ದು. ಅಂದ್ರೆ ಈಗ ಒಂದು ಪ್ರಶ್ನೆ ಇದೆ, ಈಗ ಇವತ್ತು ತೆರಳುವಾಗ್ಲೇ ತಡ ಆಗಿದೆ, ಇನ್ನು ಕಾರ್ಯಾಚರಣೆ ಎಷ್ಟು ಹೊತ್ತು ಇರಬಹುದು ಅನ್ನುವಂಥದ್ದು ಕೂಡ ಎಲ್ಲರನ್ನು ಕೂಡ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಅಂದ್ರೆ ಸರಿಸುಮಾರು 1.5 ಗಂಟೆಗಳಷ್ಟು ಇವತ್ತು ವಿಳಂಬ ಆಗಿದೆ ಅಧಿಕಾರಿಗಳು ಅಲ್ಲಿಂದ ಅಂದ್ರೆ ಕಾರ್ಯಾಚರಣೆಗೆ ತೆರಳುವಾಗ ಅನ್ನುವಂಥದ್ದು. ಸೊ ಆ ಬಗ್ಗೆ ಈಗ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಅಲ್ಲಿಗೆ ಏನಾದ್ರು ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರಾ ಹೇಗೆ ಅನ್ನುವಂಥದ್ದು. ಅದರ ಜೊತೆಗೆ ಇರುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳನ್ನ ಉತ್ಖನನ ಮಾಡಿದ್ರೆ ಇವತ್ತು ಪಾಯಿಂಟ್ ನಂಬರ್ 13 ಆಗ್ಬೇಕಿತ್ತು. ಅದರ ನಡುವೆ ಸೋಮವಾರದ ದಿನ ಮೇಲ್ಭಾಗಕ್ಕೆ ಹೋಗಿ ಇನ್ನೊಂದು ಪಾಯಿಂಟ್ಗೆ ತೆರಳಿ ಅಲ್ಲಿಂದ ಒಂದಷ್ಟು ಅವಶೇಷಗಳು ಸಿಕ್ಕಿತ್ತು ಅನ್ನುವಂಥದ್ದು. ಸೊ ಈಗ ಇವತ್ತು ತೋರಿಸಿರುವಂತಹ ಜಾಗ ಕೂಡ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಸಾಧ್ಯತೆಗಳಿದೆಯಾ ಹೇಗೆ ಅಂತ? ಸೋಮವಾರವೇ ಆತ ಮತ್ತೊಂದು ಗುರುತನ್ನ ತೋರಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿತ್ತು. ಮತ್ತು ಮೇಲ್ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಕಲ್ಲಿನ ಎಡೆಗಳಲ್ಲಿ ಸಿಕ್ಕಂತ ಒಂದು ದೇಹದ ಅಸ್ಥಿ ಪಂಜರವನ್ನ ಅವ್ರು ತಂದಿದ್ರು. ಅದನ್ನ UDR ಪ್ರಕ್ರಿಯೆಯನ್ನು ಕೂಡ ಮಾಡ್ಕೊಂಡ್ರು. ಆ UDR ಪ್ರಕ್ರಿಯೆ ಮಾಡ್ಕೊಂಡ ನಂತರ ಅದನ್ನ ಈಗ SITಗೆ ಕೊಡುವಂತಹ ಆದೇಶಗಳು ಕೂಡ ಬರ್ಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅವತ್ತೇ ಇವರು ಮತ್ತೊಂದು ಸ್ಥಳವನ್ನ ತೋರಿಸಿದಾರ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇರುವಂತದ್ದು. ಸ್ಪಷ್ಟತೆ ಇಲ್ಲ. ಆದ್ರೆ ಇವತ್ತು ಮತ್ತೊಂದು ಸ್ಥಳಕ್ಕೆ ಹೋಗಿರುವಂತಹ ಸಾಧ್ಯತೆಗಳು ಇದಾವೆ. ಯಾಕೆ ಗೊತ್ತಾ ಗೌತಮ್, ಪ್ರತಿನಿತ್ಯ ಅವರು ಒಂದು ಗುರುತಿನ ಕಾರ್ಯಾಚರಣೆಯನ್ನ ಆರಂಭಿಸಿದ್ರೆ ಅದನ್ನ ಕೊನೆಗೊಳಿಸದೆ ಅವರು ಮುಗಿಸೋದಿಲ್ಲ.
ಹೌದು ಹೌದು ಹೌದು. ಈಗ ಅರ್ಥದಲ್ಲಿ ಮೊಟಕುಗೊಳಿಸುವಂತದ್ದು ಇಲ್ವೇ ಇಲ್ಲ. ಇಲ್ಲ. ನಾವು ಮೊನ್ನೆ ನಾವು ಅಂದುಕೊಂಡಾಗ ನಾವು ನಿಮಗೆ ಹೇಳಿದ್ವಿ, ಪತ್ನಿ ಗುರುತಿನಲ್ಲಿ ಒಂದು ಮಳೆಯಿಂದಾಗಿ ಮೊಟಕುಗೊಳಿಸಬಹುದು ಅನ್ನೋದು. ಹೌದು ಆದ್ರೆ ಅದನ್ನೆಲ್ಲ ಪಟ್ಟು ಬಿಡದೆ ಅದನ್ನ ಮುಗಿಸಿದ್ರು. ಹೌದು, ಅಂದ್ರೆ ಹೇಳಿರುವಂತದ್ದು. ಕಾರ್ಯಾಚರಣೆಯನ್ನು ಆರಂಭಿಸಿದ ನಂತರ ಮೊಟಕುಗೊಳಿಸುವಂತದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದು ಗುರುತಿಗೆ ಹೋಗಿರುವಂತದ್ದು ಅಥವಾ ಇನ್ನೊಂದು ಕಡೆಗೆ ಹೋಗಿರುವಂತದ್ದು ಸ್ಪಷ್ಟ. ಆದ್ರೆ ಅಲ್ಲಿ ಏನ್ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿಗಳು ಬಂದಿಲ್ಲ ಗೌತಮ್. ಬಂದ ಕೂಡಲೇ ನಾವು ನಿಮಗೆ ಮತ್ತಷ್ಟು ಮಾಹಿತಿಗಳನ್ನ ಒದಗಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಕಾರ್ಯಾಚರಣೆಯು ಕೂಡ. ಯಾಕಂದ್ರೆ ಬಹಳಷ್ಟು ಜನರು ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಬಹಳಷ್ಟು ಜನರು ಇಲ್ಲಿ ಬಂದು ಸೇರ್ತಾ ಇರುವಂತದ್ದು ಮಾತ್ರ ಅಲ್ಲ, ಇಲ್ಲಿ ಬಂದು ಆ ಒಂದು ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ತಮ್ಮದೇ ಆದಂತ ರೀತಿಯಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಅನಲೈಸ್ ಮಾಡ್ತಾ ಇದ್ರು SIT ಅಧಿಕಾರಿಗಳು ಏನಾದ್ರೂ ಮಾಹಿತಿ ಕೊಟ್ರೆ ಅದು ಅಧಿಕೃತವಾಗತ್ತೆ. ಉಳಿದಂತೆ ಊಹೆಗಳೇ ಇರ್ತವೆ ಕೆಲವು ಸಂದರ್ಭದಲ್ಲಿ. ಮತ್ತೆ ಕೆಲವು ಏನಂತಂದ್ರೆ ನಮಗೆ ಕಣ್ಣಿಗೆ ಕಂಡಿರೋದಿಲ್ಲ ಅಥವಾ ಯಾವುದೇ ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋದಾಗಿರ್ಲಿ ಅಂತದ್ದೇನು ಕೂಡ ಕ್ಯಾಮರಾಕ್ಕೆ ಕಂಡಿರೋದಿಲ್ಲ. ನಾವು ನಿರಂತರವಾಗಿ ನೇರ ಪ್ರಸಾರವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಮತ್ತೆ ಕೆಲವು ಕಡೆಗೆ ಸುದ್ದಿಗಳು ಹೆಂಗ್ ಹರಡಿರ್ತವೆ ಅಂತಂದ್ರೆ 5 ಇತ್ತಂತೆ 10 ಇತ್ತಂತೆ ಅನ್ನುವಂತ ಸುದ್ದಿಗಳು ಹರಿದಾಡ್ತಾ ಇರ್ತವೆ. ಆವಾಗ ಈಗ ಒಂದು ಏನಾದ್ರೂ ಕಂಡು ಬಂದ್ರೆ ನಮಗೆ ಆವಾಗ ಸಂಪೂರ್ಣವಾಗಿ ಒಂದು ದೃಶ್ಯಗಳು ಸಿಗ್ತವೆ. 6ನೇ ಸ್ಪಾಟ್ ಇರ್ಬೋದು ಅಥವಾ ಮೊನ್ನೆಯ ಸ್ಪಾಟ್ ಇರ್ಬೋದು. ಅಲ್ಲಿ ಒಂದು ಕಳೇಬರ ಸಿಕ್ತು ಅನ್ನುವಂತ ಮಾಹಿತಿ ಬಂದ ನಂತರ ಅಲ್ಲಿಯ ಚಲನವಲನಗಳು ಬದಲಾಗ್ತವೆ. ಅವರು ಬರುವಾಗ ಆ ಸೀಲ್ಡ್ ಪ್ಯಾಕ್ಗಳು ಬರ್ತವೆ. ಆ ಸೀಲ್ಡ್ ಪ್ಯಾಕ್ಗಳನ್ನ ಕಾರಿನೊಳಕ್ಕೋ ವಾಹನದೊಳಕ್ಕೋ ತೆಗೆದುಕೊಂಡು ಹೋಗುವಂತ ದೃಶ್ಯಗಳು ಸಿಗ್ತವೆ. ಉಳಿದ ಯಾವ ಸ್ಪಾಟ್ ನಲ್ಲೂ ಅಂತ ದೃಶ್ಯಗಳು ಸಿಕ್ಕಿಲ್ಲ ನನಗೆ. ಈ ಹಿನ್ನೆಲೆಯಲ್ಲಿ ನಾವು ಅವುಗಳ ಮೇಲೆ ಅಂದ್ರೆ ಅಂತಹ ದೃಶ್ಯಗಳು ಅಂತಹ ಚಲನವಲನಗಳು ಕಂಡದ್ದನ್ನ ನಾವು ನೇರ ಪ್ರಸಾರದ ಮೂಲಕ ತೋರಿಸ್ತಾ ಇದೀವಿ. ಆದ್ರಿಂದ ಕೆಲವೊಂದು ಬಾರಿ ಕನ್ಫ್ಯೂಷನ್ಸ್ ಇರುತ್ತವೆ. ಆದ್ರೆ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆಯೂ ಕೂಡ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಏನ್ ಸಿಕ್ಕಿದೆ, ಏನ್ ಸಿಕ್ಕಿರ್ಬೋದು, ಹೇಗಿದೆ, ಏನಾದ್ರೂ ಸಿಕ್ಕಿದ್ಯಾ, ಉಪ್ಪು ಮೂಟೆಗಳು ಕಾಡಿನೊಳಕ್ಕೆ ಬರೋದಕ್ಕೆ ಕಾರಣ ಏನು, ಎಲ್ಲ ಪ್ರಶ್ನೆಗಳಿದಾವೆ ಗೌತಮ್. ನೋಡುವ, ಮತ್ತಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಒಳಭಾಗದಲ್ಲಿ ಏನಾದ್ರೂ ಸಿಕ್ಕಿದ್ಯಾ ಅನ್ನುವಂಥದ್ದನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಳಭಾಗಕ್ಕೆ ಅಧಿಕಾರಿಗಳು ತೆರಳಿದ್ದಾರೆ. ಅಧಿಕಾರಿಗಳಿಗೆ ಕಳೇಬರ ಪತ್ತೆಯಾಗಿದೆ ಅನ್ನುವಂಥದ್ದು ಅಥವಾ ಪತ್ತೆಯಾಗಿಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಂತೂ ಇಂತೂ ಒಂದು ಈ ಸ್ಪಾಟ್, ಇವತ್ತು ಹೋದ ಸ್ಪಾಟ್ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಗೌತಮ್. ಎಸ್, ಖಂಡಿತ ಮಾಹಿತಿಗಳು ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಕೊಡುವಂತಹ ಕೆಲಸವನ್ನ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಗಾಗಿ.
ಒಂದು ವಿಂಡೋದಲ್ಲಿ ನಾವು ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೇವೆ. ಕಿರಿಕ್ ಕೀರ್ತಿಯವರು ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನು ರಿಂದ ಕೀರ್ತಿಕುಮಾರ್ SU ಬಿನ್ ಉದಯ್ ಕುಮಾರ್ M ವಾಸ 1312 12ನೇ ಅಡ್ಡ ಫಸ್ಟ್ ಸ್ಟೇಜ್ ಫಸ್ಟ್ ಫೇಸ್ ಚಂದ್ರ ಲೇಔಟ್ ಬೆಂಗಳೂರು ಅನ್ನುವಂಥ ವಿಳಾಸದಿಂದ ರಿಗೆ SIT ಮುಖ್ಯಸ್ಥರು SIT ಕಚೇರಿ ಬೆಳ್ತಂಗಡಿ ಅವರಿಗೆ ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ದೂರಿನಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಒಂದಷ್ಟರ ಮಟ್ಟಿಗೆ ವಿವರಿಸುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಈ ಒಂದು ದೂರಿನಲ್ಲಿ ಕಿರಿಕ್ ಕೀರ್ತಿಯವರು ಈ ರೀತಿ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು, ಮಾನ್ಯರೇ, ನಾನು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿರುವುದಲ್ಲದೆ ಯೂಟ್ಯೂಬರ್ ಆಗಿ ಕೂಡ ಸಮಾಜದಲ್ಲಿ ನಡೀತಾ ಇರುವಂತಹ ಆಗುಹೋಗುಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುವವನಾಗಿದ್ದು ಅಲ್ಲದೆ ಸದ್ರಿ ಆಗುಹೋಗುಗಳನ್ನು ಪತ್ರಿಕಾ ಮಾಧ್ಯಮ ಹಾಗೂ ಚಿತ್ರಮಾಧ್ಯಮ ಹಾಗೂ ಯೂಟ್ಯೂಬ್ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಕೂಡ ಪಡೆದುಕೊಳ್ಳುತ್ತಿದ್ದು ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶವ ಹೂತು ಹಾಕಲಾಗಿದೆ ಎನ್ನುವ ವಿಚಾರದಲ್ಲಿ ಆ ಬಗ್ಗೆ ಹಾಗೂ ಆ ಪ್ರದೇಶದಲ್ಲಿ ನಡೆದ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸುವಂತೆ ಕರ್ನಾಟಕ ಘನ ಸರ್ಕಾರವು ವಿಶೇಷ ತನಿಖಾ ದಳ ಅಂದರೆ SIT ರಚಿಸಿರುವ ವಿಚಾರವು ನನ್ನ ಗಮನದಲ್ಲಿದ್ದು ತದನಂತರ ಸರದಿ SITಯು ಈಗಾಗಲೇ ಸರ್ಕಾರದ ಆದೇಶದಂತೆ ಕಾರ್ಯೋನ್ಮುಖವಾಗಿ ಕಳೆದ 7 ರಿಂದ 8 ದಿನಗಳಿಂದ ತನಿಖೆ ನಡೆಸ್ತಾ ಇರುವ ಬಗ್ಗೆ ನನಗೆ ಮಾಹಿತಿ ಇದ್ದು ಅದರಂತೆ ವಿಶೇಷ ತನಿಖಾ ದಳವು ಸಾರ್ವಜನಿಕರಿಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲಿಚ್ಛಿಸಿದಲ್ಲಿ ಮಾಹಿತಿ ನೀಡಬಹುದು ಎಂದು ಸಹಾಯವಾಣಿಯನ್ನು ತೆರೆದಿರುವ ವಿಚಾರವೂ ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿರುವ ವಿಚಾರವು ನನ್ನ ಗಮನದಲ್ಲಿದ್ದು ನಾನು ಈ ಮೂಲಕ ವಿಶೇಷ ತನಿಖಾ ತಂಡಕ್ಕೆ ನೀಡುತ್ತಾ ಇರುವ ಮಾಹಿತಿಯ ದೂರು ಏನೆಂದರೆ, ನನಗೆ ತಿಳಿದ ಹಾಗೆ ವಿಶೇಷ ತನಿಖಾ ದಳವು ತನಿಖೆಯನ್ನು ಅತ್ಯಂತ ಗೌಪ್ಯವಾಗಿ ತನಿಖೆಯ ಯಾವುದೇ ಮಾಹಿತಿಗಳು ಸಾರ್ವಜನಿಕವಾಗಿ ಬಹಿರಂಗವಾಗದ ಹಾಗೆ ಕಾನೂನು ರೀತಿಯಲ್ಲಿ ನಡೆಸಬೇಕಾಗಿದ್ದು, ಆದರೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ನಮಗೆ SITಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಎಂದು ಹೇಳುತ್ತಿರುವುದಲ್ಲದೆ ರಾಶಿ ರಾಶಿ ಅಸ್ಥಿಪಂಜರ ಸಿಕ್ಕಿದೆ ಹಾಗೂ ಪುರುಷ ಹಾಗೂ ಮಹಿಳೆಯರ ಬುರುಡೆಗಳು ಸಿಕ್ಕಿವೆ ಹಾಗೂ ಇನ್ನಿತರ ಕೆಲವೊಂದು ವಸ್ತುಗಳು ಸಿಕ್ಕಿವೆ ಎಂದು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಾ ಇರೋದು ಯಾವ ಆಧಾರದಲ್ಲಿ ಹಾಗೂ ಈ ರೀತಿ ಮಾಹಿತಿ ಸೋರಿಕೆ ಮಾಡುತ್ತಿರುವವರು ಯಾರು ಅಥವಾ ಈ ರೀತಿ ಸುಳ್ಳು ಪ್ರಚಾರಗಳನ್ನು ಯೂಟ್ಯೂಬ್ಗಳಲ್ಲಿ ಮಾಡಿ ತನಿಖೆಯ ದಿಕ್ಕು ತಪ್ಪಿಸಲಾಗುತ್ತಿದೆಯೇ ಅಥವಾ ಈ ರೀತಿಯ ಸುಳ್ಳು ಪ್ರಚಾರಗಳು ತಮ್ಮ ಇಲಾಖೆಯ ಗಮನಕ್ಕೆ ಬರಲಿಲ್ಲವೇ ಅನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳ ಹೆಸರನ್ನು ಉಲ್ಲೇಖ ಮಾಡಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾವೆಲ್ಲ ಶೀರ್ಷಿಕೆಯಲ್ಲಿ ಏನೆಲ್ಲ ವಿಡಿಯೋಗಳು ಪ್ರಸಾರ ಆಗಿದೆ ಅಪ್ಲೋಡ್ ಆಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಚಾರಗಳು ಹೀಗಿರುವಲ್ಲಿ ನನ್ನ ಕಳಕಳಿಯ ವಿನಂತಿ ಏನೆಂದರೆ SIT ತನಿಖೆಯು ಪ್ರಗತಿಯಲ್ಲಿರುವಾಗ ಈ ರೀತಿಯ ತನಿಖೆಯ ಮಾಹಿತಿಯನ್ನು ಸೋರಿಕೆ ಮಾಡುತ್ತಿರುವವರು ಯಾರು ಅಥವಾ ಅವರುಗಳು ಜನರಿಗೆ ತಪ್ಪು ಸುಳ್ಳು ಮಾಹಿತಿಗಳನ್ನು ನೀಡುತ್ತಿರುವುದಾದರೆ SIT ಆ ರೀತಿ ಸುಳ್ಳು ಮಾಹಿತಿ ಹಂಚುವವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ದೂರನ್ನು ಸ್ವೀಕಾರ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕಿರಿಕ್ ಕೀರ್ತಿ ಅವರು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಜೊತೆಗೆ ದೂರವಾಣಿ ಮೂಲಕ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸೊ ಮುಂದುವರಿದು ಅದಲ್ಲದೆ ನನ್ನ ಕಳಕಳಿಯ ವಿನಂತಿ ಏನೆಂದರೆ ಧರ್ಮಸ್ಥಳದ ಗ್ರಾಮದ ಸುತ್ತಮುತ್ತ ಅನಧಿಕೃತವಾಗಿ ಹೆಣಗಳನ್ನು ಹೂತು ಹಾಕಲಾಗಿದೆ ಎನ್ನುವ ವಿಚಾರವೇ ನನ್ನ ಮಾಹಿತಿಯ ಪ್ರಕಾರ ಸುಳ್ಳಾಗಿದ್ದು ಇದು ಕ್ಷೇತ್ರವನ್ನು ಹಾಗೂ ಅಲ್ಲಿನ ಆಡಳಿತ ವರ್ಗವನ್ನು ಕೇಂದ್ರೀಕರಿಸಿಕೊಂಡು ಹೆಣೆದ ಷಡ್ಯಂತರವಾಗಿದ್ದು ತಾವು ಷಡ್ಯಂತರದ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕಾಗಿ ಜೊತೆಗೆ ಅದರಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನೇ ಮಾಡುತ್ತಾ ಬಂದು ಸುಳ್ಳು ಹೋರಾಟಗಳನ್ನು ಮಾಡ್ತಾ ಇರುವಂಥವರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಸೂಕ್ತ ತನಿಖೆಯನ್ನು ನಡೆಸಬೇಕಾಗಿ ವಿನಂತಿಸುತ್ತೇನೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿ ದೂರನ್ನು ಕೊಟ್ಟಿದ್ದಾರೆ. ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರ ಬಗ್ಗೆಯೂ ಕೂಡ ಸೂಕ್ತವಾದ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕಾಗಿ ವಿನಂತಿಸುತ್ತೇನೆ ಎನ್ನುವಂಥ ಒಂದು ವಿಚಾರದ ಜೊತೆಗೆ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ವಿಡಿಯೋಗಳನ್ನು ಇದರೊಂದಿಗೆ ಲಗತ್ತಿಸಿರುತ್ತೇನೆ ಎನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿ ಈ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಒಂದು ದೂರನ್ನು ಸ್ವೀಕರಿಸಿದ ಬಗ್ಗೆಯೂ ಕೂಡ
ತನಿಖಾಧಿಕಾರಿಗಳು ಒಂದು ಹಿಂಬರಹವನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ಅಥವಾ ದೂರು ಅರ್ಜಿಯನ್ನು ಸದರಿ ದೂರುದಾರರು ಈ ದಿನಾಂಕ 6/8/2025 SIT ಕಚೇರಿ ಬೆಳ್ತಂಗಡಿ ಇಲ್ಲಿಗೆ ತಂದು ಹಾಜರುಪಡಿಸಿದ್ದನ್ನು ಈ ದಿನ ಸಮಯ 13:10 ಅಂದರೆ 1 ಗಂಟೆ 10 ನಿಮಿಷಕ್ಕೆ ಸ್ವೀಕರಿಸಿದ್ದೇನೆ ಎನ್ನುವಂಥ ಒಂದು ಹಿಂಬರಹವನ್ನು ಬರೆದು ಅಸಿಸ್ಟೆಂಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಒಂದು ಸಹಿ ಹಾಕಿ ಆ ಒಂದು ದೂರನ್ನು ಸ್ವೀಕಾರ ಮಾಡಿರುವಂಥದ್ದನ್ನು ದೃಢಪಡಿಸಿದ್ದಾರೆ. ಸೊ ಆ ಮೂಲಕ ಆ ದೂರನ್ನು ಅಧಿಕೃತವಾಗಿ SIT ಸ್ವೀಕರಿಸಿರುವಂಥದ್ದು ಕೂಡ ಸ್ಪಷ್ಟ ಆಗುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಬೆಳವಣಿಗೆಗಳು, ಈ ಹಿಂದೆ ಜಯಂತ್ ಟಿ ಎನ್ನುವಂಥವರು ನಾನು ಒಂದು ಮೃತದೇಹವನ್ನು ಹೂತು ಹಾಕಿರುವಂಥದ್ದನ್ನು ನೋಡಿದ್ದೇನೆ, ಜೊತೆಗೆ ಇನ್ನೊಂದಷ್ಟು ಸಾಕ್ಷಿಗಳಿದ್ದಾರೆ ಎನ್ನುವಂಥ ಒಂದು ವಿಚಾರವನ್ನು ಹಂಚಿಕೊಂಡು ಆ ಬಗ್ಗೆ SIT ಅಧಿಕಾರಿಗಳಿಗೆ ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದರು. ಆ ಬಳಿಕ ಠಾಣೆಗೆ ದೂರನ್ನು ಕೊಟ್ಟು ಆ ಬಳಿಕ ಠಾಣೆಯಿಂದ ಆ ಒಂದು ಪ್ರಕರಣವನ್ನು ಈಗ SITಗೆ ಕೂಡ ವರ್ಗಾವಣೆ ಮಾಡಲಾಗಿರುವಂಥದ್ದು. ಸೊ ಆ ಒಂದು ಪ್ರಕರಣದ ತನಿಖೆಯನ್ನು ಕೂಡ SIT ಕೈಗೆತ್ತಿಕೊಳ್ಳುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳಿದೆ. ಸೊ ಅದಕ್ಕೂ ಮುನ್ನ ಈಗಾಗಲೇ SIT ಕೈಯಲ್ಲಿರುವಂಥ ಪ್ರಕರಣ ಅಂದರೆ ಸಾಕ್ಷಿ ದೂರುದಾರ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ತನಿಖೆ ಇದು. ಅಂದರೆ ಇದು ಮೊದಲ ದೂರಿನ ಬಗ್ಗೆ ನಡೀತಾ ಇರುವಂತಹ ತನಿಖೆ. ಆತ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳನ್ನು ತೋರಿಸಿರುವಂಥದ್ದು. ಜುಲೈ 28ರಂದು ಮಹಜರು ಪ್ರಕ್ರಿಯೆ ಆಗಿದೆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನ ಪ್ರದೇಶಗಳಲ್ಲಿ. ಸೊ ಆ ಎಲ್ಲ ಸ್ಥಳಗಳನ್ನು ಗುರುತಿಸಿ 13 ಪಾಯಿಂಟ್ಗಳನ್ನು ಆತ ತೋರಿಸಿದ್ದು, ಅದನ್ನು ಐಡೆಂಟಿಫೈ ಮಾಡಿದ್ದು, ಅವುಗಳನ್ನು ಮಾರ್ಕ್ ಮಾಡುವಂತಹ ಕೆಲಸಗಳು ಕೂಡ ಈಗಾಗಲೇ ಆಗಿದೆ. ಸೊ ಆ ಮಾರ್ಕ್ ಮಾಡಿದಂತಹ ಕೆಲಸಗಳಲ್ಲಿ ಜುಲೈ 29ರಿಂದ ಉತ್ಖನನ ಪ್ರಕ್ರಿಯೆ ಆರಂಭಗೊಂಡಿದ್ದು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ನಿನ್ನೆಯವರೆಗೆ ಒಟ್ಟು 12 ಪಾಯಿಂಟ್ಗಳಲ್ಲಿ ಸಾಕ್ಷಿ ದೂರುದಾರ ತೋರಿಸಿದಂತಹ ಒಟ್ಟು 12 ಪಾಯಿಂಟ್ಗಳ ಉತ್ಖನನ ಕಾರ್ಯವನ್ನು SIT ಮುಗಿಸಿಕೊಂಡಿದೆ. ಅದರ ನಡುವೆ ಆಗಸ್ಟ್ 4ರಂದು ಸೋಮವಾರ ಒಂದು ಹೊಸ ಜಾಗಕ್ಕೆ ತೆರಳಿದ್ದು, ಅಂದರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಗುಡ್ಡ ಪ್ರದೇಶದ ಮೇಲ್ಭಾಗಕ್ಕೆ ತೆರಳಿದಂತಹ SIT ಅಲ್ಲಿ ಅಂದರೆ ಭೂಮಿಯ ಮೇಲ್ಮೈನಲ್ಲಿ ಯಾವುದೇ ರೀತಿಯ ಉತ್ಖನನವನ್ನು ನಡೆಸದೆ ಮೇಲ್ಮೈನಲ್ಲೇ ಇದ್ದಂತಹ ಒಂದಷ್ಟು ಅಸ್ಥಿಪಂಜರದ ಅವಶೇಷಗಳನ್ನು ಸಂಗ್ರಹಿಸಿದೆ. ಅದನ್ನು ಕಲೆಕ್ಟ್ ಮಾಡಿ ಸ್ಯಾಂಪಲನ್ನಾಗಿ ರೂಪಿಸಿ ಅದನ್ನು ಪ್ರಯೋಗಾಲಯಕ್ಕೆ ಸೀಲ್ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳು ಕೂಡ ಈಗಾಗಲೇ ಆಗಿರುವಂಥದ್ದು. ಸೊ ಆ ಒಂದು ಪಾಯಿಂಟ್ ಏನಿದೆ ಅಂದರೆ ಆ ಒಂದು ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾದಂತಹ ಜಾಗವನ್ನು ಪಾಯಿಂಟ್ ನಂಬರ್ 14 ಅಂತ ಗುರುತಿಸಲಾಗಿದೆ ಎನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ. ಆದರೆ ಅದಿನ್ನೂ ಕೂಡ ದೃಢಪಟ್ಟಿಲ್ಲ ಅಥವಾ ಆ ಒಂದು ಪ್ರದೇಶಕ್ಕೆ ಇನ್ಯಾರಿಗೂ ಕೂಡ ತೆರಳುವುದಕ್ಕೆ ಅವಕಾಶಗಳಿಲ್ಲ ಈ ಒಂದು ಕಾರ್ಯಾಚರಣೆಯನ್ನು ನಡೆಸುವಂಥವರನ್ನು ಹೊರತುಪಡಿಸಿದರೆ. ಅದಾದ ಬಳಿಕ ಮತ್ತೆ ಅಂದರೆ ನಿನ್ನೆ ಕಾರ್ಯಾಚರಣೆಯನ್ನು ನಡೆಸಿದಂಥ ಅಧಿಕಾರಿಗಳು ಪಾಯಿಂಟ್ ನಂಬರ್ 11ರಿಂದ ಕಾರ್ಯಾಚರಣೆ ಆರಂಭ ಮಾಡಿದರು. ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯ ಕಳೆಬರಗಳು ಅವಶೇಷಗಳು ಪತ್ತೆಯಾಗಲಿಲ್ಲ. ಬಳಿಕ ಪಾಯಿಂಟ್ ನಂಬರ್ 12ರ ಉತ್ಖನನದತ್ತ ಮುಂದಾದಂಥ ಅಧಿಕಾರಿಗಳು ಅಲ್ಲಿ ಕೂಡ ಉತ್ಖನನವನ್ನು ಮಾಡಿದ್ರು. ಅಲ್ಲೂ ಕೂಡ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಲಿಲ್ಲ. ಸೊ ಆ ಒಂದು ಪಾಯಿಂಟನ್ನು ಕೂಡ ಸೀಲ್ ಮಾಡಲಾಯಿತು. ಸೊ ನಿನ್ನೆಯ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ವಾಪಸ್ಸಾದರು. ಸೊ ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 13ಕ್ಕೆ ಬರ್ತಾರೆ ಎನ್ನುವಂಥದ್ದು ಬಹುತೇಕ ದಟ್ಟವಾಗಿ ಕೇಳಿ ಬರ್ತಾ ಇದ್ದಂತಹ ಮಾತು. ಸೊ ಆ ನೆಲೆಯಲ್ಲಿ ಪಾಯಿಂಟ್ ನಂಬರ್ 13ರತ್ತ ಒಂದಷ್ಟು ಮಂದಿ ಕುತೂಹಲದಿಂದ ಜಮಾಯಿಸಿದ್ರು ಕೂಡ. ಆದರೆ ಇವತ್ತು SIT ಅಧಿಕಾರಿಗಳು ಕಚೇರಿಯಿಂದ ಹೊರಡುವಾಗಲೇ ಒಂದಷ್ಟು ವಿಳಂಬ ಆಯಿತು. ಕಾರಣ SIT ಚೀಫ್ SITಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ರು. ಬೆಳ್ತಂಗಡಿ SIT ಕಚೇರಿಗೆ ಬಂದು ಇಲ್ಲಿನ ಒಂದು ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು, ಸಭೆಯನ್ನು ನಡೆಸಿದ್ರು, ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗನ್ನು ಮುಗಿಸಿಕೊಂಡು ಅಧಿಕಾರಿಗಳು ಆಲ್ಮೋಸ್ಟ್ 12 ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಟಿರುವಂಥದ್ದು. ಸೊ ನೇರವಾಗಿ ಪಾಯಿಂಟ್ ನಂಬರ್ 11ರ ಬಳಿ ಇಳಿದುಕೊಂಡು ಮೇಲ್ಭಾಗಕ್ಕೆ ಹೋಗಿದ್ದಾರೆ, ಬಂಗ್ಲೆಗುಡ್ಡೆ ಗುಡ್ಡಕ್ಕೆ, ಅರಣ್ಯ ಪ್ರದೇಶಕ್ಕೆ. ಸೊ ಇನ್ನೂ ಕೂಡ ಬಂದಿಲ್ಲ. ಈ ನಡುವೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಾರ್ಮಿಕರ ಮೂಲಕ ಊಟದ ಐಟಮ್ಗಳನ್ನು ಅಲ್ಲಿಗೆ ಪಾತ್ರಗಳಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು ಕಾರ್ಮಿಕರು ನಾವು ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಅದರ ನಡುವೆ ಅಲ್ಲಿ 2 ಮೂಟೆ ಉಪ್ಪನ್ನು ಕೂಡ ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ, ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಅದು ಯಾಕೆ ಅನ್ನುವಂಥದ್ದು ಕುತೂಹಲ. ಮತ್ತೆ ಈಗ ಹೋಗಿರುವಂಥ ಪಾಯಿಂಟ್ ಯಾವುದು, ಅಲ್ಲಿ ಏನಾದರೂ ಸಿಗ್ತಾ ಇಲ್ವಾ, ಯಾಕಾಗಿ ಇಲ್ಲಿ ಉಪ್ಪನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸೊ ಆ ಒಂದು ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗೋದಕ್ಕಿದೆ. ಸೊ ಮಾಹಿತಿಗಳು ಸಿಕ್ಕಂಥ ಸಂದರ್ಭದಲ್ಲಿ
ಅವುಗಳನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗುತ್ತೆ.
ನಾವು ನೋಡ್ತಾ ಇದ್ದೇವೆ ನೇರ ಪ್ರಸಾರದಲ್ಲಿ ಮೇಲ್ಭಾಗಕ್ಕೆ ತೆರಳಿದಂತವರು ಕೆಳಗಡೆಗೆ ಬರ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಮೇಲ್ಭಾಗಕ್ಕೆ ತೆರಳಿದವರು ಕೆಳಗಡೆ ಬರ್ತಾ ಇರುವಂತದ್ದು ಕಾಣ್ತಾ ಇದೆ. ಉಪ್ಪಿನ ಮೂಟೆಗಳು ಇಲ್ಲೇ ಇತ್ತು. ಸೊ ಹಾಗಾಗಿ ಒಂದಷ್ಟು ಕುತೂಹಲ, ಏನಾಗ್ತಾ ಇದೆ, ಏನಾಯ್ತು, ಏನಾದ್ರೂ ಉತ್ಖನನವನ್ನ ಮಾಡಿದ್ರ, ಯಾವ್ದಾದ್ರು ಪಾಯಿಂಟ್ ಅನ್ನ ಅಗೆದ್ರ? ಯಾಕಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಈವರೆಗೆ ಗುರುತಿಸಿದಂತಹ ಯಾವುದೇ ಪಾಯಿಂಟ್ಗಳಿರ್ಲಿಲ್ಲ. ಹಾಗಿದ್ರು ಕೂಡ ಯಾಕೆ ಅಲ್ಲಿಗೆ ಹೋಗಿದ್ರು? ಸೋಮವಾರದ ಅಂದ್ರೆ ಆಗಸ್ಟ್ 5ರ ಒಂದು ದಿನವನ್ನ ಗಮನಿಸಿದ್ರೆ, ಸೋಮವಾರದ ಕಾರ್ಯಾಚರಣೆಯನ್ನು ಗಮನಿಸಿದ್ರು ಕೂಡ ಅದೇ ರೀತಿ ನೇರ ಮೇಲ್ಭಾಗಕ್ಕೆ ತೆರಳಿದ್ರು ಬಂಗ್ಲಗುಡ್ಡೆ ಪ್ರದೇಶದಲ್ಲಿ. ಅಲ್ಲಿ ಒಂದು ಕಳೇಬರ ಅಂದ್ರೆ ಅಸ್ಥಿಪಂಜರದ ಒಂದಷ್ಟು ಅವಶೇಷಗಳು, ಕುರುಹುಗಳು ಪತ್ತೆಯಾಗಿತ್ತು. ಅದನ್ನ ಸಂಗ್ರಹ ಮಾಡಿಕೊಂಡು ಬಂದಿದ್ರು. ಆವತ್ತು ಕೂಡ ಬೆಳಗ್ಗೆ ಕಾರ್ಯಾಚರಣೆಗೆ ಅಧಿಕಾರಿಗಳು ತೆರಳಿದಂತಹ ಸ್ವಲ್ಪ ಹೊತ್ತಿನಲ್ಲೇ ಉಪ್ಪಿನ ಮೂಟೆಗಳನ್ನ ಮೇಲ್ಭಾಗಕ್ಕೆ ಕರೆಸಿಕೊಂಡಿದ್ರು. ಆದ್ರೆ ಇವತ್ತು ಉಪ್ಪಿನ ಮೂಟೆಗಳನ್ನ ಅಲ್ಲಿ ಇಟ್ಟಿದ್ರು, ಸ್ಟಾಕ್ ಮಾಡಿ ಇಟ್ಟಿದ್ರು. ಆದ್ರೆ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಮಧ್ಯಾಹ್ನ ಊಟವನ್ನಷ್ಟೇ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಸೊ ಈಗಿನ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರೆ ಅಲ್ಲಿಂದ ಕೆಳಗಡೆ ಬರ್ತಾ ಇರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ಮೇಲ್ಭಾಗಕ್ಕೆ ತೆರಳಿದಂತಹ ಅಧಿಕಾರಿ ಸಿಬ್ಬಂದಿಗಳು, SIT ಇರ್ಬೋದು, FSL ಇರ್ಬೋದು, ಸೋಕೋ ಇರ್ಬೋದು, ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ವಸ್ತುಗಳೊಂದಿಗೆ AC ಅವರ ಸಹಾಯಕ ಆಗಮಿಸಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಅದೇ ರೀತಿ ಇನ್ನಿತರ ಅಫಿಷಿಯಲ್ಸ್ ಕೂಡ ಬರ್ತಾ ಇರುವಂತದ್ದು ಕಾಣಿಸ್ತಾ ಇದೆ. AC ಸ್ಟೆಲ್ಲಾ ವರ್ಗೀಸ್ ಅವರು ಆಗಮಿಸ್ತಾ ಇದ್ದಾರೆ. ಅರಣ್ಯ ಸಿಬ್ಬಂದಿಗಳ ಸಹಾಯವನ್ನ ಪಡೆದುಕೊಂಡು ಇಳಿತಾ ಇರುವಂತದ್ದನ್ನ ನೋಡ್ತಾ ಇದ್ದೇವೆ. ಅದೇ ರೀತಿ ಇನ್ನುಳಿದ ಸಿಬ್ಬಂದಿಗಳು ಕೂಡ ಮೇಲ್ಭಾಗದಿಂದ ಬರ್ತಾ ಇದ್ದಾರೆ. ಅಫಿಷಿಯಲ್ಸ್ ಯಾರೆಲ್ಲ ತೆರಳಿದ್ರು ಎಲ್ಲರೂ ಕೂಡ ಕೆಳಗಡೆ ಇಳಿದುಕೊಂಡು ಬರ್ತಾ ಇರುವಂತದ್ದು ಕಾಣ್ತಾ ಇದೆ. ಸೊ ಏನಾಗಿದೆ ಅನ್ನುವಂಥದ್ದು ಕುತೂಹಲ. ಯಾವ್ದಾದ್ರು ಪಾಯಿಂಟ್ ಅನ್ನ ಅಲ್ಲಿ ಗುರುತು ಮಾಡಿ ಅದನ್ನ ಉತ್ಖನನ ಮಾಡಿದ್ರ, ಅಥವಾ ಬೇರೆ ಏನಾದ್ರೂ ಕಳೆಬರವನ್ನ ಒಂದು ಹುಡುಕಿದ್ರ ಅನ್ನುವಂತಹ ಒಂದು ಪ್ರಶ್ನೆಗಳಿದೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗೋದಕ್ಕಿದೆ. ಸೊ ದಾಮೋದರ್ ದೊಂಡೋಲೆ ಸುದ್ದಿ ಬೆಳ್ತಂಗಡಿ ಚಾನಲ್ ಮುಖ್ಯಸ್ಥ ನಿರಂತರವಾಗಿ ಅಲ್ಲಿನ ಮಾಹಿತಿಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಂದ ಇನ್ನೊಂದಷ್ಟು ಡೀಟೇಲ್ ಗಳನ್ನ ಕೂಡ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತೇವೆ. 9ನೇ ದಿನದ ಉತ್ಖನನ ಕಾರ್ಯ ಇವತ್ತು ನಡೆದಿದೆ. ಜುಲೈ 29ರಿಂದ ಆರಂಭಗೊಂಡಿರುವಂತಹ ಪ್ರಕ್ರಿಯೆ. ಹಲವಾರು ಪಾಯಿಂಟ್ ಗಳನ್ನ ಈಗಾಗಲೇ ಉತ್ಖನನ ಮಾಡಲಾಗಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು, ಒಂದಷ್ಟು ಅವಶೇಷಗಳು ಪತ್ತೆಯಾಗಿದೆ. ಆ ಬಳಿಕ ಆಗಸ್ಟ್ 5ರಂದು ಸೋಮವಾರ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಅವತ್ತು ಯಾವುದೇ ರೀತಿಯ ಎಕ್ಸ್ಹ್ಯೂಮೇಷನ್ ನಡೆದಿರಲಿಲ್ಲ, ಉತ್ಖನನ ನಡೆದಿರಲಿಲ್ಲ. ಆದ್ರೆ ಗುಡ್ಡದ ಮೇಲ್ಭಾಗದಲ್ಲಿ ಅಸ್ಥಿಪಂಜರದ ಒಂದಷ್ಟು ಭಾಗಗಳು ಪತ್ತೆಯಾಯಿತು. ಅದರ ಜೊತೆಗೆ ಹಗ್ಗ, ಅದರ ಜೊತೆಗೆ ಒಂದಷ್ಟು ಬಟ್ಟೆಗಳು ಕೂಡ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಒಂದು ಉತ್ಖನನವನ್ನ ಮಾಡಿರ್ಲಿಲ್ಲ ಅನ್ನುವಂಥದ್ದು ಲಭ್ಯವಿರುವಂತಹ ಮಾಹಿತಿ. ಸೊ ಅದಾದ ಬಳಿಕ ಇವತ್ತು ಮತ್ತೆ ಅದೇ ಒಂದು ಪಾಯಿಂಟ್ ನತ್ತ ತೆರಳಿರುವಂತದ್ದು. ಆದ್ರೆ ಯಾಕೆ ತೆರಳಿದ್ರು ಅನ್ನುವಂಥದ್ದು ಕುತೂಹಲ. ಅದರ ಜೊತೆಗೆ ಯಾವ್ದಾದ್ರು ಪಾಯಿಂಟ್ ಅನ್ನ ಗುರುತಿಸಿದ್ರ, ಸಾಕ್ಷಿ ದೂರುದಾರ ಬೇರೆ ಯಾವ್ದಾದ್ರು ಒಂದು ಜಾಗವನ್ನ ತೋರಿಸಿದ್ರ, ಅದನ್ನ ಅಗೆಯುವಂತಹ ಕೆಲಸವನ್ನ ಏನಾದ್ರೂ ಮಾಡೋದಿಕ್ಕೆ ಹೋಗಿದ್ರ ಅನ್ನುವಂಥದ್ದು. ಅಂದ್ರೆ ಕಾರ್ಮಿಕರು ಕೂಡ ತೆರಳಿದ್ರು, ಯಾವುದೇ ರೀತಿಯಲ್ಲೂ ಕೂಡ ಯಂತ್ರವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಏನು ಎತ್ತ ಎನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇದ್ದಂತಹ ಪ್ರಶ್ನೆ. ಬಹುಶಃ ಈಗ ಅತ್ತ ತೆರಳಿದ್ದಂಥವರು ಈಗ ಕೆಳಭಾಗಕ್ಕೆ ಬರ್ತಾ ಇದ್ದಾರೆ. AC ಅವರು ಈಗಾಗಲೇ ಬಂದಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ನೇರ ಪ್ರಸಾರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು, ನೇರ ಪ್ರಸಾರದಲ್ಲಿ ಈ ಎಲ್ಲ ದೃಶ್ಯಗಳನ್ನ ನೀವು ನೋಡ್ತಾ ಇರುವಂತದ್ದು ನೇರ ಲೈವ್ ಫುಟೇಜಸ್ ಅಲ್ಲಿಂದ ಬರ್ತಾ ಇದೆ. ಒಬ್ಬೊಬ್ಬರಾಗಿ ಹೊರಗಡೆಗೆ ಬರ್ತಾ ಇರುವಂತದ್ದನ್ನ, ಅಂದ್ರೆ ಒಂದಷ್ಟು ದುರ್ಗಮವಾದ ಹಾದಿ, ಕಾಡಿನ ನಡುವಿನ ಹಾದಿಯಲ್ಲಿ ದಾರಿ ಮಾಡಿಕೊಂಡು ಸಾಗಿರುವಂತದ್ದು, ದಾರಿ ಮಾಡಿಕೊಂಡು ಬರ್ತಾ ಇರುವಂತದ್ದು. ಸೊ ಹೋಗಿರುವಂತವರೆಲ್ಲರೂ ಕೂಡ ಫೋರೆನ್ಸಿಕ್ಸ್ ಸೈನ್ಸ್ ನ ಅಫಿಷಿಯಲ್ಸ್ ಇರ್ಬೋದು. ದಯಾಮ್ ಅವರು ಆಗಮಿಸಿರುವಂತದ್ದನ್ನ ನೋಡ್ತಾ ಇದ್ದೀವಿ. ಜಿತೇಂದ್ರ ಕುಮಾರ್ ದಯಾಮ್ ಅವರು ಆಗಮಿಸ್ತಾ ಇದ್ದಾರೆ. ಕಾರ್ಯಾಚರಣೆಗೆ ತೆರಳಿದ್ರು ಬೆಳಗ್ಗೆ. ಸೊ ಎಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ಸಾಕ್ಷಿ ದೂರುದಾರ ಬರೋದನ್ನ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಸೊ ಎಲ್ಲಿಗೆ ಹೋಗಿದ್ರು? ಮೇಲ್ಭಾಗಕ್ಕೆ. ಇಲ್ಲಿ ಕಾರ್ಯಾಚರಣೆ ಆಯ್ತು ಅನ್ನುವಂಥದ್ದು ಕುತೂಹಲ. ಸಾಕ್ಷಿ ದೂರುದಾರನನ್ನ ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಸಿಬ್ಬಂದಿ. ಬೆಳಗ್ಗೆ SIT ಜೊತೆಗೆ ತೆರಳಿದಂತಹ ಸಾಕ್ಷಿ ದೂರುದಾರ ಬಂದು ಈಗ ವಾಹನಕ್ಕೆ ಹತ್ತುತ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ತಾನು ಬಂದಿರುವಂತಹ ವಾಹನವನ್ನ ಈಗಾಗಲೇ ಹತ್ತಿರುವಂತದ್ದು, ಜೊತೆಗೆ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ವಾಹನವನ್ನ ಹತ್ತಿಕೊಂಡಿದ್ದಾರೆ. ಸೊ ಮುಂದಿನ ಪಾಯಿಂಟ್ ಯಾವುದು,
ಪಾಯಿಂಟ್ ನಂಬರ್ 13ರತ್ತ ಹೋಗ್ತಾರಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಉತ್ಖನನಕ್ಕೆ ಈಗ ಗುರುತಿಸಿರುವಂತಹ ಪಾಯಿಂಟ್ಗಳ ಪೈಕಿ ಬಾಕಿ ಇರುವಂತಹ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಅದು ಪಾಯಿಂಟ್ ನಂಬರ್ 13. ಸೊ ಆ ಒಂದು ಪಾಯಿಂಟ್ ನತ್ತ ತೆರಳುತ್ತಾರಾ ಎನ್ನುವಂಥದ್ದು ಇರುವಂತಹ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಗಂಟೆ ಈಗ 4 ಗಂಟೆ ಆಗಿರುವಂತದ್ದು, ಇನ್ನೊಂದಷ್ಟು ಕಾಲಾವಕಾಶ ಇದೆ. ಸೊ ಈ ಒಂದು ಸಮಯದಲ್ಲಿ ಆ ಒಂದು ಪಾಯಿಂಟ್ ನ ಉತ್ಖನನವನ್ನ ನಡೆಸ್ತಾರಾ ಅಥವಾ ಮತ್ತೆ ವಾಪಸ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ. ಸೊ ಈಗ ವಾಹನ ಎದುರು ಭಾಗಕ್ಕೆ ತೆರಳುತ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನೇತ್ರಾವತಿ ಸ್ನಾನಘಟ್ಟದ ಪ್ರದೇಶಕ್ಕೆ, ಸ್ನಾನಘಟ್ಟದ ಸಮೀಪಕ್ಕೆ ತೆರಳುತ್ತಾ ಇದೆ. ಅಲ್ಲಿ ಪಾಯಿಂಟ್ ನಂಬರ್ 11 ಶೇಡ್ ನೆಟ್ ಅನ್ನ ಹಾಕಿರುವಂತಹ ಪಾಯಿಂಟ್ ಅನ್ನ ನೀವು ಗಮನಿಸಬಹುದು. ಅದರ ಎದುರು ಭಾಗದಲ್ಲಿ ಅಂದ್ರೆ ಆ ರಸ್ತೆಯಲ್ಲಿ ಮುಂದುವರೆದರೆ ಸಿಗುವಂತದ್ದು ನೇತ್ರಾವತಿ ಸ್ನಾನಘಟ್ಟ. ಆ ಭಾಗಕ್ಕೆ ವಾಹನ ಹೋಗ್ತಾ ಇದೆ. ಪೊಲೀಸರ ವಾಹನ ಅಂದ್ರೆ ಈ ಸಾಕ್ಷಿ ದೂರುದಾರ ಜೊತೆಗೆ ಇನ್ನಿತರ ಅಧಿಕಾರಿಗಳನ್ನ ಹೊತ್ತು ಸಾಕ್ತಾ ಇರುವಂತಹ ವಾಹನ ಎದುರು ಭಾಗಕ್ಕೆ ಹೋಗಿದೆ. ಹಾಗಾಗಿ ಮುಂದಿನ ಕಾರ್ಯಾಚರಣೆ ಏನು ಇತ್ತ ಅನ್ನುವಂಥದ್ದು ಈಗ ಕುತೂಹಲ ಕೆರಳಿಸಿದೆ. ಪಾಯಿಂಟ್ ನಂಬರ್ 13ರತ್ತ ಹೋಗ್ತಾರಾ ಇಲ್ವಾ ಅಥವಾ ಮುಂದಿನ ಒಂದು ನಡೆ ಏನು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಏನು ಆಗಿದೆ, ಏನಾದ್ರೂ ಕಂಡು ಬಂದಿದ್ಯಾ, ಉತ್ಖನನ ಆಯ್ತಾ, ಎಲ್ಲವನ್ನೂ ಕೂಡ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ದಾಮೋದರ ದೊಂಡೋಲೆಯವರಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು. ಇವತ್ತಿನ ಈ ಒಂದು ಕಾರ್ಯಾಚರಣೆ ಎಲ್ಲಿ ನಡೆದಿದೆ, ಏನಾಯ್ತು ಫಲಿತಾಂಶ,
ಎಲ್ಲವನ್ನು ಕೂಡ ಕೇಳಬೇಕು. ಸೊ ಈಗ ಮಾಹಿತಿ ಕೊಡೋದಕ್ಕೆ ದಾಮೋದರ್ ದೊಂಡೋಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಾಯ್ತು ಇವತ್ತಿನ ಕಾರ್ಯಾಚರಣೆ ನಡೆದಿರುವಂತದ್ದು? ಎಲ್ಲಿ ಫಲಿತಾಂಶ ಏನಾಯ್ತು? ಏನಾದ್ರೂ ಸಿಕ್ಕಿದ್ಯಾ? ಬಹಳಷ್ಟು ಕುತೂಹಲ ಇತ್ತು. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ರೀತಿಯ ಚಲನವಲನಗಳನ್ನ ಅಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮಧ್ಯಾಹ್ನ ಊಟವನ್ನೊಂದು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಬಿಟ್ರೆ, ಜೊತೆಗೆ ಅಲ್ಲಿ ಉಪ್ಪಿನ ಮೂಟೆಗಳು ಅಲ್ಲೇ ಇತ್ತು ಅನ್ನುವಂಥದ್ದನ್ನ ಬಿಟ್ರೆ ಬೇರೆ ಏನೂ ಕೂಡ ಗೊತ್ತಾಗ್ಲಿಲ್ಲ ಯಾರಿಗೂ ಕೂಡ. ಸೊ ಏನಾಯ್ತು, ಏನು ರಿಸಲ್ಟ್ ಅಂತ? ಬಹಳ ಮುಖ್ಯವಾಗಿ 14ನೇ ಗುರುತು ಅಂತ ಏನು ನಾವು ಹೇಳ್ತಾ ಇದ್ವಿ, 14ನೇ ಗುರುತಿನ ಪಕ್ಕದಲ್ಲೇ ಒಂದು ಉತ್ಖನನ ಮಾಡಲಾಗಿದೆ ಅನ್ನುವಂಥದ್ದು. ಅಲ್ಲಿ ಉತ್ಖನನ ಮಾಡಲಾಗಿ ಅಲ್ಲಿ ಯಾವುದೇ ಕಳೆಬರಗಳು ಪತ್ತೆ ಆಗ್ಲಿಲ್ಲ ಅನ್ನುವಂತಹದ್ದು ಈಗ ಪ್ರಾಥಮಿಕ ಮಾಹಿತಿ ಗೌತಮ್. ಯಾಕೆಂತಂದ್ರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಲ್ಲಿ ಉತ್ಖನನ ಮಾಡಲಾಗಿದ್ದು, ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೆಬರಗಳು ಪತ್ತೆ ಆಗ್ಲಿಲ್ಲ. ಆ ಹಿನ್ನೆಲೆಯಲ್ಲೇ ಈ ಕೆಳಗಿದ್ದಂತಹ ಯಾವುದೇ ಉಪ್ಪಿನ ಮೂಟೆಗಳು ಕೂಡ ಮೇಲೆ ಹೋಗ್ಲಿಲ್ಲ ಅನ್ನುವಂಥದ್ದು ಊಹೆ. ಅದರ ಜೊತೆಗೆ ಅಲ್ಲಿ ಯಾವುದೇ ಕಳೆಬರಗಳು ಪತ್ತೆ ಆಗದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿದ್ದಂತಹ ಅಧಿಕಾರಿಗಳು ನೇರವಾಗಿ ಅವರನ್ನ ಕರೆದುಕೊಂಡು ಬೆಳ್ತಂಗಡಿಯ ಕಡೆಗೆ ಹೋಗಿರುವಂತದ್ದು. ಈಗಾಗಲೇ ಬೆಳ್ತಂಗಡಿಯ ಕಡೆಗೆ ಹೋಗಿರುವಂತದ್ದನ್ನ ನಾವೀಗ ಗಮನಿಸಿದ್ದೇವೆ. ಅದರ ಜೊತೆಗೆ ಮೇಲ್ಭಾಗದಿಂದ ಅಧಿಕಾರಿಗಳು ಮತ್ತು ಮುಸುಕುದಾರಿ ವಾಪಸ್ ಆಗಿರುವಂತದ್ದು, ವಾಪಸ್ ಆಗಿ ಬೆಳ್ತಂಗಡಿ ಕಡೆಗೆ ತೆರಳಿರುವಂತದ್ದನ್ನ ನಾವೀಗ ನಿಮ್ಗೆ ತಿಳಿಸ್ತಾ ಇರುವಂತದ್ದು. ಜೊತೆಗೆ ಆ ನೇರ ಪ್ರಸಾರದ ಮೂಲಕ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈ ಮೂಲಕ ಇವತ್ತಿನ ಕಾರ್ಯಾಚರಣೆ ಬಹುತೇಕ ಅಂತ್ಯ ಕಾಣುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ 4 ಗಂಟೆ ಆಗಿರೋದ್ರಿಂದ 13ನೇ ಗುರುತನ್ನ ಗುರುತಿಸುವುದಾಗ್ಲಿ 13ನೇ ಗುರುತನ್ನ ಉತ್ಖನನ ಮಾಡುವಂತಹದ್ದು ಕಷ್ಟ ಸಾಧ್ಯ ಅಂತ ಅನ್ಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 13ನೇ ಗುರುತಿನ ಉತ್ಖನನ ನಾಳೆಯೇ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ಉತ್ಖನನ ಮಾಡಿದಂತಹ ಸ್ಥಳವು 14, 15 ಅನ್ನುವಂತ ಕನ್ಫ್ಯೂಷನ್ ಇದೆ. ಆದ್ರೆ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಉತ್ಖನನ ಮಾಡಲಾಗಿದೆ. ಉತ್ಖನನ ಮಾಡಿದ್ದರೂ ಕೂಡ ಯಾವುದೇ ಕಳೆಬರ ಪತ್ತೆಯಾಗ್ಲಿಲ್ಲ ಅನ್ನುವಂತಹದ್ದು ಈಗಿರುವಂತಹ ಮಾಹಿತಿ. ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ. ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಅದರ ಜೊತೆಗೆ SIT ಕಚೇರಿಗೆ ಮತ್ತೊಬ್ಬ ಬರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತ ಕಾರಣಕ್ಕಾಗಿ, ಈಗಾಗಲೇ ಬಂದಿದ್ದಾನೆ ಅನ್ನುವಂತ ಕಾರಣಕ್ಕಾಗಿ ದೂರುದಾರನ ಜೊತೆ ಹೂತು ಹಾಕುವ ಕೆಲಸ ಮಾಡಿರುವಂತಹ ವ್ಯಕ್ತಿ ಬಂದಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿಗೆ ತೆರಳಿರುವಂತಹ ಸಾಧ್ಯತೆಗಳಿವೆ. ಆ SIT ಕಚೇರಿ, ಬೆಳ್ತಂಗಡಿ SIT ಕಚೇರಿಯಲ್ಲಿ ಮತ್ತಷ್ಟು ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಈಗಾಗಲೇ ಇಲ್ಲಿಯ ಕಾರ್ಯಾಚರಣೆ ಬಹುತೇಕ ಮುಕ್ತಾಯಗೊಂಡಿದ್ದು, ಮುಂದಿನ ಕಾರ್ಯಾಚರಣೆ ಬಹುತೇಕ ನಾಳೆ ನಡೆಯುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಓಕೆ, ಸೊ ಅಂದ್ರೆ ಈಗ ಈ ಒಂದು ಪಾಯಿಂಟ್ ನ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ. ಅಂದ್ರೆ ಈ ಒಂದು ಪಾಯಿಂಟ್ ಅನ್ನ ಈಗ ಹೊಸದಾಗಿ ಗುರುತಿಸಿದ್ರ ಎನ್ನುವಂತ ಒಂದು ಅನುಮಾನಗಳು ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ಏನು ಸೋಮವಾರದ ಕಾರ್ಯಾಚರಣೆಯಲ್ಲಿ ಒಂದಷ್ಟು ಕಳೆಬರ ಪತ್ತೆಯಾಯಿತು. ಆವತ್ತು ಆ ಒಂದು ಪಾಯಿಂಟ್ ಅನ್ನ 14 ಅನ್ನುವ ಹಾಗೆ ಗುರುತಿಸಿದ್ರ ಅನ್ನುವಂಥದ್ದು. ಸೊ ಅಂದ್ರೆ ಈಗ ಮೊನ್ನೆ ಕಳೆಬರ ಸಿಕ್ಕ ಜಾಗವನ್ನ ಈಗ ವಾಪಸ್ ಉತ್ಖನನ ಮಾಡುವಂತಹ ಕೆಲಸಗಳಾಯ್ತಾ ಅನ್ನುವಂಥದ್ದಲ್ಲಿ? ಇಲ್ಲ, ಮೊನ್ನೆ ಕಳೆಬರ ಸಿಕ್ಕ ಜಾಗದ ಪಕ್ಕದಲ್ಲೇ ಉತ್ಖನನ ಮಾಡಲಾಗಿದೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ, ಅಧಿಕೃತ ಮಾಹಿತಿ ಅಲ್ಲ. ಆದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಗೌತಮ್. ಯಾಕಂತಂದ್ರೆ ಅಲ್ಲಿಯ ಉತ್ಖನನ ಕಾರ್ಯ ಮಾಡಲಾಗಿದೆ. ಮೊನ್ನೆ ಮೇಲ್ಮೈ ಭಾಗದಲ್ಲಿ ಉತ್ಖನನ ಕಾರ್ಯ ಮಾಡಲಾಗಿತ್ತು. ಅಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಿರ್ಲಿಲ್ಲ. ಕಳೆಬರ ಪತ್ತೆ ಆಗಿತ್ತು, ಮೇಲ್ಮೈ ಭಾಗದಲ್ಲಿ ಪತ್ತೆ ಆಗಿತ್ತು. ಇವತ್ತು ಉತ್ಖನನ ಮಾಡಲಾಗಿದೆ. ಉತ್ಖನನ ಮಾಡಿದ ನಂತರ ಅದರಲ್ಲಿ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಈಗಿರುವಂತ ಮಾಹಿತಿ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆಯನ್ನ ಮುಗಿಸಿ ಅವರು ತೆರಳಿದ್ದಾರೆ ಗೌತಮ್. ಓಕೆ, ಸೊ ಹಾಗಿದ್ರೆ ಇವತ್ತು ಇನ್ನು ಪಾಯಿಂಟ್ ನಂಬರ್ 13ಕ್ಕೆ ಹೋಗೋದಿಲ್ಲ, ಇನ್ನು ನಾಳೆ ನಡೆಯುತ್ತೆ ಕಾರ್ಯಾಚರಣೆ? ಎಸ್, ಇವತ್ತು ಇಲ್ಲಿಯ ಕಾರ್ಯಾಚರಣೆ ಮುಕ್ತಾಯಗೊಂಡು ನಾಳೆ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಬೆಳ್ತಂಗಡಿ SIT ಕಚೇರಿಯಲ್ಲಿ ಯಾವುದೇ ಒಂದು ಬೆಳವಣಿಗೆ ನಡೆಯುವಂತ ಸಾಧ್ಯತೆಗಳಿದಾವೆ. ಓಕೆ, ಥ್ಯಾಂಕ್ ಯು ದಾಮೋದರ್. ಮತ್ತೆ ಸಂಪರ್ಕಿಸ್ತೀವಿ ಓವರ್ ಆಲ್ ಡೀಟೇಲ್ ಅನ್ನ ಪಡೆದುಕೊಳ್ಳೋದಿಕ್ಕೆ. ಎಸ್, ಈಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಅಲ್ಲಿಂದ ಹೊರಟಿದ್ದಾರೆ ಎನ್ನುವಂಥದ್ದು. ಸೊ ಇನ್ನೊಂದಷ್ಟು ನಾವು ವೆಯ್ಟ್ ಮಾಡಬೇಕು, ಇನ್ನೊಂದಷ್ಟು ಎಕ್ಸಾಕ್ಟ್ ಆದ ಇನ್ಫಾರ್ಮೇಶನ್ ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನ ಕೂಡ ನಾವು ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಅಲ್ಲೇ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು, ಜೊತೆಗೆ SIT ಅಧಿಕಾರಿಗಳನ್ನ ಕರೆದುಕೊಂಡು ವಾಹನ ಎದುರು ಭಾಗಕ್ಕೆ ಹೋಯಿತು. ಅಲ್ಲಿಂದ ವಾಪಸ್ ತಿರುಗಿಸಿಕೊಂಡು ಬೆಳ್ತಂಗಡಿ ಭಾಗಕ್ಕೆ ತೆರಳಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸೊ ಆ ಮೂಲಕ ಇವತ್ತಿನ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿರುವ ಹಾಗೆ ಕಾಣ್ತಾ ಇದೆ. ಈ ನಡುವೆ ಇನ್ನೊಂದಷ್ಟು ಬೆಳವಣಿಗೆಗಳು ಈಗ SIT ಆಫೀಸ್ನಲ್ಲಿ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಎನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಬರ್ತಾ ಇದೆ. ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡುವಂತಹ ಕೆಲಸ ಮಾಡ್ತೇವೆ.
ಗಳನ್ನ ನಾವು ಗಮನಿಸಿದೆವು. ಇನ್ನು ಅಲ್ಲಿಂದ ಈಗ SIT ಕಚೇರಿಯತ್ತ ಆಗಮಿಸ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು SIT ಕಚೇರಿಗೆ ಆಗಮಿಸ್ತಾ ಇರುವಂತಹ ದೃಶ್ಯ. ಅಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ ಮುಗಿಸಿದಂತಹ ತಂಡ ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸ್ತಾ ಇರುವಂತದ್ದು. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಂತಹ ಜೊತೆಗೆ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಹೊಂದಿರುವಂತಹ ವಾಹನ ಈಗ SIT ಕಚೇರಿಯ ಒಳಗೆ ಸಾಗ್ತಾ ಇರುವಂತದ್ದನ್ನ ನಾವು ನೋಡಿದ್ದೇವೆ. ಕಾರ್ಯಾಚರಣೆಯನ್ನ ಮುಗಿಸಿ ಇವತ್ತು SIT ಕಚೇರಿಗೆ ಬಂದಿರುವಂತದ್ದು. ಸೊ ಆ ಒಂದು ವಾಹನ ಆಗಮಿಸ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು SIT ಕಚೇರಿ ಒಳಭಾಗಕ್ಕೆ ಮಾಧ್ಯಮಗಳಿಗೆ ಪ್ರವೇಶ ಇಲ್ಲ. ಅಲ್ಲೇ ಮಾಧ್ಯಮಗಳ ಪ್ರತಿನಿಧಿಗಳನ್ನ ತಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರವೇಶ ಇರುವಂತದ್ದು ಅಲ್ಲಿಯ ತನಕ ಮಾತ್ರ. ಸೊ ಸಾಧ್ಯ ಆದಷ್ಟು ದೃಶ್ಯಗಳನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಸೊ SIT ಕಚೇರಿಗೆ ಅಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿದಂತಹ ತಂಡ ಇಲ್ಲಿ SIT ಕಚೇರಿಯತ್ತ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಕೂಡ ಇಲ್ಲಿ ಆಗುತ್ತೆ ಎನ್ನುವಂತ ಒಂದು ಮಾಹಿತಿ ಇದೆ. ಇನ್ನೋರ್ವ ಸಾಕ್ಷಿ ದೂರುದಾರ ಆಗಮಿಸುವಂತಹ ಒಂದು ಸಾಧ್ಯತೆಗಳು ಇದೆ ಎನ್ನುವಂತಹ ಒಂದು ಮಾಹಿತಿಗಳು ಇದೀಗ ಲಭಿಸ್ತಾ ಇರುವಂತದ್ದು. ಈ ಒಂದು ಸಾಕ್ಷಿ ದೂರುದಾರ ಅಂದ್ರೆ ಮುಸುಕುದಾರಿ ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದು. ಸೊ ಇದಕ್ಕೆ ಇನ್ನೊಂದಷ್ಟು ಪುಷ್ಟಿಯನ್ನ ಕೊಡೋದಿಕ್ಕೆ ಇನ್ನೋರ್ವ ಸಾಕ್ಷಿ ದೂರುದಾರ SIT ಕಚೇರಿಯ ಅಧಿಕಾರಿಗಳ ಎದುರು ಹಾಜರಾಗುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಒಂದು ಮಾಹಿತಿಗಳು ಲಭಿಸ್ತಾ ಇದೆ. ಸೊ ಆತ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ SIT ಕಚೇರಿಗೆ ಆಗಮಿಸ್ತಾರೆ ಎನ್ನುವಂತಹ ಒಂದು ಮಾಹಿತಿಗಳು ಈಗ ಸಿಗ್ತಾ ಇರುವಂತದ್ದು. ಸೊ ಆ ಬಗ್ಗೆಗೂ ಕೂಡ ಇರುವಂತಹ ಮಾಹಿತಿಗಳನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತೇವೆ ಮುಂದಿನ ಹಂತದಲ್ಲಿ. ಸೊ ಈಗಾಗಲೇ ಅಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿದಂತವರು ಈಗ ಇಲ್ಲಿಗೆ ಬಂದಿದ್ದಾರೆ. ಸೊ ಆ ಮೂಲಕ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಈ ನಡುವೆ SIT ಕಚೇರಿಯಲ್ಲಿ ಏನು ಬದಲಾವಣೆಗಳು ಅಥವಾ ಏನು ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಸೊ ಈಗಾಗಲೇ ನಾವು ಗಮನಿಸಿದ್ದೇವೆ. ಈಗಾಗಲೇ ಇವತ್ತು ಬೆಳಗ್ಗೆ ಸರಿಸುಮಾರು 12:30 ಗಂಟೆಗೆ SIT ಕಚೇರಿಯಿಂದ ತೆರಳಿದ್ದಂತಹ ಅಧಿಕಾರಿಗಳ ತಂಡ ಅಲ್ಲಿ ಪಾಯಿಂಟ್ ನಂಬರ್ 11 ಸಮೀಪ ಇಳಿದು ನೇತ್ರಾವತಿ ಸೇತುವೆ ನೇತ್ರಾವತಿ ಸ್ನಾನಘಟ್ಟ ನಡುವಿನ ಪ್ರದೇಶದಲ್ಲಿ ಇಳಿದುಕೊಂಡು ಬಂಗ್ಲಗುಡ್ಡೆ ಪ್ರದೇಶದಲ್ಲಿ ಮೇಲ್ಭಾಗಕ್ಕೆ ತೆರಳಿದ್ರು. ಅಲ್ಲಿಗೆ ಯಾಕೆ ತೆರಳಿದ್ರು, ಏನು ಎತ್ತ ಎನ್ನುವಂಥದ್ದು ಗೊತ್ತಾಗಿರ್ಲಿಲ್ಲ ಬೆಳಗಿನ ಅವಧಿಯಲ್ಲಿ. ಅಂದ್ರೆ ಮೊನ್ನೆ ಸೋಮವಾರ ತೆರಳಿದಂತಹ ಜಾಗಕ್ಕೆ ಮತ್ತೆ ಹೋಗಿದ್ದಾರಾ ಎನ್ನುವಂತಹ ಒಂದು ಅನುಮಾನ ಕೂಡ ಇತ್ತು. ಸೊ ಆ ಸಂದರ್ಭದಲ್ಲಿ ಆತ ಮೊನ್ನೆ ಕಳೆ ಬರ ಸಿಕ್ಕಂತಹ ಸಂದರ್ಭದಲ್ಲಿ ಅಲ್ಲೊಂದು ಪಾಯಿಂಟ್ ಅನ್ನ ಮಾಡಿದ್ರು. ಅದಕ್ಕೆ ಪಾಯಿಂಟ್ ನಂಬರ್ 14 ಎನ್ನುವಂತ ರೀತಿಯಲ್ಲಿ ಅದನ್ನ ಗುರುತಿಸಲಾಗಿತ್ತು. ಆ ಬಳಿಕ ಪಾಯಿಂಟ್ ನಂಬರ್ 14 ಇವತ್ತು ಉತ್ಖನನ ಮಾಡಲಾಗಿದೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಈಗಾಗಲೇ ದಾಮೋದರ ದೊಂಡೋಲೆಯವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಅಲ್ಲಿ ಉತ್ಖನನವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಏನೂ ಕೂಡ ಸಿಗ್ಲಿಲ್ಲ, ಯಾವುದೇ ಕಳೆ ಬರವಾಗ್ಲಿ ಅವಶೇಷಗಳಾಗ್ಲಿ ಸಿಗ್ಲಿಲ್ಲ ಎನ್ನುವಂತ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಸೊ ಇದನ್ನ ಇನ್ನೊಂದಷ್ಟು ದೃಢಪಡಿಸುವಂತ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಒಟ್ಟು ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ನಾವು ಮುಂದಿನ ಹಂತದಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಈಗ SIT ಕಚೇರಿಯಲ್ಲಿ ಇನ್ನೊಂದಷ್ಟು ಡೆವಲಪ್ಮೆಂಟ್ಗಳು ಕಂಡು ಬರುವ ಸಾಧ್ಯತೆಗಳಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಯೂಟ್ಯೂಬರ್ ಹಾಗೇನೆ ಪತ್ರಕರ್ತ ಕಿರಿಕ್ ಕೀರ್ತಿ ಅವರು ಬಂದಿದ್ರು. ಈ ಒಂದು SITಯ ಮೂಲಗಳ ಮಾಹಿತಿ ಎನ್ನುವಂತಹ ಹೇಳಿಕೆಗಳನ್ನ ಹೇಳಿಕೊಂಡು ಯೂಟ್ಯೂಬ್ನಲ್ಲಿ ಒಂದಷ್ಟು ಚಾನೆಲ್ಗಳಲ್ಲಿ ಈ ಒಂದು SIT ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಿಕ್ಕಂತಹ ಅವಶೇಷಗಳ ಬಗ್ಗೆ ಒಂದಷ್ಟು ವಿಡಿಯೋಗಳು ಬರ್ತಾ ಇದೆ. ಸೊ SIT ಮಾಹಿತಿ ಕೊಡೋದಾದ್ರೆ ನಮಗೂ ಕೂಡ ಮಾಹಿತಿಯನ್ನ ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ಉಲ್ಲೇಖ ಮಾಡಿ, ಅದರ ಜೊತೆಗೆ ಇನ್ ಕೇಸ್ ಅದು SIT ಯಾವುದೇ ಮಾಹಿತಿಯನ್ನ ಕೊಡದೆ ಅವರು ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಒಂದು ದೂರನ್ನ ಕೂಡ SITಗೆ ಕೊಟ್ಟಿದ್ರು. ಸೊ ಆ ಒಂದು SIT ಆ ಒಂದು ದೂರನ್ನ ಸ್ವೀಕಾರ ಮಾಡಿ ಹಿಂಬರಹವನ್ನ ಕೂಡ ಬರೆದು ಕೊಟ್ಟಿರುವಂತದ್ದನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ದೇವೆ. ಜೊತೆಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಜೊತೆಗೆ ಕೂಡ ಕಿರಿಕ್ ಕೀರ್ತಿ ಅವರು ಮಾತನಾಡಿ ಒಂದು ವಿಚಾರವನ್ನ ದೃಢಪಡಿಸಿದ್ರು. ಅದಾದ ಬಳಿಕ ಈಗ ಇನ್ನೋರ್ವ ವ್ಯಕ್ತಿ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದಾರೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಹಣವನ್ನ ಹೂಳಲಾಗಿದೆ ಅಂತ ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಪೂರಕ ಮಾಹಿತಿಗಳನ್ನ ಒದಗಿಸುವಂತಹ ಹಿನ್ನೆಲೆಯಲ್ಲಿ SIT ಮುಂದೆ ಹಾಜರಾಗ್ತಾರೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಸೊ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಎಲ್ಲ ಮಾಧ್ಯಮಗಳು ಕೂಡ SIT ಕಚೇರಿಯ ಬಳಿ ಬೀಡು ಬಿಟ್ಟಿದ್ದು ಮುಂದಿನ ಡೆವಲಪ್ಮೆಂಟ್ ಅನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತರರಾಗ್ತಾ ಇದ್ದಾರೆ.
ಸೊ ಆ ನೆಲೆಯಲ್ಲಿ ವ್ಯಾಪಕ ಕುತೂಹಲ ಕೂಡ ಮೂಡಿದೆ. ಅಂದ್ರೆ ಈ ಬೆಳವಣಿಗೆಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದು, ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಜಯಂತ ಟಿ ಎನ್ನುವಂಥವರು ಕೂಡ ಒಂದು ದೂರನ್ನ ಕೊಟ್ಟಿದ್ರು. ಒಂದು ಮೃತದೇಹವನ್ನ ಹೂಡುವಂಥದ್ದನ್ನು ನಾನು ನೋಡಿದ್ದೇನೆ ನಾವು ನೋಡಿದ್ದೇವೆ, ನನ್ನೊಂದಿಗೆ ಇನ್ನೊಂದಷ್ಟು ಮಂದಿ ಸಾಕ್ಷಿಗಳು ಇದ್ದಾರೆ ಎನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿ ದೂರನ್ನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಆ ಬಳಿಕ ಅದನ್ನ SITಗೆ ವರ್ಗಾವಣೆ ಮಾಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೀಗ ಇರುವಂತದ್ದು, SITಗೆ ಕೊಡಲಾಗಿದೆ. ಸೊ ಮುಂದಿನ ಹಂತದಲ್ಲಿ SIT ಈ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಕೈಗೆತ್ತಿಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಅದು ಯಾವಾಗ ಅನ್ನುವಂಥದ್ದನ್ನ ಹೇಳೋದಕ್ಕಾಗುವುದಿಲ್ಲ, ಯಾಕಂತ ಹೇಳಿದ್ರೆ ಅದೆಲ್ಲವೂ ಕೂಡ SIT ಅಧಿಕಾರಿಗಳ ಒಂದು ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಸೊ ಅಂದ್ರೆ SIT ಯಾವ ರೀತಿ ಒಂದು ಕಾರ್ಯಾಚರಣೆಯನ್ನ ಮಾಡುತ್ತೆ ಅಥವಾ ಅವರ ತನಿಖೆಯನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಅವರಿಗೆ ಬಿಟ್ಟಿರುವಂತಹ ವಿಚಾರ. ಸೊ ಮೊನ್ನೆಯವರೆಗೆ ಅಂದ್ರೆ ಆಗಸ್ಟ್ 4ರವರೆಗೂ ಕೂಡ ಅದೇ ರೀತಿ ಕಾರ್ಯಾಚರಣೆ ಮುಂದುವರೆದಿತ್ತು. ಅಂದ್ರೆ ಆರ್ಡರ್ ವೈಸ್, ಅಂದ್ರೆ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಜಾಗಗಳ ಪ್ರಕಾರವೇ ಆ ಒಂದು ಉತ್ಖನನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಆಗಸ್ಟ್ 4ರಂದು ಸೋಮವಾರ ಹೊಸದಾದ ಒಂದು ಜಾಗಕ್ಕೆ ಹೋಗಿದ್ರು. ಸೊ ಅಲ್ಲಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಸ್ಥಿಪಂಜರದ ಒಂದಷ್ಟು ಭಾಗಗಳು, ಅಂದ್ರೆ ಒಂದಷ್ಟು ಮೂಳೆಗಳು, ಅವಶೇಷಗಳು ಸಿಕ್ಕಿತ್ತು. ಸೊ ಅದನ್ನ ಸಂಗ್ರಹ ಮಾಡಿಕೊಂಡು ಬರುವಾಗ ಸಂಜೆಯಾಗಿತ್ತು. ದಿನವಿಡೀ ನಡೆದಂತಹ ಕಾರ್ಯಾಚರಣೆ, ಮಧ್ಯಾಹ್ನ ಊಟವನ್ನು ಕೂಡ ಮಾಡದೆ ಊಟ ತಿಂಡಿಯನ್ನು ಬಿಟ್ಟು ಅಧಿಕಾರಿಗಳು ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಆ ಬಳಿಕ ಆಗಸ್ಟ್ 5ರಂದು ಮಂಗಳವಾರ ಅಂದ್ರೆ ನಿನ್ನೆ ವಾಪಸ್ ಉತ್ಖನನಕ್ಕೆ ಬಾಕಿ ಇದ್ದಂತಹ ಜಾಗ, ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿದಂತಹ 13 ಜಾಗಗಳ ಪೈಕಿ ಉತ್ಖನನಕ್ಕೆ ಬಾಕಿ ಇದ್ದಂತಹ ಜಾಗ ಪಾಯಿಂಟ್ ನಂಬರ್ 11, 12, 13. ಸೊ ಹಾಗಾಗಿ ಪಾಯಿಂಟ್ ನಂಬರ್ 11ರತ್ತ ತೆರಳಿ ಆ ಒಂದು ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದರು. ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನವನ್ನ ಆರಂಭ ಮಾಡಿ ಮಧ್ಯಾಹ್ನ ವರೆಗೂ ಕೂಡ ಶೋಧ ಕಾರ್ಯಾಚರಣೆ ನಡೆಯಿತು. ಅಲ್ಲಿ ಏನು ಸಿಗ್ಲಿಲ್ಲ, ವಾಪಸ್ ಆ ಗುಂಡಿಯನ್ನು ಮುಚ್ಚಿ ಸೀಲ್ ಮಾಡಿದ್ರು. ಮತ್ತೆ ಮಧ್ಯಾಹ್ನದ ಬಳಿಕ ಊಟ ಮುಗಿಸಿಕೊಂಡು ಪಾಯಿಂಟ್ ನಂಬರ್ 12ರ ಉತ್ಖನನಕ್ಕೆ ಮುಂದಾದ್ರು. ಸೊ ಆ ಸಂದರ್ಭದಲ್ಲೂ ಕೂಡ ಆ ಒಂದು ಪಾಯಿಂಟ್ ನಲ್ಲಿ ಕೂಡ ಯಾವುದೇ ಕಳೆ ಬರಗಳು ಸಿಗ್ಲಿಲ್ಲ, ಅವಶೇಷಗಳು ಸಿಗ್ಲಿಲ್ಲ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನ ಕೂಡ ಮುಚ್ಚಿ ಸೀಲ್ ಮಾಡಿ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಆ ಬಳಿಕ ಇವತ್ತು ಪಾಯಿಂಟ್ ನಂಬರ್ 13ಕ್ಕೆ ತೆರಳುತ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆಗಳಿತ್ತು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು, ಪಾಯಿಂಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಅಧಿಕಾರಿಗಳು ಆಗಸ್ಟ್ 4ರಂದು ಯಾವ ಪಾಯಿಂಟಿನತ್ತ ತೆರಳಿದ್ರು ಅದೇ ಒಂದು ಹಾದಿಯ ಮೂಲಕ ಮತ್ತೆ ಮೇಲ್ಭಾಗಕ್ಕೆ ತೆರಳಿದ್ರು, ಅರಣ್ಯ ಪ್ರದೇಶಕ್ಕೆ ತೆರಳಿದ್ರು. ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಗಳು ಬೆಳಗ್ಗಿನ ಹಂತದಲ್ಲಿ ಲಭಿಸಿರಲಿಲ್ಲ. ಅದರ ಜೊತೆಗೆ 2 ಮೂಟೆ ಉಪ್ಪಿನ ಗೋಣಿಯನ್ನು ಕೂಡ ಅಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಅದು ಕೂಡ ಒಂದಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹಾಕಿತ್ತು, ಏನಾದರೂ ಕಳೆ ಬರಗಳು ಸಿಗಬಹುದಾ ಎನ್ನುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಬಹಳಷ್ಟು ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ಈಗ ಸಂಜೆಯ ವೇಳೆಗೆ ಸರಿಸುಮಾರು 4 ಗಂಟೆಯ ವೇಳೆಗೆ ಕಾರ್ಯಾಚರಣೆ ನಡೆಯುವಂತಹ ಜಾಗದಿಂದ ಕೆಳಭಾಗಕ್ಕೆ ಇಳಿದಂತಹ ಅಧಿಕಾರಿಗಳು ನೇರವಾಗಿ ವಾಹನವನ್ನು ಹತ್ತಿಕೊಂಡು ಬಂದಿದ್ದಾರೆ. ಸೊ ಅವರೀಗ ಬೆಳ್ತಂಗಡಿ SIT ಕಚೇರಿಯನ್ನು ಕೂಡ ತಲುಪಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಅದರ ನಡುವೆ ಈಗ ಇನ್ನೋರ್ವ ದೂರುದಾರ ಈಗ SIT ಎದುರು ಹಾಜರಾಗ್ತಾರೆ ಎನ್ನುವಂತಹ ಒಂದು ಮಾಹಿತಿ ಇರುವಂಥದ್ದು. ಸೊ ಆ ಒಂದು ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಮುಂದಿನ ಹಂತದಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ.
ಈ SIT ಕಚೇರಿ ಪಕ್ಕದಿಂದ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ಕಚೇರಿ ಏನಿದೆ ಅದರ ಪಕ್ಕದಲ್ಲೇ ಇರುವಂಥದ್ದು, ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂಥದ್ದು SIT ಕಚೇರಿ. ಸೊ ಆ SIT ಕಚೇರಿಗೆ ಈಗಾಗಲೇ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿದ್ದಾರೆ. ಅಂದ್ರೆ ಯಥಾ ಪ್ರಕಾರ ಕಾರ್ಯಾಚರಣೆ ಮುಗಿದ ಬಳಿಕ ಎಲ್ಲರೂ ಕೂಡ ಇದೇ ಒಂದು SIT ಕಚೇರಿಗೆ ಆಗಮಿಸುವಂಥದ್ದು, ಇಲ್ಲಿಂದ ಮತ್ತೆ ಅವರವರ ಹಾದಿಯಲ್ಲಿ ತೆರಳುವಂಥದ್ದು. ಸೊ ಸಾಕ್ಷಿ ದೂರುದಾರನನ್ನು ಕೂಡ ಇಲ್ಲಿಗೆ ಪೊಲೀಸರ ಜೊತೆಗೆ ಕರೆದುಕೊಂಡು ಬಂದು ಆ ಬಳಿಕ ಆತ ತನ್ನ ವಕೀಲರ ಜೊತೆಗೆ ಕಾರಿನಲ್ಲಿ ತೆರಳುವಂತಹ ಪರಿಪಾಠ ಈ ಒಂದು ಕಾರ್ಯಾಚರಣೆ ಆರಂಭ ಆಗುವಂತಹ ದಿನದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಈಗ ಎಲ್ಲರೂ ಕೂಡ ಮತ್ತೆ SIT ಕಚೇರಿಯತ್ತ ಆಗಮಿಸಿದ್ದಾರೆ. ಈ ನಡುವೆ SIT ಕಚೇರಿಗೆ ಇನ್ನೋರ್ವ ದೂರುದಾರ ಆಗಮಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ನೆಲೆಯಲ್ಲಿ ಈಗ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಈ ಒಂದು ಬೆಳವಣಿಗೆ ಏನು ಎತ್ತ ಅನ್ನುವಂತಹ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ SIT ಕಚೇರಿಯ ಸಮೀಪದಲ್ಲಿ ಬೀಡು ಬಿಟ್ಟಿರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಏನಾಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. SIT ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಂಥ ಬಳಿಕ ಅಂದ್ರೆ ಈಗಾಗಲೇ SIT ಸಹಾಯವಾಣಿಯನ್ನ ಕೂಡ ತೆರೆದಿರುವಂಥದ್ದು, ಸಹಾಯವಾಣಿಯ ಮಾಹಿತಿಯನ್ನ ಕೂಡ ಈಗಾಗಲೇ ಕೊಟ್ಟಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಪತ್ರಿಕಾ ಪ್ರಕಟಣೆಯ ಮೂಲಕ SIT ತನ್ನ ವಿಳಾಸ, ಅದೇ ರೀತಿ ದೂರವಾಣಿ ಸಂಖ್ಯೆ, ಇಮೇಲ್ ID ಎಲ್ಲವನ್ನು ಕೂಡ ಕೊಟ್ಟಿತ್ತು. ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿಗಳಿದ್ದಲ್ಲಿ ಅದನ್ನು ಕೊಡಬಹುದು ಎನ್ನುವಂಥ ವಿಚಾರಗಳಿತ್ತು. ಅದರ ಬಳಿಕ ಒಂದೆರಡು ದಿನಗಳ ಬಳಿಕ ಸಾಮಾಜಿಕ ಕಾರ್ಯಕರ್ತ ಜಯಂತ T ಎನ್ನುವಂಥವರು ಕೂಡ SITಗೆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಆ ಬಳಿಕ ಅಲ್ಲಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅವರು ದೂರನ್ನು ಕೊಟ್ಟಿದ್ರು. ಬಳಿಕ ಆ ದೂರನ್ನು ಈಗ ಸರ್ಕಾರ ಆ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ SITಗೆ ಆ ಒಂದು ಪ್ರಕರಣವನ್ನು ಕೂಡ ವರ್ಗಾಯಿಸಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಆ ಒಂದು ವಿಚಾರವನ್ನು ಕೂಡ ಬಹಿರಂಗಪಡಿಸಿರುವಂಥದ್ದು. ಸೊ ಆ ನಡುವೆ ಇವತ್ತು ಯೂಟ್ಯೂಬರ್ ಕಿರಿಕೀರ್ತಿ ಎನ್ನುವವರು ಬಂದು SIT ಮುಂದೆ ದೂರನ್ನು ಕೊಟ್ಟಿರುವಂಥದ್ದು. SIT ತನಿಖೆಯ ವಿಚಾರದಲ್ಲಿ SITಯ ಮಾಹಿತಿ ಅಂತ ಹೇಳಿಕೊಂಡು ಒಂದಷ್ಟು ವಿಚಾರಗಳನ್ನು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಇದು ಸತ್ಯವಾಗಿದ್ದರೆ ನಮಗೂ ಕೂಡ ಮಾಹಿತಿಯನ್ನು ಕೊಡಬೇಕು, ಸುಳ್ಳು ಅಂತಾಗಿದ್ದರೆ ಆ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರುವಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಒಂದು ದೂರನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ದೂರನ್ನು ಕೂಡ SIT ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ, ಅಂದರೆ ದೂರನ್ನು ಸ್ವೀಕರಿಸಿದ್ದಾರೆ. ಹಿಂಬರಹವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ದೇವೆ. ಸೊ ಈ ನಡುವೆ ಈಗ ಇನ್ನೋರ್ವ ಸಾಕ್ಷಿ ದೂರುದಾರ ಆಗಮಿಸುವಂಥ ನಿರೀಕ್ಷೆಗಳು. ಸೊ ಆ ನೆಲೆಯಲ್ಲಿ SIT ಕಚೇರಿಗೆ ಈಗಾಗಲೇ ಸಾಕ್ಷಿ ದೂರುದಾರನನ್ನು ಅಂದರೆ ಇವರಿಗೆ ಈಗಾಗಲೇ ದೂರು ಕೊಟ್ಟಿರುವಂಥ ಅನಾಮಿಕ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದಿದ್ದಾರೆ. ಇನ್ನೋರ್ವ ದೂರುದಾರ ಆಗಮಿಸುವಂತಹ ನಿರೀಕ್ಷೆ ಇರುವಂಥದ್ದು. ಸೊ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ.
ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಕೂಡ ಒಂದು ಪ್ರಕಟಣೆಯಲ್ಲಿ ಇಲ್ಲಿನ ಪ್ರಕರಣಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅಪರಾಧ ಕ್ರಮಾಂಕ 39/2025 ಕಲಂ 211 ಎ BNS ಪ್ರಕರಣವನ್ನ ದಿನಾಂಕ 19/7/2025 ವಿಶೇಷ ತನಿಖಾ ತಂಡ ಅಂದರೆ SITಗೆ ವರ್ಗಾಯಿಸಲಾಗಿರುತ್ತದೆ. ಅದರ ಹೊರತಾಗಿ ಈವರೆಗೆ SIT ತಂಡದಿಂದ 2 ಅಸ್ವಾಭಾವಿಕ ಮರಣ ಅಂದರೆ UDR ಪ್ರಕರಣದ ದೂರುಗಳು ಮತ್ತು ಜಯಂತ್ ಎಂಬವರಿಂದ ಒಂದು ದೂರರ್ಜಿಯು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ವರದಿಯಾಗಿರುತ್ತದೆ. ಈ ಪೈಕಿ ಎ ಅಂದರೆ ದಿನಾಂಕ 31/7/2025 SIT ತಂಡ ಉತ್ಖನನ ಮಾಡ್ತಾ ಇದ್ದಾಗ ಒಂದು ಸ್ಥಳದಲ್ಲಿ ದೊರೆತ ಅಸ್ಥಿಪಂಜರದ ಅವಶೇಷಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಯಲ್ಲಿ UDR ಸಂಖ್ಯೆ 35/2025 ಪ್ರಕರಣ ಬಿ ಅಂದರೆ ಈಗಾಗಲೇ ಉತ್ಖನನಕ್ಕಾಗಿ ನಿಗದಿಪಡಿಸಲಾಗಿರುವ ಸ್ಥಳಗಳ ಹೊರತಾಗಿ ದಿನಾಂಕ 4/8/2025 ಬೇರೆ ಜಾಗದಲ್ಲಿ ಮಣ್ಣಿನ ಮೇಲೆ ಕಂಡುಬಂದ ಅಸ್ಥಿಪಂಜರದ ಅವಶೇಷಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಯಲ್ಲಿ ದಿನಾಂಕ 5/8/2025 UDR ಸಂಖ್ಯೆ 36/2025 ಪ್ರಕರಣ. ಅದೇ ರೀತಿ ಇನ್ನೊಂದು ಪ್ರಕರಣ ಸಿ ಜಯಂತ್ ಎಂಬವರು ನೀಡಿದ ದೂರಿಗೆ ಸಂಬಂಧಿಸಿದಂತೆ ದಿನಾಂಕ 4/8/2025 ಧರ್ಮಸ್ಥಳ ಠಾಣೆಯಲ್ಲಿ 200/DPS/2025 ದಾಖಲಾಗಿರುವ ದೂರರ್ಜಿ ಸದ್ರಿ 2 UDR ಪ್ರಕರಣಗಳನ್ನ ಮತ್ತು ಒಂದು ದೂರರ್ಜಿಯನ್ನು ಕೂಡ ಮಾನ್ಯ DG ಮತ್ತು IGP ಯವರ ಅನುಮೋದನೆ ಪಡೆದು ವಿಶೇಷ ತನಿಖಾ ತಂಡ ಅಂದರೆ SITಗೆ ವರ್ಗಾಯಿಸಲಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಹೇಳಿದ್ದಾರೆ. ಸೊ ಈ ಮೂಲಕ ಒಟ್ಟು ಪತ್ತೆಯಾದಂತಹ ಒಂದು ಕಳೆ ಬರ ಅಂದರೆ ಉತ್ಖನನ ನಡೆಸ್ತಾ ಇದ್ದಂತಹ ಸಿಕ್ಕಂತಹ ಒಂದು ಅಸ್ಥಿಪಂಜರದ ಅವಶೇಷಗಳು, ಅದರ ಜೊತೆಗೆ ಆಗಸ್ಟ್ 4ರಂದು ಬಂಗ್ಲಗುಡ್ಡ ಭಾಗದಲ್ಲಿ ಮಣ್ಣಿನ ಮೇಲ್ಮೈನಲ್ಲಿ ಸಿಕ್ಕಂತಹ ಒಂದು ಅಸ್ಥಿಪಂಜರ, ಆ 2 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ UDR ಅನ್ನು ದಾಖಲು ಮಾಡಿಕೊಂಡಿದ್ರು. ಆ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಸರ್ಕಾರ SITಗೆ ವಹಿಸಿರುವಂಥದ್ದು, ಅಂದರೆ SITಗೆ ಆ ಒಂದು ಪ್ರಕರಣಗಳನ್ನು ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿ ಜಯಂತ ಎಂಬವರು ನೀಡಿದಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣವನ್ನು ಕೂಡ ಈಗ SITಗೆ ವರ್ಗಾವಣೆ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಮಾಹಿತಿಯನ್ನ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಈಗಾಗಲೇ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಸೊ ಈ ಮೂಲಕ ಒಟ್ಟು 2 UDR ಪ್ರಕರಣ ಹಾಗೂ ಇನ್ನೊಂದು ಪ್ರಕರಣವನ್ನ SITಗೆ ವರ್ಗಾವಣೆ ಮಾಡಿರುವಂಥದ್ದು. ಸೊ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ SIT ಯಾವಾಗ ವಿಚಾರಣೆಯನ್ನು ಅಥವಾ ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಸೊ ಆ ನೆಲೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಅದರ ಜೊತೆಗೆ ಈಗ ಅಲ್ಲಿ SIT ಕಚೇರಿಗೆ ದೂರುದಾರರು ಆಗಮಿಸ್ತಾರೆ ಎನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಕ್ಷಣದಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಮಾಡ್ತೇವೆ. ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ಕಂಡು ಬಂದಾಗ ಅದನ್ನು ಕೂಡ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಸೊ ಈಗ ಸದ್ಯಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿ ವೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ದೂರುದಾರರು ಆಗಮಿಸ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿ ಕಾದುಕೊಂಡಿದ್ದಾರೆ. ಅದನ್ನು ಕೂಡ ನಾವು ನೋಡಬಹುದು. ಅಲ್ಲಿ ಎಲ್ಲರೂ ಕೂಡ ಮಾಧ್ಯಮ ಪ್ರತಿನಿಧಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂಥದ್ದು SIT ಕಚೇರಿ. ಸೊ ಬೆಳ್ತಂಗಡಿ ಠಾಣೆಗೆ ತೆರಳುವಂತಹ ಹಾದಿಯ ನಡುವೆ ಇರುವಂಥದ್ದು ಅಲ್ಲಿ ಆ ಒಂದು ಎಂಟ್ರೆನ್ಸ್ ಗೇಟ್ನವರೆಗಷ್ಟೇ ಮಾಧ್ಯಮಗಳಿಗೆ ಪ್ರವೇಶ ಇರುವಂಥದ್ದು. ಸೊ ಅಲ್ಲಿ ನಿಂತುಕೊಂಡು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅನ್ನುವಂಥ ನೆಲೆಯಲ್ಲಿ. ಎಲ್ಲರಲ್ಲೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಸೊ ಅಲ್ಲಿನ ಒಂದಷ್ಟು ಡೆವಲಪ್ಮೆಂಟ್ಸ್ ಏನೇನು ಎಲ್ಲವನ್ನು ಕೂಡ ನಿಮಗೆ
ತನಿಖೆ ಅಂದ್ರೆ ಈಗಾಗಲೇ ಉತ್ಖನನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಬಳಿಕದ ಒಂದಷ್ಟು ಬೆಳವಣಿಗೆಗಳು ಎಲ್ಲರೂ ಕೂಡ SIT ಕಚೇರಿಯತ್ತ ಬಂದಿರುವಂತದ್ದು ಅಲ್ಲಿ ಕುತೂಹಲದಿಂದ ನೆರೆದಿದ್ದಾರೆ. ಯಾಕೆ ಏನು ಅನ್ನುವಂಥ ಬಗ್ಗೆ ಇನ್ನೊಂದಷ್ಟು ಸ್ಪಷ್ಟ ಮಾಹಿತಿಯನ್ನ ಪಡೆದುಕೊಳ್ಳೋಣ. ದಾಮೋದರ್ ಈಗ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, SITಗೆ ಈಗ ಇನ್ನೊಂದಷ್ಟು ದೂರುದಾರರು ಬರ್ತಾರೆ ಎನ್ನುವಂತಹ ಮಾಹಿತಿ, ಯಾರು ಯಾವ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯಾ ಏನು ಎತ್ತ ಅನ್ನುವಂಥದ್ದು? ಈಗಾಗ್ಲೇ ಯಾರು ಮುಸುಕುದಾರಿ ಬಂದಿಯಾನೆ ಆತನ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಬರ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿಯ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆತ SIT ಕಚೇರಿಗೆ ಆಗಮಿಸ್ತಾನೆ, ಆತನು ಕೂಡ ಈತನ ದೂರಿನ ಬಗ್ಗೆ ಮಾತನಾಡ್ತಾನೆ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಗಳಿರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಪ್ರಣಬ್ ಮೊಹಂತಿ ಸೇರಿದಂತೆ DIG ಅನುಚೆ ಸೇರಿದಂತೆ ಎಲ್ಲರೂ ಇರೋದ್ರಿಂದ ಅವ್ರದೊಂದು ಮೀಟಿಂಗ್ ನಡೀಲಿಕ್ಕಿದೆ ಅನ್ನುವಂಥದ್ದು. ಮತ್ತು 13ನೇ ನಂಬರ್ನ ಉತ್ಖನನದ ಬಗ್ಗೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಮತ್ತು ಮೆಸ್ಕಾಂನ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಬಹಳ ಮುಖ್ಯವಾಗಿ 13ನೇ ನಂಬರ್ ಪಾಯಿಂಟ್ ನಲ್ಲಿ ಮಧ್ಯಭಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಇದನ್ನ ತೆರವುಗೊಳಿಸಿದ ನಂತರವೇ ಉತ್ಖನನ ಸಾಧ್ಯ ಅನ್ನುವಂಥದ್ದಿದೆ. ಮತ್ತೊಂದು ಕಡೆಯಲ್ಲಿ ಒಂದು ಅಣೆಕಟ್ಟೇನಿದೆ, ನೀರು ಶೇಖರಣೆಗೆ ಮಾಡಲ್ಪಟ್ಟಿರುವಂತಹ ಅಣೆಕಟ್ಟೇನಿದೆ, ಅಣೆಕಟ್ಟಿಗೆ ಏನಾದ್ರೂ ತೊಂದರೆಗಳಾಗುತ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತುಕತೆಗಳು ನಡೀತಾ ಇದೆ ಅನ್ನುವಂತ ಮಾಹಿತಿಗಳಿವೆ. ಯಾಕೆಂತಂದ್ರೆ ಬಹಳ ಒಂದು ಯಾವುದೇ ಮುಂದಾಲೋಚನೆ ಅಥವಾ ಒಂದಷ್ಟು ಪ್ಲಾನಿಂಗ್ ಮಾಡದೇ ಆಗಿದ್ರೆ ಒಂದಷ್ಟು ತೊಂದರೆಗಳಾಗಬಹುದು ಅನ್ನುವಂತಹ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದಕ್ಕೆ ಸೂಕ್ತವಾದಂತಹ ಪ್ಲಾನಿಂಗ್ ಅನ್ನ ಮಾಡಿದ ನಂತರವೇ ಅಗಿತಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು DIG ಅನುಚೇತ್ ಅವರು ಆ ಸ್ಥಳವನ್ನ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಯಾಕೆಂತಂದ್ರೆ ಅವರು ಇವತ್ತು ಬೆಳಗ್ಗೆ ಬಂದು ಆ ಸ್ಥಳದ ಸುತ್ತಮುತ್ತವನ್ನ ನೋಡಿ ಆ ಸ್ಥಳದಿಂದ ವಾಪಸ್ ಅವರು SIT ಕಚೇರಿಗೆ ತೆರಳಿ ಅಲ್ಲಿ ಪ್ರಣಬ್ ಮೊಹಂತಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು 13ನೇ ಪಾಯಿಂಟಿನ ಉತ್ಖನನ ಒಂದು ಸ್ವಲ್ಪ ಸವಾಲಿನ ಕೆಲಸ ಅನ್ನುವಂಥದ್ದು ಇದೆ. ಯಾಕೆಂತಂದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದೇ ಒಂದು ಟಫ್. ಯಾಕೆಂತಂದ್ರೆ ಅದೊಂಥರ ಅಣೆಕಟ್ಟಿನ ಸಮೀಪದಲ್ಲಿರ್ತಕ್ಕಂತಹ ಜಾಗ ಮತ್ತು ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಆ ಟ್ರಾನ್ಸ್ಫಾರ್ಮರ್ ಕೂಡ ತೆಗಿಬೇಕಾಗ್ತದೆ. ಯಾಕೆಂತಂದ್ರೆ ಆ ಒಂದು ಕ್ರೈಮ್ ಲೈನ್ ಏನ್ ಹಾಕಿದ್ದಾರೆ, ಆ ಕ್ರೈಮ್ ಲೈನ್ ನ ಮಧ್ಯಭಾಗದಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸವಾಲುಗಳಿದಾವೆ. ಅದಕ್ಕೆ ಮೆಸ್ಕಾಂ ಅಧಿಕಾರಿಗಳು ಸಹಕರಿಸಬೇಕು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಸಹಕರಿಸಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಗಳು ನಡೀತಾ ಇದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮಿಸ್ಟರ್ ಎಕ್ಸ್ ಅಂತ ಹೇಳುವಂತಹ ವ್ಯಕ್ತಿ ಏನಿದ್ದಾನೆ, ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದರ ಸತ್ಯಾಸತ್ಯತೆ SIT ಕಚೇರಿಯಿಂದ ಬರ್ಬೇಕಷ್ಟೇ. SIT ಕಚೇರಿಗೆ ಈಗಾಗಲೇ ಅವರು ಆಗಮಿಸಿದ್ದಾರೋ ಇಲ್ವೋ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಹಿತಿಗಳಿಲ್ಲ. ಆದ್ರೆ SIT ಕಚೇರಿಗೆ ಆಗಮಿಸ್ತಾರೆ ಅಂತೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಆದ್ರೆ ಇಲ್ಲಿಯ ತನಕವೂ ಕೂಡ ಅವರು ಆಗಮಿಸಿರುವ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಈಗ SIT ಕಚೇರಿ ಮುಂದೆಯಿಂದ SIT ಕಚೇರಿಗಿಂತ ಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ನಮ್ಮ ಕ್ಯಾಮರಾದವರು, ನಮ್ಮ ತಂಡ ಕೂಡ ಇದೆ ಅಲ್ಲಿ. ಆದ್ರೆ ಅಲ್ಲಿಂದ ಯಾವುದೇ ಸ್ಪಷ್ಟ ಮಾಹಿತಿಗಳು ಹೊರಬರ್ತಾ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಒಳಭಾಗದಲ್ಲಿ ಏನಾಗ್ತಾ ಇದೆ, ಯಾವ ಏನಾದ್ರೂ ಸಾಕ್ಷಿ ದೂರುದಾರರು ಇನ್ನೊಬ್ಬ ಯಾರಾದ್ರೂ ಆಗಮಿಸಿದಾರ ಅನ್ನುವಂತಹದ್ದು ಕೂಡ ಆ ಸ್ಪಷ್ಟತೆ ಇಲ್ಲ. ಆದ್ರೆ ಇನ್ನೊಬ್ಬ ಆಗಮಿಸ್ತಾನೆ, ಇನ್ನೊಬ್ಬ ಸಾಕ್ಷಿ ಬರ್ತಾರೆ, ಈತ ಯಾರು ಮಿಸ್ಟರ್ ಎಕ್ಸ್ ಇದ್ದಾನೆ ಅವ್ರ ಜೊತೆಗಿದ್ದವನು ಆತ ಅನ್ನುವಂಥದ್ದೆಲ್ಲ ಇದೆ. ಈಗ ನೋಡ್ಬೇಕು ಗೌತಮ್, ಅಂದ್ರೆ ಇನ್ನೂ ಕೂಡ ಅಪ್ಡೇಟ್ಗಳಿಲ್ಲ ಅದ್ರ ಬಗ್ಗೆ. ಮತ್ತೊಂದು ಕಡೆಯಿಂದ 13ನೇ ನಂಬರ್ನ ಉತ್ಖನನದ ಬಗ್ಗೆಯೂ ಕೂಡ ಬಹಳಷ್ಟು ವಿಸ್ತೃತವಾದಂತಹ ಮಾತುಕತೆ ಅಥವಾ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳಿದಾವೆ. ಯಾಕಂತಂದ್ರೆ ಆ ಪಾಯಿಂಟ್ ಆಗಿದೆ. ಯಾಕೆಂತಂದ್ರೆ ರಸ್ತೆಯ ಪಕ್ಕದಲ್ಲಿದೆ, ಅದರ ಜೊತೆಗೆ ಅಣೆಕಟ್ಟಿಗೆ ತಾಗಿಕೊಂಡಂತೆ ಇದೆ. ಅದು ಅಲ್ಲಿ ಏನಾದ್ರೂ ಆಗಿದ್ರೆ ಅಣೆಕಟ್ಟಿನ ಒಂದು ಬೌಂಡ್ರಿ ಏನಿದೆ ಅದಕ್ಕೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಮೆಸ್ಕಾಂನವರ ಸಹಕಾರವು ಕೂಡ ದೊಡ್ಡ ಮಟ್ಟಿನಲ್ಲಿ ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಅಗೆತ ಹೇಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಮಾಲೋಚನೆ ನಡೀತಾ ಇದೆ. ಇವತ್ತಿನ ಕಾರ್ಯಾಚರಣೆ ಬೇಗ ಮುಗ್ದಿರ್ಬೋದು, ಆದ್ರೆ ಇವತ್ತಿನ ಕಾರ್ಯಾಚರಣೆ ಮುಗ್ದ ನಂತರ 13ನೇ ನಂಬರ್ನ ಉತ್ಖನನದ
ಪ್ಲಾನ್ ಏನಿದೆ ಅದನ್ನ ಮಾಡ್ತಾ ಇದ್ದಾರೆ. ಆ 13ನೇ ನಂಬರ್ನ ಉತ್ಖನನದಲ್ಲಿ ಹೇಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಈಗ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ, ಅದರ ಬಗ್ಗೆ ಮಾಹಿತಿ ಬರುತ್ತೆ. ಈಗ ಇರುವಂತಹದ್ದು ಇಷ್ಟು ಮಾಹಿತಿ, ಯಾಕಂದ್ರೆ ಅಲ್ಲಿ 13ನೇ ನಂಬರ್ನಲ್ಲಿ ಉತ್ಖನನ ನಡೆಸೋದಕ್ಕೆ ಎಲ್ಲ ತಯಾರಿಗಳು ಆಗ್ತಾ ಇದೆ. ನಾಳೆ ಮಾಡ್ತಾರೋ ನಾಡಿದ್ದು ಮಾಡ್ತಾರೋ ಅನ್ನುವಂತ ಸ್ಪಷ್ಟತೆ ಕೂಡ ಸಿಕ್ಕಿಲ್ಲ. ಯಾಕಂತಂದ್ರೆ ನಾಳೆ ಮಾಡದೇ ಇರ್ಬೋದು ಮತ್ತು ಮಾಡದೇ ಇರ್ಬೇಕಂದ್ರೆ ಎಲ್ಲ ತಯಾರಿಗಳಿಗೆ ಅವಕಾಶಗಳು ಬೇಕಲ್ವಾ. ಈ ಹಿನ್ನೆಲೆಯಲ್ಲಿ ನಾಳೆ ಮಾಡ್ತಾರೋ ಅಥವಾ ನಾಡಿದ್ದು ಮಾಡ್ತಾರೋ ಅನ್ನೋಂಥದ್ದು ಒಂದು ಗೊಂದಲ ಇದೆ. ಅದರ ಜೊತೆಗೆ SP ಅವರು UDR ಗೆ ಕೊಟ್ಟಿರುವಂತಹ UDR ಅನ್ನ UDR ಅನ್ನ SIT ಗೆ ಕೊಟ್ಟಿರುವಂತಹ ಆದೇಶದ ಬಗ್ಗೆಯೂ ಕೂಡ ಈಗಾಗಲೇ SP ಅವರು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಒಂದಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೇಲ್ಮೈಯಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಒಂದು ದೂರು ಅವಶೇಷಗಳ ಬಗ್ಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಡೌಟ್ಗಳಿತ್ತು ನೋಡಿ. ನಿಮಗೇನಾದ್ರೂ SIT ಅವರು ಹೇಳಿದಾರಾ ಅಥವಾ ನೀವು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ? ಈ ಎಲ್ಲ ಲಾಯರ್ ಒಬ್ರು ಕೂಡ ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳನ್ನೆಲ್ಲ ಬಿಡುಗಡೆ ಮಾಡಿದ್ರು. ಆದ್ರೆ ಈಗ ಇದು ಸ್ಪಷ್ಟವಾಗಿದೆ, ಅಂದ್ರೆ ನಿನ್ನೆ ಸಿಕ್ಕ ಅಧಿಕೃತ ಹೇಳಿಕೆಯ ರೀತಿಯಲ್ಲಿ ನಾವು ಇದನ್ನು ತೆಗೆದುಕೊಳ್ಳಬಹುದು. SP ಅವರೇ ಹೇಳಿದ್ದಾರೆ ಪತ್ರಿಕಾ ಹೇಳಿಕೆಯಲ್ಲಿ, ಮೊನ್ನೆ ತೆಗೆದುಕೊಂಡು ಬಂದಂತಹ ಅಸ್ಥಿಪಂಜರ ಭೂಮಿಯ ಮೇಲ್ಮೈಯಿಂದಲೇ ಸಿಕ್ಕಿರುವುದು, ಅದೇನ್ನೇ UDR ಮಾಡಿರೋದು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕ SP ಅವರ ಈ ಒಂದು ಪತ್ರಿಕಾ ಹೇಳಿಕೆಯ ಮೂಲಕ ಒಂದಷ್ಟು ಡೌಟ್ಗಳು ಕ್ಲಿಯರ್ ಆಗಿವೆ. ಅಂದ್ರೆ ನಮಗೆ ಡೌಟ್ ಇರ್ಲಿಲ್ಲ, ಆದ್ರೂ ಸಹ ಒಂದು ಡೌಟ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಗೌತಮ್. ಎಸ್, ಅದರ ಜೊತೆಗೆ ಈಗ ಪಾಯಿಂಟ್ ನಂಬರ್ 13 ಅದು ಇರುವಂತದ್ದು ಯಾವ ವ್ಯಾಪ್ತಿಯಲ್ಲಿ, ಅಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಇದೆಯಾ ಅಥವಾ ಅರಣ್ಯಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಇದೆಯಾ? ಆ ಒಂದು ಜಾಗ ಯಾವುದು ಅನ್ನುವಂಥದ್ದು ದಾಮೋದರ್? ಈಗ ಅಲ್ಲಿ ಮೇಲ್ನೋಟಕ್ಕೆ ಅದು ಕಂದಾಯ ಇಲಾಖೆಯ ಒಂದು ವ್ಯಾಪ್ತಿಗೆ ಬರುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಅದು ಅರಣ್ಯ ಅಂತೂ ಅಲ್ಲ ಅಂತ. ಯಾಕಂತಂದ್ರೆ ರಸ್ತೆ ಇದೆ, ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನದಿಯ ಪರಂಬೋಕು ಜಾಗ ಅನ್ನುವಂತಹ ಲೆಕ್ಕಾಚಾರ ಇದೆ ಅದಕ್ಕೆ. ಅದರ ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಅದು ನೇತ್ರಾವತಿಯಿಂದ ಅಜಕುರಿ ಮಾರ್ಗ, ಆ ಮಾರ್ಗ ನೇರವಾಗಿ ಮತ್ತೆ ಮುಂಡಾಜೆಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಆ ನೇತ್ರಾವತಿ ಸ್ನಾನಘಟ್ಟದ ಮೇಲ್ಭಾಗದಲ್ಲಿ ಒಂದು ಶೌಚಾಲಯ ಇದೆ, ಅದರ ಕೆಳಭಾಗದಲ್ಲಿ ಇದು ಬರುತ್ತೆ. ಅಲ್ಲಿ ಏನು ನೇತ್ರಾವತಿಯಿಂದ ಅಜಕುರಿಗೆ ಹೋಗುವಂತ ಕೇವಲ 50ರಿಂದ 100 ಮೀಟರ್ನ ಒಳಗಡೆ ಈ 3ನೇ ಪಾಯಿಂಟ್ ಬರುವಂತದ್ದು. ಅದರ ಕರೆಕ್ಟ್ ಎದುರು ಭಾಗದಲ್ಲಿ, ಅದರ ಪಕ್ಕದಲ್ಲಿ ರಸ್ತೆ ಇದ್ದು, ರಸ್ತೆಯ ಇನ್ನೊಂದು ಭಾಗದಲ್ಲಿ ಒಂದು ಗೇಟ್ ಇದೆ, ಅಂದ್ರೆ ಮನೆಯ ಗೇಟ್. ಯಾಕಂತಂದ್ರೆ ಅಲ್ಲಿ ಅದು ಕಂದಾಯ ಇಲಾಖೆಗೆ ಸೇರಲ್ಪಡ್ತದೆ. ಅದರ ಎದುರು ಭಾಗದಲ್ಲಿ ಇರುವಂತದ್ದು, ಅಲ್ಲಿ ಯಾವುದೇ ಅರಣ್ಯ ಪ್ರದೇಶಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಅದು ಅರಣ್ಯ ಅಲ್ಲ ಅಂತ ಅನ್ನಿಸುತ್ತೆ. ಆದ್ರೆ ಅದರ ಬಗ್ಗೆ ಇಲಾಖಾ ಅಧಿಕಾರಿಗಳು ಸ್ಪಷ್ಟತೆಯನ್ನು ನೀಡಬೇಕು. ಬಟ್ ಈಗ ಅಲ್ಲಿರುವಂತಹ ಒಂದು ಸಿಚುವೇಶನ್ ನೋಡಿದ್ರೆ ಅದು ಕಂದಾಯ ಇಲಾಖೆಗೆ ಅಥವಾ ಪರಂಬೋಕು ಜಾಗವಾಗಿ ಕಾಣಿಸ್ತಾ ಇದೆ ಗೌತಮ್. ಜೊತೆಗೆ ಅಲ್ಲಿ ಕರೆಂಟ್ ಲೈನ್ ಕೂಡ ಅಲ್ಲೇ ಪಾಸ್ ಆಗಿರೋದ್ರಿಂದ ಅಲ್ಲಿಯ ಸವಾಲುಗಳ ಬಗ್ಗೆ, ಆ ಸವಾಲುಗಳನ್ನ ಹೇಗೆ ಫೇಸ್ ಮಾಡೋದು, ಅವುಗಳನ್ನ ಅದರ ಉತ್ಖನನಕ್ಕೆ ಬೇಕಾದಂತಹ ತಯಾರಿಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾತುಕತೆ ನಡೀತಾ ಇರುವಂತದ್ದು. 13ನೇ ನಂಬರ್ನ ಉತ್ಖನನ ನಾಳೆ ನಡೆಯುವಂತಹ ಸಾಧ್ಯತೆಗಳಿದಾವೆ. ಅದಕ್ಕಿಂತ ಮೊದಲು ಇಷ್ಟು ಕೆಲಸಗಳಾಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಬೇಗ ಕಾರ್ಯಾಚರಣೆ ಮುಗ್ದಿದ್ರು ಕೂಡ 13ನೇ ನಂಬರ್ನತ್ತ ಹೋಗದೆ ನಾಳೆಗೆ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಗೌತಮ್. ಓಕೆ, ಅದರ ಜೊತೆ ಈಗ ಬಹುಶಃ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈಗ ದೂರುದಾರ ಆಗಮಿಸುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಹೌದೌದು, ನಾವು ಇಲ್ಲಿ ಇರುವಂತವ್ರೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ದೂರುದಾರ ಮತ್ತು ಸಹ ದೂರುದಾರ ಇನ್ನೊಬ್ಬ ಬರ್ತಾರೋ ಅನ್ನುವಂಥದ್ದು. ನೋಡ್ಬೇಕು ಯಾರು ಬರ್ತಾರೆ ಅಥವಾ ಅವ್ರೇನಾದ್ರೂ ಮಾತನಾಡ್ತಾರ. ಈಗ ಏನಾಗಿದೆ ಅಂತಂದ್ರೆ ಮಿಸ್ಟರ್ ಎಕ್ಸ್ ಅಂತ ಹೇಳುವಂತ ವ್ಯಕ್ತಿ ಮೊನ್ನೆಯಿಂದನೂ ಕೂಡ ಯಾರ ಜೊತೆಗೂ ಮಾತಾಡ್ಲಿಲ್ಲ ಮತ್ತು ಅವರದ್ದು ಗೌಪ್ಯತೆಯನ್ನು ಅವರು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತಾ, ಅವರು ಆ ವ್ಯಕ್ತಿಯನ್ನ ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಅಂದ್ರೆ ಮಾತಾಡ್ಲಿಕ್ಕಂತೂ ಅವಕಾಶ ಇಲ್ಲ. ಜೊತೆಗೆ ಆತನ ಗುರುತನ್ನು ಕೂಡ ಹೈಡ್ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆ ಅದನ್ನ ತೋರಿಸುವಾಗಿಲ್ಲ, ಅವ್ರ ಹೆಸರು ಹೇಳಂಗಿಲ್ಲ, ಅವ್ರು ಯಾರು ಅನ್ನೋಂಥದ್ದು ಗೊತ್ತಿಲ್ಲ. ಇನ್ನೊಂದು, ಆದ್ರೆ ಈಗ ಬರುವಂತ ವ್ಯಕ್ತಿ ಹಾಗೇ ಬರ್ತಾರ ಅನ್ನುವಂಥದ್ದು ನನ್ನ ಅನುಮಾನ. ಯಾಕಂತಂದ್ರೆ ಈಗ ಬರುವಂತ ವ್ಯಕ್ತಿಯು ಗೌಪ್ಯವಾಗಿ ಸಂಪೂರ್ಣ ಮುಸುಕುದಾರಿ ನಂಬರ್ 2 ಆಗಿ ಬರ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕು ಗೌತಮ್. ಓಕೆ,
ಎಸ್, ಅಂದ್ರೆ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಎಸ್, ಮುಂದಿನ ಹಂತದಲ್ಲಿ ಮತ್ತೆ ತಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀವಿ. ಧನ್ಯವಾದಗಳು ದಾಮೋದರ್. ಎಸ್, ಇದು ಈ ಕ್ಷಣದ ಅಪ್ಡೇಟ್ಗಳನ್ನು ಕೊಟ್ಟಿರುವಂಥದ್ದು ದಾಮೋದರ್ ದೊಂಡೋಲೆ. ಈಗ ಆ ಒಂದು ಉತ್ಖನನ ನಡೆಯುವಂತಹ ಜಾಗದಿಂದ ಬಂದು ನಮ್ಮ ತಂಡ ಈಗ ಬೆಳ್ತಂಗಡಿ SIT ಕಚೇರಿಯ ಸಮೀಪದಲ್ಲಿದೆ. ಅಲ್ಲಿನ ಚಲನವಲನಗಳು ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಅದನ್ನ ವೀಕ್ಷಕರಿಗೆ ಕೊಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ದಾಮೋದರ ಹೇಳಿದ್ರು. ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಹರಿದಾಡ್ತಾ ಇದೆ ಅನ್ನುವಂಥದ್ದನ್ನು ಬಿಟ್ಟರೆ ಖಚಿತತೆ ಇಲ್ಲ. ಆದರೂ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕುತೂಹಲ ಅಥವಾ ಜೊತೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಯಾವಾಗ ಏನು ಬೇಕಿದ್ರೂ ಆಗಬಹುದು ಅನ್ನುವಂಥದ್ದು ಹೇಳ್ಬೋದು. ಸೊ ಹಾಗಾಗಿ ಈಗ ಇನ್ನೋರ್ವ ದೂರುದಾರ ಬರ್ತಾರೆ ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಎಷ್ಟು ಹೊತ್ತಿಗೆ ಬರ್ತಾರೆ, ಬರೋದು ಪಕ್ಕಾನ, ಅದು ಕೂಡ ಡೌಟ್ ಅನ್ನುವಂಥ ಸದ್ಯಕ್ಕೆ. ಆದರೆ ಬಂದರೆ ಆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಪ್ರಯತ್ನಗಳಾಗುತ್ತೆ. ಸೊ ಅದನ್ನು ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದನ್ನು ಈ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟ ಆಗೋದಕ್ಕಿದೆ.
ಇನ್ನೋರ್ವ ಸಾಕ್ಷಿ ದೂರುದಾರ ಆಗಮಿಸ್ತಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು SIT ಕಚೇರಿಯ ಸಮೀಪ. ಸೊ ಈವರೆಗೂ ಕೂಡ ಯಾರು ಬಂದಿಲ್ಲ ಎನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ SIT ಮುಖ್ಯಸ್ಥರು ಕೂಡ ಅಲ್ಲಿ ಇದ್ದಾರೆ ಎನ್ನುವಂತ ಒಂದು ಮಾಹಿತಿಗಳು ಬರ್ತಾ ಇರುವಂತದ್ದು. ಸೊ ಏನಾದ್ರೂ ಸಭೆ ನಡೀತಾ, ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಮಾಹಿತಿಗಳು ಲಭಿಸ್ತಾ ಇದೆಯಾ ಕೇಳೋಣ. ಈಗ ದಾಮೋದರ್ ದಂಡೋಲಿ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಾದ್ರೂ ಡೆವಲಪ್ಮೆಂಟ್ಸ್ ಕಂಡು ಬರ್ತಾ ಇದೆಯಾ ಅಂತ? ಗೌತಮ್, ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಕ್ಕಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಹಿಂದೆ ಗುರುತು ಮಾಡದ ಸ್ಥಳದಲ್ಲಿ ಇವತ್ತು ಉತ್ಖನನ ಮಾಡಲಾಗಿದೆ ಅನ್ನುವಂಥದ್ದು. ಯಾಕೆ ಗುರುತು ಮಾಡದ ಸ್ಥಳದಲ್ಲಿ ಉತ್ಖನನ ಮಾಡಲಾಗಿದೆ ಅನ್ನುವಂಥದ್ದನ್ನ ಬಹಳಷ್ಟು ವಿವರವಾಗಿ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅಂದ್ರೆ ಅದನ್ನ ಈಗ SP ಅವರು ಕೂಡ ಕನ್ಫರ್ಮ್ ಮಾಡಿದ್ರು. ಮೊನ್ನೆಯ ಒಂದು ಗುರುತು ಮಾಡದ ಸ್ಥಳದಲ್ಲಿ ಹೇಗೆ ಪತ್ತೆಯಾಗಿದೆ, ಏನು ಎತ್ತ ಅನ್ನುವಂಥದ್ದು. ಅದರ ಜೊತೆಗೆ ಈಗಾಗಲೇ ಮತ್ತೊಂದು ಘಟನೆ ನಡೆದಿರುವಂತಹದ್ದು ಏನು ಅಂತಂದ್ರೆ, ಇವತ್ತಿನ ಉತ್ಖನನ ಕಾರ್ಯ ಮುಗಿದಿದೆ. 13ನೇ ಪಾಯಿಂಟ್ ನ ಬಗ್ಗೆ ಮತ್ತಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂತಂದ್ರೆ ಅದು ಆ ಪಾಯಿಂಟ್ ಅನ್ನ ಹೇಗೆ ಉತ್ಖನನ ಮಾಡೋದು ಅನ್ನೋಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಮಹತ್ವದ ಚರ್ಚೆಗಳಾಗ್ತಾ ಇದೆ. ಯಾಕೆಂತಂದ್ರೆ ಆ ಪಾಯಿಂಟ್ ಬಹಳ ಮೇಜರ್ ಆದಂತಹ ಒಂದು ಘಟನಾವಳಿಗೆ ಅಥವಾ ಮೇಜರ್ ಆದಂತಹ ಒಂದು ಡ್ಯಾಮೇಜ್ಗಳಿಗೂ ಕೂಡ ಸಾಕ್ಷಿ ಆಗ್ಬೋದು ಉತ್ಖನನ ಮಾಡಿದ್ರೆ. ಯಾಕೆಂತಂದ್ರೆ ಅಲ್ಲಿ ಡ್ಯಾಮ್ ಇದೆ ಪಕ್ಕದಲ್ಲಿ, ಆನಂತರ ಅಲ್ಲಿ ಕರೆಂಟಿನ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಮೊಹಂತಿ ಅವರು, ಅನುಚೇತ್ ಅವರು ಒಳಭಾಗದಲ್ಲಿದ್ದಾರೆ. ಈಗಾಗಲೇ ಸಾಕ್ಷಿ ದೂರುದಾರ ಇವತ್ತಿನ ಉತ್ಖನನ ಕಾರ್ಯದ ನಂತರ ಬಂದ ನಂತರ ಆತ ತನ್ನ ವಕೀಲರ ಜೊತೆಗೆ ವಾಪಸ್ ಹೋಗಿರುವಂತದ್ದು. ಇದರ ನಡುವೆ ಪಾಂಗಾಳ, ಧರ್ಮಸ್ಥಳದ ಪಾಂಗಾಳ ಸಮೀಪ ಒಂದು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ. ಯಾರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಪಾಂಗಾಳ ಸಮೀಪ 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿರುವಂತದ್ದು, ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಅಲ್ಲಿ ಪೊಲೀಸರು ಸೇರಿದ್ದು, ಈ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಗೌತಮ್. ಜೊತೆಗೆ ಇವತ್ತು ಮೊಹಂತಿ ಅವರು ಇಲ್ಲಿ ಮಂಗಳೂರಿನಲ್ಲಿ ತಂಗಲಿದ್ದಾರೆ. ಅಂದ್ರೆ ಇವತ್ತು ರಾತ್ರಿ ಹಾಲ್ಟ್ ಆಗ್ತಾರೆ. ಜೊತೆಗೆ ಮತ್ತಷ್ಟು ಸಮಾಲೋಚನೆ ನಡೆಸಿ ನಾಳೆಯ ಕಾರ್ಯದ ಬಗ್ಗೆ ಅವರು ಮುಂದಿನ ತೀರ್ಮಾನ ಕೈಗೊಳ್ಳುತ್ತಾರೆ. ಈಗಿರುವಂತಹ ಪ್ರಕಾರ ನಾಳೆಯೇ 13ನೇ ಪಾಯಿಂಟ್ ಉತ್ಖನನ ಆಗತ್ತೆ ಅನ್ನುವಂತ ನಿರೀಕ್ಷೆಗಳಿದಾವೆ. ಒಂದು ವೇಳೆ ನಾಳೆ ಆಗದಿದ್ರು ನಾಳೆ ಅದನ್ನ ಪರಿಶೀಲನೆ ಮಾಡಿಕೊಂಡು ನಾಳೆ ಅದನ್ನ ತೆರವುಗೊಳಿಸುವಂತಹ ಕಾರ್ಯ ಇರ್ಬೋದು ಅಥವಾ ಇನ್ನಿತರ ಕಾರ್ಯವಾದ್ರೂ ನಡೆಯುತ್ತೆ ಅನ್ನುವಂಥದ್ದಿದೆ. ನೋಡ್ಬೇಕು, ಅದು ನಾಳೆ ಬೆಳಿಗ್ಗೆ ಗೊತ್ತಾಗ್ಲಿಕ್ಕಿದೆ. ಈಗ ಅಧಿಕಾರಿಗಳು ನಿರಂತರವಾದಂತಹ ಮೀಟಿಂಗ್ ನಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಮೊನ್ನೆ 6ನೇ ನಂಬರ್ ಅಲ್ಲಿ ಮತ್ತು ಗುರುತು ಮಾಡದ ಮತ್ತೊಂದು ಸ್ಥಳದಲ್ಲಿ ಮೇಲ್ಮೈ ಭಾಗದಲ್ಲಿ ಸಿಕ್ಕಂತಹ ದೇಹದ ಒಂದು ಕಳೇಬರ ಇದೆಯಲ್ಲ, ಅದರ UDR ಆಗಿದ್ದು ಅದನ್ನ SITಗೆ ವಹಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ SITಗೆ ವಹಿಸಿಕೊಟ್ಟಿದ್ದಾರೆ. ಅದರ ತನಿಖೆಯು ಕೂಡ ನಡೆಯುತ್ತೆ. ಈಗ ಇವತ್ತಿನ ಉತ್ಖನನ ಕಾರ್ಯ ಬೆಳಗ್ಗೆ ನೀವು ಕೂಡ ಅಪ್ಡೇಟ್ ಕೊಡ್ತಾ ಇದ್ರಿ. ಬೆಳಗ್ಗೆ ಅಧಿಕಾರಿಗಳು ನಿರಂತರವಾದಂತಹ ಮೀಟಿಂಗ್ ಅನ್ನು ನಡೆಸಿ ತದ ಬಳಿಕ ಅಲ್ಲಿ ಉತ್ಖನನ ಕಾರ್ಯ ಆಗಿರುವಂತದ್ದು. ಇವತ್ತು ಇದೀಗ ಅದೆಲ್ಲ ಮುಗಿದಿದೆ. ಉತ್ಖನನ ಕಾರ್ಯದ ನಂತರ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿ ಲಭ್ಯವಾಗಿದೆ. ಅದಾದ ನಂತರ ಈಗ ಪಾಂಗಾಲ್ ಸಮೀಪ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ ಅನ್ನೋ ಮಾಹಿತಿಗಳು ಒಂದು ಕಡೆ ಲಭ್ಯವಾಗ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ಸುದ್ದಿ ವೆಬ್ಸೈಟ್ ನಲ್ಲಿ ಮೊಟ್ಟ ಮೊದಲನೇದಾಗಿ ನ್ಯೂಸ್ ಕೂಡ ಪ್ರಸಾರ ಆಗಿದೆ. ಆ ನಂತರ ಇವತ್ತಿನ ಅಪ್ಡೇಟ್ಸ್ ಗಳು ಇಷ್ಟು. ಮುಂದೆ ಮೊಹಂತಿ ಅವರು ತೆರಳುವಾಗ ಏನಾದ್ರು ಮಾತಾಡ್ತಾರ ಅನ್ನುವಂತ ನಿರೀಕ್ಷೆಗಳಿದಾವೆ. ಮಾತನಾಡಿದ್ರೆ ನಾವು ಅಪ್ಡೇಟ್ ಅನ್ನ ಯೂಟ್ಯೂಬ್ ನಲ್ಲಿ ಅಥವಾ ವೆಬ್ಸೈಟ್ ನಲ್ಲಿ ಮಾಡುವ ಅಂತ ಹೇಳ್ತಾ ನೇರ ಪ್ರಸಾರವನ್ನ ಇಲ್ಲಿಗೆ ಕೊನೆಗೊಳಿಸುವ ಅನ್ನುವಂಥದ್ದನ್ನು. ಯಾಕೆಂತಂದ್ರೆ ಇಲ್ಲಿ ನೇರ ಪ್ರಸಾರಕ್ಕೆ ಯಾವ ದೃಶ್ಯಗಳು ಕೂಡ ಕಾಣ್ತಿಲ್ಲ, ನಿಮಗಿಲ್ಲ, ಇಲ್ಲಿ ಯಾವುದೇ ಕೂಡ ಅಪ್ಡೇಟ್ಸ್ ಇಲ್ಲ, ಬೆಳವಣಿಗೆಗಳಿಲ್ಲ. ಈ ಹಿನ್ನೆಲೆಯಲ್ಲಿ ನೇರ ಪ್ರಸಾರವನ್ನ ಕೊನೆಗೊಳಿಸುವ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರಕ್ಕೆ ಮುಕ್ತಾಯದ ಚುಕ್ಕಿ ಹಿಡಬಹುದು. ಗೌತಮ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಸ್, ಥ್ಯಾಂಕ್ ಯು ದಾಮೋದರ್. ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಬಹುಶಃ ಬೆಳಗ್ಗೆ ಆ ಒಂದು ಉತ್ಖನನ ನಡೆಯುವಂತಹ ಪ್ರದೇಶದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ರಿ. ಆ ಬಳಿಕ ಈಗ SIT ಕಚೇರಿ ಬಳಿ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ. ತಮಗೂ ಕೂಡ ತಮ್ಮ ಜೊತೆಗೆ ಕ್ಯಾಮರಾ ಪರ್ಸನ್ಸ್ ಎಲ್ಲರಿಗೂ ಕೂಡ ನಾವು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ನ ಬಗ್ಗೆ ಸಣ್ಣದಾಗಿ ನೋಡ್ಕೊಂಡು ಬರೋದಿದ್ರೆ, ಬೆಳಗ್ಗೆ ಎಂದಿನ ಹಾಗೆ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ SIT ಕಚೇರಿಗೆ ಆಗಮಿಸಿ
ಆಗಮಿಸಿದ್ರು. ಆದರೆ ಆ ಸಂದರ್ಭದಲ್ಲಿ SIT ಚೀಫ್ ಪ್ರಣವ್ ಮೊಹಂತಿ ಅವರು ಕೂಡ ಆಗಮಿಸಿದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಒಂದಷ್ಟು ಹೊತ್ತು ಮಾತುಕತೆಯನ್ನ, ಸಮಾಲೋಚನೆಯನ್ನ, ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಅನ್ನ ಮುಗಿಸಿಕೊಂಡು ಸರಿಸುಮಾರು 12:30 ಬಳಿಕ ಈ ಒಂದು ಉತ್ಖನನ ನಡೆಯುವಂತಹ ಜಾಗಕ್ಕೆ ಈ ಒಂದು ತಂಡ ತೆರಳಿತು, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು. ಸೊ ಅಲ್ಲಿ ಅಂದ್ರೆ ನಿಗದಿತ ಪ್ರಕಾರ ಅಂದ್ರೆ ಎಲ್ಲರೂ ಅಂದುಕೊಂಡ ಹಾಗೆ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗ್ಬೇಕಿತ್ತು. ಆದ್ರೆ ಪಾಯಿಂಟ್ ನಂಬರ್ 13ರ ಬದಲಿಗೆ ಬಂಗ್ಲಗುಡ್ಡೆ ಆ ಒಂದು ಅರಣ್ಯ ಪ್ರದೇಶಕ್ಕೆ ಹೊಸದಾದ ಒಂದು ಜಾಗಕ್ಕೆ ತೆರಳಿದ್ದಾರೆ ಎನ್ನುವಂಥದ್ದು ಬೆಳಗಿನ ವೇಳೆ ಅವರು ಅಧಿಕಾರಿಗಳ ಒಂದು ಚಲನವಲನವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಸ್ಪಷ್ಟ ಆಯಿತು. ಸೊ ಮೇಲ್ಭಾಗದಲ್ಲಿ ಅಂದ್ರೆ ಆಗಸ್ಟ್ 4ರ ಸೋಮವಾರ ಅವರು ಅಧಿಕಾರಿಗಳು ಒಂದು ಹೊಸ ಜಾಗಕ್ಕೆ ಏನು ತೆರಳಿದ್ರು, ಅಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಅಂದ್ರೆ ಯಾವುದೇ ರೀತಿ ಉತ್ಖನನ ಕಾರ್ಯ ಮಾಡಿ ತೆಗೆದಿರುವಂಥದ್ದಲ್ಲ, ಭೂಮಿಯ ಮೇಲ್ಮೈನಲ್ಲೇ ಇದ್ದಂತಹ ಒಂದು ಅಸ್ಥಿಪಂಜರದ ಕಳೆಬರಗಳು ಸಿಕ್ಕಿತ್ತು. ಅದೇ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಪಾಯಿಂಟ್ ನಂಬರ್ 14 ಅನ್ನುವಂಥದ್ದನ್ನ ಗುರುತು ಮಾಡಿದ್ರು ಎನ್ನುವಂತಹ ಮಾಹಿತಿ ಇತ್ತು. ಸೊ ಆ ಒಂದು ಪಾಯಿಂಟ್ ಅನ್ನ ಎಕ್ಸ್ಪ್ರಿಮೇಷನ್ ಮಾಡಿದ್ರು. ಆ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯ ಕಳೆಬರಗಳು ಪತ್ತೆಯಾಗಲಿಲ್ಲ ಅನ್ನುವಂತಹ ಒಂದು ಮಾಹಿತಿ ಬಂತು. ಅದಾದ ಬಳಿಕ ಸಂಜೆ ಸುಮಾರು 4:30 ಸುಮಾರಿಗೆ ಮೇಲ್ಭಾಗದಿಂದ ಅಧಿಕಾರಿಗಳೆಲ್ಲರೂ ಕೂಡ ಕೆಳಗಡೆ ಬಂದಿದ್ದಾರೆ. ಕೆಳಗಡೆ ಬಂದು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ರು. ಸೊ ಈ ನಡುವೆ ಮಧ್ಯಾಹ್ನದ ವೇಳೆಗೆ ಯೂಟ್ಯೂಬರ್ ಹಾಗೇನೆ ಪತ್ರಕರ್ತ ಕಿರಿಕೀರ್ತಿ ಅವರು SIT ಕಚೇರಿಗೆ ಬಂದು ಈ ಒಂದು SIT ಮಾಹಿತಿ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಒಂದಷ್ಟು ಯೂಟ್ಯೂಬರ್ಗಳು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. SIT ಒಂದು ಎಕ್ಸ್ಪ್ರಿಮೇಷನ್ ನಲ್ಲಿ ಇಷ್ಟು ಕಳೆಬರಗಳು ಸಿಕ್ಕಿದೆ, ಅಷ್ಟು ಸಿಕ್ಕಿದೆ, ಅದು ಸಿಕ್ಕಿದೆ, ಇದು ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ ಕೇಸ್ SIT ಇಂದ ಮಾಹಿತಿ ಹೋಗ್ತಾ ಇದ್ರೆ ಆ ಮಾಹಿತಿಗಳನ್ನ ನಮಗೂ ಕೂಡ ಕೊಡಬೇಕು. ಒಂದು ವೇಳೆ ಆ ಮಾಹಿತಿ ಸುಳ್ಳು ಅಂತ ಆದ್ರೆ ಈ ರೀತಿ ಸುಳ್ಳು ಸುದ್ದಿ ಹರಡಿಸ್ತಾ ಇರುವಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಆ ದೂರಿಗೆ ಹಿಂಬರಹವನ್ನು ಕೂಡ SIT ಅಫಿಷಿಯಲ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇದೇ ಒಂದು ವಿಚಾರದ ಬಗ್ಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಜೊತೆಗೆ ಕಿರಿಕೀರ್ತಿ ಮಾತನಾಡಿ ಆ ಒಂದು ವಿಚಾರವನ್ನ ದೃಢಪಡಿಸಿದ್ದಾರೆ ಕೂಡ. ಆ ನಡುವೆ ಕಾರ್ಯಾಚರಣೆಯನ್ನ ಮುಗಿಸಿ ಈಗಾಗಲೇ SIT ಕಚೇರಿಗೆ ಏನು ಅಧಿಕಾರಿಗಳು ಬಂದಿದ್ರು, ಈಗ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ಇಲ್ಲಿಂದ ತೆರಳಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೋರ್ವ ಸಾಕ್ಷಿ ಈ ಒಂದು SIT ಕಚೇರಿಗೆ ಹಾಜರಾಗ್ತಾರೆ ಎನ್ನುವಂತಹ ಮಾಹಿತಿ ಇತ್ತು. ಅವರಿಗೋಸ್ಕರ ಇಷ್ಟು ಹೊತ್ತು ಎಲ್ಲರೂ ಕೂಡ ಕಾಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಅವರು ಬಂದಿಲ್ಲ ಅನ್ನುವಂಥ. ಸೊ ಅವರು ಬಂದಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಯೂಟ್ಯೂಬ್ ಮೂಲಕ ಜೊತೆಗೆ ವೆಬ್ಸೈಟ್ ಮೂಲಕ ಕೊಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಸೊ ನಾಳೆ ಪಾಯಿಂಟ್ ನಂಬರ್ 13ರ ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅಧಿಕಾರಿಗಳು ಪಾಯಿಂಟ್ ನಂಬರ್ 13ರ ಬಗ್ಗೆ ವಿಶೇಷವಾಗಿ ಒಂದಷ್ಟು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದಾಮೋದರ್ ಎಕ್ಸ್ಪ್ಲೈನ್ ಮಾಡಿದ್ರು, ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಆ ಒಂದು ಪ್ರದೇಶದಲ್ಲಿ, ಜೊತೆಗೆ ಕಿಂಡಿ ಅಣೆಕಟ್ಟಿಗೆ ತಾಗಿಕೊಂಡೇ ಇರುವಂತಹ ಜಾಗ. ಸೊ ಅಲ್ಲಿ ಒಂದು ಅಗೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಗರೂಕತೆಗಳನ್ನ, ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಫಿಷಿಯಲ್ಸ್ ಅಲ್ಲಿ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಆ ಸಮಾಲೋಚನೆಯಲ್ಲಿ ಏನಾದರೂ ತೀರ್ಮಾನಕ್ಕೆ ಬಂದು ಏನಾದರೂ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರೆ ಅಲ್ಲಿ ನಾಳೆ ಉತ್ಖನನ ಆಗಬಹುದು. ಇಲ್ಲದೇ ಇದ್ರೆ ಮುಂದಕ್ಕೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಆ ಕುತೂಹಲಕ್ಕೆ ನಾಳೆ ಉತ್ತರ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.